ನಮ್ಮ ನಿಮ್ಮೆಲ್ಲ ಪ್ರೀತಿಯ ಹಿರಿಯ ನಟಿ ಆಶಾರಾಣಿ ಮ್ಯಾಮ್, ನಮಸ್ತೆ. ನಮಸ್ತೆಪ್ಪ. 45 ವರ್ಷಗಳ ಸುದೀರ್ಘ ಪಯಣ. ನಾನಿಲ್ಲಿ ಗಳಿಸ್ಕೊಂಡಿದ್ದಕ್ಕಿಂತ ಕಳ್ಕೊಂಡಿದ್ದೆ ಜಾಸ್ತಿ ಅಂತ ಹೇಳ್ತೀನಿ. ಇಷ್ಟು ಕೆಲಸ ಮಾಡಿನೂ ಅವಕಾಶಗಳಿಲ್ಲದೆ ಕುತ್ಕೊಳ್ಳೋದಿದೆಯಲ್ಲ, ಅದು ತುಂಬಾ ನೋವಿನ ಸಂಗತಿ. ಕಾರಣನೇ ಇಲ್ಲದೆ ರಿಜೆಕ್ಟ್ ಮಾಡ್ತಾರೆ, ಒಂಥರ ನೋವಾಗುತ್ತೆ ಅಷ್ಟೆ. ಕನ್ನಡ ರಂಗಭೂಮಿ ಕ್ಷೇತ್ರ, ಕನ್ನಡ ಸೀರಿಯಲ್ಸ್ ಕ್ಷೇತ್ರ, ಕನ್ನಡ ಸಿನಿಮಾ ಕ್ಷೇತ್ರದಲ್ಲಿ ಇಷ್ಟೆಲ್ಲ ಕೊಡುಗೆಗಳನ್ನ ಕೊಟ್ಟ ಮೇಲೂ ಕೂಡ ಒಂದು ಪಾತ್ರ ಇಲ್ಲ. ಫೋಟೋ ಕಳಿಸಿ ಅಂತಾರೆ, ರಿಜೆಕ್ಟ್ ಮಾಡ್ತಾರೆ. ಯಾಕೆ ಅಂತ ಗೊತ್ತಿಲ್ಲ ಸರ್. ಎಲ್ಲ ಏನೋ ಒಂದು ಒಟ್ಟು ಕೂಡಿಸಿ ಒಂದು ಹೋಟೆಲ್ ಮಾಡಿದ್ವಿ, ಚೆನ್ನಾಗಿ ಹೋಯ್ತು. ಒಂದು 6 ತಿಂಗಳು ಅಪ್ಪ ಜೀವನ ಏನೋ ಸ್ವಲ್ಪ ಒಂದು ದಾರಿ ತೋರಿಸ್ದ ಭಗವಂತ ಅಂದ್ರೆ ಪಟ್ ಅಂತ ಪಾತಾಳಕ್ಕೆ ಬಿಡ್ಬಿಡ್ತು. ಸಾಲ ಇದೆ ಅಂತ ಹೇಳಿದ್ರಿ, ಎಷ್ಟು ಸಾಲ ಇದೆ? ಒಂದು 45 ಲಕ್ಷ ಇದೆ. ಮಗ ಹೋದಾಗೆ ಒಂದು 35 ಲಕ್ಷ ಆಗೋಗಿತ್ತು. ನನ್ನ ಮಗ ಹಾಸ್ಪಿಟ್ಲಲ್ಲಿ ಇದ್ದಾಗ ಬರೀ 30,000 ಕೈಯಲ್ಲಿ ಇಟ್ಕೊಂಡು ಹೋಗಿದ್ದು ನಾವು. 35 ಲಕ್ಷದವರೆಗೂ ಆಯ್ತು. 40 ರಿಂದ 50 ಸಿನಿಮಾಗಳಲ್ಲಿ ಬುಲ್ಲಿ ಅವರು ಆಕ್ಟ್ ಮಾಡಿದ್ರು, ರಾಕೇಶ್ ಅವರು. ಬುಲ್ಲಿ, ನೀನ್ ಯಾವತ್ತಾರು ಪಪುಸಿ ಕುಡ್ದಿದ್ಯೇನಪ್ಪ? ಆಕ್ಚುಲಿ ಏನಾಗಿತ್ತು ರಾಕೇಶ್ ಅವರಿಗೆ? ಇವಾನ್ ಸಿಂಡ್ರೋಮ್ ಅಂತ ಒಂದು ಕಾಯಿಲೆ. ಅಂದ್ರೆ ಬೇರೆಯವ್ರಿಗೆ ಪ್ಲೇಟ್ಲೆಟ್ಸ್ ಹುಟ್ಟಿ ಇಷ್ಟು ದಿನ ಆದ್ಮೇಲೆ ಅಂತ, ಇವನ್ಗೆ ಅವಾಗ್ಲೇ ಅವ್ರಿಬ್ರಿಗೂ ಗೊತ್ತಿತ್ತು ಫಸ್ಟ್ ಡೇ ಆಪರೇಷನ್ ಅಲ್ಲಿ ಇವ್ನು ಉಳಿಯಲ್ಲ, ನಾನೆಲ್ಲ ನೊಂದ್ಕೊಂಡ್ಬಿಡ್ತೀನಿ ಅಂತ. ಬಸ್ ಸಿಕ್ಕರೆ ಬಸ್ಸು, ಲಾರಿನಲ್ಲಿ ಬಂದಿದ್ದೀನಿ ಒಂದೊಂದ್ಸಲ. ಎಷ್ಟು ಬೇಗ ಆಗತ್ತೆ ನನ್ ಮಗನ್ನ ನೋಡ್ಬೇಕು ಅಂತ ಎಷ್ಟು ನರಕ ಅನ್ಭವಿಸಿದೀನಿ ಅಂದ್ರೆ. ಕರ್ಮ ರಿಟರ್ನ್ಸ್ ಅಂತಾರಲ್ವಾ, ಯಾರಿಗೂ ಅದು ಇದಾಗಲ್ಲ. ಹಾಯ್, ಹಲೋ, ನಮಸ್ಕಾರ. ವೆಲ್ಕಮ್ ಟು ಸುಮನ್ ಟಿವಿ ಕನ್ನಡ. ನಾನು ಮಂಜುನಾಥ್ ಶ್ರೀನಿವಾಸ್. ವೀಕ್ಷಕರೇ, 5ನೇ ವರ್ಷಕ್ಕೆ ಬಣ್ಣ ಹಚ್ಚಿ ಸತತ 45 ವರ್ಷಗಳಿಂದ ತಮ್ಮ ಕಲಾ ಸೇವೆಯನ್ನ ಕನ್ನಡ ಸಿನಿಮಾ ರಂಗ ಸೇರಿದಂತೆ ಕನ್ನಡ ಕಿರುತೆರೆ ಮತ್ತೆ ತೆಲುಗು ಕಿರುತೆರೆ ಹಾಗೂ ಸಾಕಷ್ಟು ರಂಗಭೂಮಿ ಪಾತ್ರಗಳಲ್ಲಿ ಮಿಂಚಿ ಈಗ ನಿಮ್ಮೆಲ್ಲರ ಪ್ರೀತಿಯ ತಾಯಿ ಪಾತ್ರ, ಅಜ್ಜಿ ಪಾತ್ರವನ್ನ ಮಾಡ್ತಾ ಇರುವಂತಹ ನಿಮ್ಮೆಲ್ಲರ ಪ್ರೀತಿಯ ಹಿರಿಯ ನಟಿ ಆಶಾರಾಣಿ ಮ್ಯಾಮ್ ಇವತ್ತು ನಮ್ಮ ಸುಮನ್ ಟಿವಿ ಕನ್ನಡ ಸ್ಪೆಷಲ್ ಸೆಗ್ಮೆಂಟ್ ಅಲ್ಲಿ ನಮ್ಮ ಜೊತೆ ಜಾಯ್ನ್ ಆಗ್ತಾ ಇದ್ದಾರೆ. ಅಮ್ಮ, ಮೊದಲೇದಾಗಿ ನಮಸ್ತೆ. ನಮಸ್ತೆಪ್ಪ. ಹೇಗಿದ್ದೀರಾ? ಸೂಪರ್ ಆಗಿದ್ದೀನಿ. ಸೂಪರ್ ಆಗಿದ್ರ. ಹೇಗಿದೆ ಒಂದು 45 ವರ್ಷಗಳ ಸುದೀರ್ಘ ಪಯಣ? ಒಂದು ಸಲ ಮೆಲುಕಾಕೋದಾದ್ರೆ, ಏನಾದ್ರೂ ಮೆಮೊರೀಸ್ನ ಹೇಳೋದಾದ್ರೆ? ತುಂಬಾ ಮೆಮೊರೀಸ್ ಇದೆ. ನಾನಿಲ್ಲಿ ಗಳಿಸ್ಕೊಂಡಿದ್ದಕ್ಕಿಂತ ಕಳ್ಕೊಂಡಿದ್ದೆ ಜಾಸ್ತಿ ಅಂತ ಅನ್ಕೊಂಡೆ. ಎಮೋಷನ್ ಆಗ್ಬಾರ್ದು ಅಂತ. ಇವತ್ತು ನಾನು ಅನ್ನ ತಿಂತೀನಿ ಅಂದ್ರೆ ಅದು ರಂಗಭೂಮಿ, ಕಿರುತೆರೆ. ಆಗಾಗ ಒಂದಷ್ಟು ಅಸಮಾಧಾನಗಳಂದ್ರೆ ನನ್ಗೆ ಬೇಕಂದ ಪಾತ್ರಗಳು ನನ್ನ ಯೋಗ್ಯತೆಗೆ, ನನಗೆ ಇರೋ ಪ್ರತಿಭೆಗೆ ಅಂದರೆ ಏನೋ ಒಂಚೂರು ಪಾರು ಇರೋದಕ್ಕೆ ಸಿಗುತ್ತೋ ಅನ್ನೋ ಅಂದ್ಕೊಂಡ್ರು ಸಿಗ್ತಾ ಇಲ್ವಲ್ಲ ಅನ್ನೋ ನೋವಿದೆ. ಆದರೆ ಅದೇ ತರವಾಗಿ ಜನ ನಮ್ಮನ್ನು ನೋಡಿದಾಗ, ಮಾತಾಡಿಸಿದಾಗ ತುಂಬ ಖುಷಿ ಆಗುತ್ತೆ. ಆ ಪಾತ್ರಗಳಿಂದ ನಮ್ಮನ್ನು ಇಷ್ಟು ಪ್ರೀತಿಸ್ತಾರಲ್ಲ ಜನ ಅಂತ. ಜನರ ಪ್ರೀತಿ ಅಭಿಮಾನಕ್ಕೆ ಯಾವಾಗಲೂ ನಾನು ಚಿರಋಣಿ. ನೋವಿನ ಸಂಗತಿ ಏನು ಅಂದರೆ, ಎಷ್ಟು ವರ್ಷ ಪೌರಾಣಿಕದಲ್ಲಾಗ, ರಂಗಭೂಮಿಯಲ್ಲಾಗಲಿ, ಕಿರುತೆರೆನಾಗಲಿ, ಹಿರಿತೆರೆನಲ್ಲಾಗಲಿ ಇಷ್ಟು ಕೆಲಸ ಮಾಡಿನೂ ಅವಕಾಶಗಳಿಲ್ಲದೆ ಕುತ್ಕೊಳ್ಳೋದಿದೆಯಲ್ಲ, ಅದು ತುಂಬ ನೋವಿನ ಸಂಗತಿ. ಈಗಲೂ ನಾವೇನೋ ಒಂದು ಸ್ವಲ್ಪ ಜನಕ್ಕೆ ಗೊತ್ತಿರ್ಬೋದು ಏನೋ ಇವರು ಹಿಂಗೆ ಅಂತ. ಆದರೂ ನಮ್ಮನ್ನು ಈಗಲೂ ಲುಕ್ ಟೆಸ್ಟಿಗೆ ಕರೀತಾರೆ, ರಿಜೆಕ್ಟ್ ಮಾಡ್ತಾರೆ. ಕಾರಣನೇ ಇಲ್ಲದೆ ರಿಜೆಕ್ಟ್ ಮಾಡ್ತಾರೆ. ಆ ಪಾತ್ರಕ್ಕೆ ನಮಗಿಂತ ದೊಡ್ಡ ಅಂದರೆ ಆ ಪಾತ್ರವನ್ನು ತೂಗಿಸೋ ಅರ್ಹತೆ ಇರೋವಂಥವ್ರು ಇದ್ರೆ ನಮಗೆ ನೋವಾಗಲ್ಲ. ಅಂದರೆ ನಮಗೆ ಯೋಗ್ಯತೆ ಇಲ್ವಾ, ನಾವು ಏನು ಕಲಿತೇ ಇಲ್ವಾ, ಇಲ್ಲಿ ನಾವೇನು ಮಾಡೋದೇ ಇಲ್ವಾ ಅಂದರೆ ನನ್ನ ಮೇಲೆ ನನಗೆ ಒಂಥರ ಗೊತ್ತಿಲ್ಲ ಅದೇನು ಅಂತ, ಒಂಥರ ನೋವಾಗುತ್ತೆ ಅಷ್ಟೆ. ಈಗ ಮಾತಾಡ್ತಾ ಹೇಳಿದ್ರಿ, ರಂಗಭೂಮಿಯಿಂದ ನಿಮ್ಮ ಬಣ್ಣದ ಬದುಕನ್ನು ಶುರು ಮಾಡ್ತೀರಾ. ರಂಗಭೂಮಿಯಲ್ಲಿ ಸಿಕ್ಕಿರುವಂತಹ ಪಾತ್ರಗಳಿಗಿಂತ ನೀವು ಸೀರಿಯಲಲ್ಲಿ ಹೆಚ್ಚು ಮಾಡಿದ್ರ, ಅಥವಾ ಸೀರಿಯಲ್ ಪಾತ್ರಗಳಿಗಿಂತ ರಂಗಭೂಮಿಯಲ್ಲೇ ಹೆಚ್ಚು ಮಾಡಿಲ್ಲ? ಇಲ್ಲ, ರಂಗಭೂಮಿ ಯಾವಾಗಲೂ ರಂಗಭೂಮಿನೇ ನನಗೆಷ್ಟು ಹೆಸರು ತಂದ್ಕೊಟ್ಟಿದ್ದೆ. ರಂಗಭೂಮಿಲಿ ಈಗಲೂ ಅದು ದೇವ್ರು ಕೊಟ್ಟು ವರನೋ ಅಥವಾ ಏನೋ, ನಮ್ಮ ತಂದೆ ತಾಯಿ ಆಶೀರ್ವಾದನೋ, ನಮ್ಮ ಹಿರಿಯರ ಆಶೀರ್ವಾದನೋ. ಅದು ಎಷ್ಟೇ ಪೇಜ್ ಇರಲಿ, ಒಂದು 200 ಪೇಜ್ ಬುಕ್ ಇದ್ರೂ ಇನ್ನು 1 ಅವರ್ ನಾಟಕ ಇದೆ ಅನ್ನುವಾಗ ಕೊಟ್ಟರೆ ನಾನು ಮಾಡ್ತೀನಿ. ಅಂದರೆ ಆ ದೇವರು, ಭಗವಂತ ನಂಗೆ ಆ ಮೆಮೊರಿ ಪವರ್ ಕೊಟ್ಟಿದ್ದಾನೆ. ಯಾರೇ ಹೊಸ ಪಾತ್ರ ಮಾಡಬೇಕು ಅವ್ರ ಕೈಲಿ ಆಗಲ್ಲ, ಅಥವಾ ಯಾರಾದ್ರೂ ಏನಾದ್ರು ಬರದೆ ಅವ್ರಿಗೆ ಏನಾದ್ರು ತೊಂದರೆ ಆಯಿತು, ಏನೋ ಮಾಡೋಕ್ಕಾಗಲಿಲ್ಲ ಅಂದರೆ ಫಸ್ಟು
ಆಶಾರಾಣಿ ಅವ್ರಿಗೆ ಹೇಳಿ ಅವ್ರು ಮಾಡ್ತಾರೆ ಅನ್ನೋ ಒಂದು ಇದಿದೆ. ಆಮೇಲೆ ರಂಗಭೂಮಿಯಲ್ಲಿ ನನ್ಗೆ ಬೇಕಾದಷ್ಟು ಪಾತ್ರಗಳು, ರಕ್ತರಾತ್ರಿಯ ದ್ರೌಪದಿ, ಕಂದಗಲ್ ಹನುಮಂತರಾಯರ್ದು ಕಬ್ಬಿಣದ ಕಡಲೆ ಅಂತಾರೆ, ಕನ್ನಡದ ಶೇಕ್ಸ್ಪಿಯರ್ ಅಂತಾನೆ ಹೆಸರು. ಅವ್ರದ್ದು ಒಂದು ಲೈನ್ ಡೈಲಾಗ್ ಸ್ಟಾರ್ಟ್ ಆದರೆ 15ನೇ ಲೈನ್ 16ನೇ ಲೈನ್ವರೆಗೂ ನಾವು ಉಸಿರು ತಗೊಳಕ್ಕಾಗಲ್ಲ. ಆ ಸೆಂಟ್ರಲ್ ಎಲ್ಲರೂ ಒಂದು ಇದು ಸೆಂಟೆನ್ಸ್ ಮಿಸ್ಟೇಕ್ ಆದ್ರೂ ಇಡೀ ಡೈಲಾಗ್ ಹೊಟ್ಟೋಗುತ್ತೆ. ಆ ಥರ ಅವರು ಬರೆಯುವಂಥ ರೀತಿ ಆ ರಿದಮಿಕ್ ಆಗಿರುತ್ತೆ. ಆ ಪಾತ್ರವನ್ನು ತೂಗಿಸಿದಂಥವ್ರು ಮಹಾನಟಿಯಾದಂತಹ ಸುಭದ್ರಮ್ಮ ಮನ್ಸೂರ್ ಅವರು. ಅವರು ಮಾಡ್ತಾ ಇದ್ದಿದ್ದಂಥವ್ರು, ಅವ್ರು ಹಿಂದೂಸ್ತಾನಿ ಗಾಯಕಿ, ನಿಮ್ಗೆ ಗೊತ್ತಿರ್ಬೋದು ಅಮ್ಮವ್ರ ಬಗ್ಗೆ. ಆ ಪಾತ್ರವನ್ನು ಮಾಡೋವಂಥ ಸೌಭಾಗ್ಯ ನನಗೆ ಬಂತು. ಆ ಪಾತ್ರಕ್ಕೆ ನಾನು ಸರಣಿಯ ಶ್ರೇಷ್ಠ ನಟಿ ಅನ್ನೋ ಬಹುಮಾನ ಕೂಡ ತಗೊಂಡೆ. ಕಂದಗಲ್ ಹನುಮಂತರಾಯ ಋಷಿ ಅಂದರೆ ಅವ್ರ ಸ್ನೇಹಿತರಂತೆ. ಆ ನಾಟಕ ನಾವು ಬೆಂಗಳೂರಲ್ಲಿ ಕಾಂಪಿಟೇಷನ್ ಕಲಾಕ್ಷೇತ್ರದಲ್ಲಿ ನಡೆಯುವಾಗ ಅವರು ಕೂಡ ಬಂದಿದ್ರು. ಬಂದು ನೋಡಿಬಿಟ್ಟು ಯಾರು ದ್ರೌಪದಿ ಪಾತ್ರ ಮಾಡಿದವರು ಅಂತ ಬಂದು ಅವ್ರು ಹೇಳಿದ್ದಷ್ಟೇ, ಹನುಮಂತರಾಯರು ಇದ್ದಿದ್ರೆ ಅವ್ರಿಗೆ ನಾನು ಬರೆದಿದ್ದಕ್ಕೂ ಸಾರ್ಥಕ ಆಯಿತು ಅಂತ ಹೇಳ್ತಿದ್ರು ಕಣಮ್ಮ ಮಗಳೇ. ಆ ದ್ರೌಪದಿನೂ ತನ್ನ ಮಕ್ಕಳನ್ನ ಕಳ್ಕೊಂಡಾಗ ಇಷ್ಟು ರೋದನೆ ಮಾಡಿ ನೋಡ್ತಿನ್ಲೋ ಇಲ್ವೋ, ನೀನು ಅಷ್ಟು ಕಣ್ಣಲ್ಲಿ ನೀರು ತರಿಸ್ಬಿಟ್ಟೆ ಅಂದ್ಬಿಟ್ಟು ಆಶೀರ್ವಾದ ಮಾಡೋದ್ರು. ಅದೇ ಕಾಂಪಿಟೇಷನ್ ನಾಟಕದಲ್ಲಿ ಸುಭದ್ರಮ್ಮ ಮನ್ಸೂರ್ ಅವ್ರದ್ದು ಕೂಡ ಇತ್ತು. ಅವರು ಬಂದು ತುಂಬ ಚೆನ್ನಾಗಿ ಮಾಡಿದೆ ಮಗಳೇ, ನಾನೇನು ಇಲ್ಲ ನಿನ್ನ ಅಂದರೆ ನಾನು ಇದೊಂದಿಗೆ ಹೇಳ್ಕೊಳ್ತಿಲ್ಲ, ಅವ್ರ ಆಶೀರ್ವಾದ ಮಾಡ್ಬೋದು. ಅದೊಂದು ನನಗೆ ಭಾಳ ಸಂತೋಷವಾಗಿರುವಂಥ ವಿಷಯ. ಸುಮಾರು ಪಾತ್ರ, ಅಹಲ್ಯ ಅಂತ ಒಂದು ಅಹಲ್ಯ ಪಾತ್ರ ಮಾಡ್ತಿದ್ದೆ, ಶಿಲಾ ತಪಸ್ವಿನಿ ಅನ್ನೋ ಒಂದು ನಾಟಕದಲ್ಲಿ. ಅದು ಅಷ್ಟೇ ತುಂಬ ಹೆಸರು ತಂದು ಕೊಟ್ಟದ್ದು. ಅಂದರೆ ನಾನು ಉತ್ತರ ರುಕ್ಮಿಣಿ ಡ್ಯಾನ್ಸಿಗೆ ಸೀಮಿತ ಆಗಿರೋಳು ಅಂತ ಅನ್ಕೊತಾ ಇದ್ದಿದ್ದಂತಹ ಜನಕ್ಕೆ ಅವಳು ತೂಗಿಸ್ಬಳ್ಳು ಪಾತ್ರನ ಅಂತ ತೋರಿಸ್ಕೊಟ್ಟಿದ್ದಂತಹ ಪಾತ್ರಗಳು ಭೀಮ, ರಾವಣ, ಅರ್ಜುನ, ಕೃಷ್ಣ, ದುರ್ಯೋಧನ ಎಲ್ಲ ಗಂಡು ಪಾತ್ರಗಳನ್ನು ಮಾಡಿದ್ದೀನಿ. ಇನ್ನೊಂದು ಇದೇ ಥರ ಕಾಂಪಿಟೇಷನ್ ನಾಟಕದಲ್ಲಿ ಏನಾಯಿತು ಅಂದರೆ ಸರಣಿಯ ಶ್ರೇಷ್ಠ ಖಳನಟ ಪ್ರಶಸ್ತಿ ನನಗೆ ಬಂತು. ಖಳನಟನೆ ಕೊಡೋವಂಥದ್ದು ನನಗೆ ಕೊಟ್ಟರು. ನಟಿ ಆಗಿದ್ರು ಕೂಡ ಕಳ್ಳನಟನ ಒಂದು ಪಾತ್ರವನ್ನು ಮಾಡಿ ವಜ್ರಮುನಿ ಅವರ ಪ್ರಶಸ್ತಿ, ಅಂದರೆ ಕೀಚಕನ ಪಾತ್ರ ಮಾಡಿದ್ದೆ ನಾನು. ಅದಕ್ಕೆ ನಟಿಗೇನೆ ಖಳನಟ ವಜ್ರಮುನಿ ಅಂತ ಪ್ರಶಸ್ತಿ ಕೊಟ್ಟರು. ಹೀಗೆ ಸುಮಾರು ಪ್ರಶಸ್ತಿಗಳು ಬಂದಿದೆ. ತೃಪ್ತಿ ತಂದಿದೆ ರಂಗಭೂಮಿ ತೃಪ್ತಿ ತಂದಿದೆ. ಹಾ, ದುಡ್ಡಿನ ವಿಚಾರದಲ್ಲಿ ತೃಪ್ತಿ ತಂದಿದ್ಯಮ್ಮ? ಇಲ್ಲ, ಅಂದರೆ ಕೆಲವು ಸ್ವಯಂಕೃತ ಅಪರಾಧಗಳು ಅಂತ ಹೇಳ್ತಾರಲ್ಲ, ನಮ್ಮದು ಸ್ವಲ್ಪ ತಪ್ಪಿರುತ್ತೆ. ಮುಖ್ಯವಾಗಿ ಏನಂದರೆ ಮುಖಕ್ಕೆ ಹೊಡೆದಂಗೆ ಮಾತಾಡೋದಾಗಲಿ, ನನಗಿಷ್ಟು ಕೊಟ್ಟರೆ ನಾನು ಮಾಡ್ತೀನಿ ಅಂತ ಹೇಳೋವಂಥದ್ದಾಗಲಿ ನನಗೆ ಈ ಕ್ಷಣಕ್ಕೂ ಬಂದಿಲ್ಲ. ನನ್ನ ಮಗ ಅದೇ ಹೇಳ್ತಾ ಇರ್ತಾನೆ, ಅಮ್ಮ ನಿಮಗೆ ಅಂತ ಒಂದು ಇದಿದೆ, ನೀವು ಕೇಳಿ ಡಿಮ್ಯಾಂಡ್ ಮಾಡಿ ಯಾಕೆ ಕೊಡಲ್ಲ. ಯಾರು ಈಗಲೂ ಸರಿ ಇವಾಗ್ಲೂ ಯಾರೋ ಒಂದು ಶಾರ್ಟ್ ಮೂವಿ ಮಾಡ್ತಾರೆ ಅಂದ್ಕೊಳ್ಳಿ, ಇಲ್ಲ ಅಮ್ಮ ಒಂದು ನೀವು ನಂಬ್ತೀರ, ಬರೀ 1,000 ರೂಪಾಯಿಗೆ ಹೋಗಿ ಮಾಡಿ ಬಂದಿದ್ದೆ ನಾನು ಈಗಲೂ ಅಂದರೆ ಹುಡುಗರು ಕೇಳ್ಕೊಳ್ತಾರೆ. ನನಗೆ ಅವ್ರಿಗಿಲ್ಲ ಅನ್ನೋಕ್ಕೆ ಬರಲ್ಲ. ನಾವು ಹೊಸಬ್ರು ಏನೋ ನಾವು ಒಂದು ಸ್ಟಾರ್ಟ್ ಮಾಡಿ ಅವ್ರು ಮಾಡ್ತಿರೋದು ನಿಜವೋ ಸುಳ್ಳೋ ಅದು ದೇವ್ರಿಗೆ ಬಿಟ್ಟಂಥ ವಿಷಯ. ಅವ್ರು ಹೇಳಿದಾಗ ನನಗೆ ಇಲ್ಲ ಅಂತ ಹೇಳೋಕ್ಕೆ ಬಾಯೇ ಬರಲ್ಲ. ಈಗ ನಾಟಕಗಳಲ್ಲಾಗಲಿ, ಅಮ್ಮ ಇಲ್ಲ, ಒಂದೊಂದ್ಸಲ ಏನೋ ಒಂದು ಪೇಮೆಂಟ್ ಮಾಡಿ ಒಂದು 5,000 ಮಾತಾಡಿರ್ತಾರೆ, 10,000 ಮಾತಾಡಿರ್ತಾರೆ, ಕೊಡೋದು ಕಮ್ಮಿ ಕೊಡ್ತಾರೆ. ನನಗೆ ಬೇಕೇ ಬೇಕು ಅಂತ ಡಿಮ್ಯಾಂಡ್ ಮಾಡೋಕ್ಕೆ ಬರಲ್ಲ. ಸರಿ ಬಿಡೋಣ ಹೋಗ್ಲಿ ಅಂತ ಬಂದ್ಬಿಡ್ತೀನಿ. ಆ ಥರ ಹಾಗೆ ಡಿಮ್ಯಾಂಡ್ ಮಾಡದಿರೋದ್ರಿಂದ ಇವ್ರು ಎಷ್ಟು ಕೊಟ್ಟರು ಮಾಡ್ತಾರೆ ಅನ್ನೋ ಒಂದು ಅಸಡ್ಡೆನೂ ಇದೆ ನನ್ನ ಬಗ್ಗೆ. ಅದು ನನಗೆ ಬರೋದಿಲ್ಲ ಸರ್. ನನಗಿಷ್ಟೇ ಕೊಡಲೇಬೇಕು, ನಾನು ನನಗೆ ಎಷ್ಟು ಕೊಟ್ಟರೆ ನಾನು ಬಂದು ಮಾಡ್ತೀನಿ ಅನ್ನೋದು ಬರೋದಿಲ್ಲ ನನಗೆ. ಅವ್ರು ಎಷ್ಟು ಕೊಟ್ಟರು ಇಸ್ಕೊಂಬರ್ತೀನಿ. ಅಲ್ಲ, ಈಗ ಸಿನಿಮಾ ರಂಗದವರು ಅಥವಾ ಸೀರಿಯಲ್ ಫೀಲ್ಡ್ ಅವರು ಅಂತಂದ್ರೆ ಐಫೈ ಲೈಫ್ನ ಲೀಡ್ ಮಾಡ್ತಿರ್ತಾರೆ ಅನ್ನುವಂಥ ಮಾತಿದೆ. ಅವ್ರಿಗೇನು ಗುರು ಬಣ್ಣ ಹಚ್ಕೊತಾರೆ, ಟಿವಿ ಸ್ಕ್ರೀನ್ ಮೇಲೆ ಮಿಂಚ್ತಾರೆ, ಆರಾಮಾಗಿ ಎಂಜಾಯ್ ಮಾಡ್ತಿರ್ತಾರೆ ಆಫ್ ಸ್ಕ್ರೀನ್. ಇದ್ದಾರೆ ಸರ್, ಹಾಗೆ ಮಾಡೋರು ಇದ್ದಾರೆ. ಆದರೆ ಎಲ್ರಿಗೂ ಅದು ಅನ್ವಯಿಸಲ್ಲ. ಅಂದರೆ ಈಗ ನೋಡಿ, ನಾವು ಆಗಿಂದ ಕಟ್ಕೊಂಬಂದು ಜೀವನ ಬೇರೆ, ಎಲ್ಲವನ್ನ ಕಳ್ಕೊಂಬಿಟ್ಟಿದ್ದೀವಿ. ಮಗನ ವಿಚಾರ ನಿಮ್ಗೆ ಗೊತ್ತಿರ್ಬೋದು, ಆಗ ಪೂರ್ತಿ ಹೊಟ್ಟೋಯ್ತು. ಈಗ ಸಾಲದ ಸುಳಿನಲ್ಲಿ ಸಿಗಾಕೊಂಡಿದ್ದೀವಿ. ಹಾಗಾಗಿ ನಾವು ಸಂಪಾದನೆ ಮಾಡೋದನ್ನು ನಾವು ಉಳಿಸ್ಕೊಳಕ್ಕಾಗಲ್ಲ. ಬಡ್ಡಿ ಕಟ್ಟಬೇಕು, ಬಡ್ಡಿ ಕಟ್ಟೋದಷ್ಟೇ ಜೀವನ ಆಗೋಗ್ಬಿಡುತ್ತೆ. ಸಾಲ ಅಲ್ಲೇ ನಿಂತಿದೆ. ಅವ ಬಡ್ಡಿ ಕಟ್ಟೋಕ್ಕೂ ದುಡ್ಡಿಲ್ಲದೆ ಇನ್ನೊಂದು ಕಡೆ ಸಾಲ ತೊಗೊಂಬಂದು ಬಡ್ಡಿ ಕಟ್ಟಬೇಕು. ಆ ತೀರ ಒಂದು ಚಕ್ರವ್ಯೂಹದಲ್ಲಿ ಸಿಗಾಕೊಂಡಾಗ ನಾವು ಹೈಫೈ ಜೀವನ ಎಲ್ಲಿ ಲೀಡ್ ಮಾಡೋಕ್ಕೆ? ನಮಗೂ ಆಸೆಗಳಿರುತ್ತೆ. ನಾವು ಕಾರಲ್ಲಿ ಹೋಗ್ಬೇಕು, ನಮ್ಮದು ಒಂದು ಸ್ವಂತ ಮನೆ ಮಾಡ್ಕೋಬೇಕು, ನಾನು ಒಂದಷ್ಟು ಒಡವೆ ಹಾಕ್ಕೋಬೇಕು. ಬಟ್ ಆಗ್ತಾ ಇಲ್ಲ. ಮಾಡೋರಿದ್ದಾರೆ, ಅಂದರೆ ಬುದ್ಧಿವಂತರು. ಈಗಿನ ಹುಡುಗರು ಹುಡುಗಿಯರು ಯಾರೇ ಆಗಲಿ ಬುದ್ಧಿವಂತರು. ಏನು ಅವ್ರು ಫಸ್ಟು ಏನು ಮಾಡ್ತಾರೆ ಅಂದರೆ ನಮ್ಮ ಜೀವನನ ಸೆಕ್ಯೂರ್ ಮಾಡ್ಕೋಬೇಕು. ಅಂದರೆ ಮುಂದೆ ಹೇಗೋ ನಮ್ಮ ಬದುಕು ನೀರಿನ ಮೇಲಿನ ಗುಳ್ಳೆ ಹಾಗೆ, ಯಾವಾಗ ಹೆಂಗೆ ಒಡೆದೋಗುತ್ತೆ ಹೇಳೋಕ್ಕಾಗಲ್ಲ ಅಲ್ವಾ?
ಅವಕಾಶಗಳೇ ಇಲ್ಲದೆ ಕೂತಿವಾಗ ನಾನೇ ಕೂತಿಲ್ವಾ ಹಂಗೆ ಇದ್ದವಾಗ ಮಾಡ್ಕೊಂಬಿಡ್ಬೇಕು ಅನ್ನೋದು ಅದು ಖಂಡಿತ ಹೌದು ಸತ್ಯ. ನಾನೇನು ಮಾಡ್ತಿದ್ದೆ ಅಂದರೆ ನನ್ನ ಮನೆಗೆ ಬೆಂಕಿ ಇಟ್ಕೊಂಡು ಬೇರೆಯವ್ರಿಗೆಲ್ಲ ಬೆಳಕು ಕೊಡ್ತಾ ಇದ್ದೆ. ನನ್ನ ಗಂಡನೂ ಅದೇ, ಯಾರಿಗೋ ಒಬ್ರಿಗೆ ಕಷ್ಟ ಅಂದರೆ ಅವ್ರಿಗೋಸ್ಕರ ಒಂದು ಚೀಟಿ ಹಾಕಿ ಅವ್ರಿಗೆ ಎತ್ಕೊಟ್ಬಿಟ್ಟು ಇವ್ರು ಅದನ್ನು ಕಟ್ಕೊಂಡು ಹೋಗೋದು. ನಾನು ಈಗಲೂ ಸರ್ ನಾವು ಹಿಂಗೆ ತೊಂದರೆಯಲ್ಲಿದ್ದ ಮಾಡಿರೋದನ್ನ ಹೇಳ್ಬಾರ್ದು ಅಂತಾರೆ. ಯಾರೋ ಏನೋ ಈಗ ಯಾರೋ ಪ್ರೊಡಕ್ಷನ್ ಹುಡುಗನೋ ಅಥವಾ ಇನ್ನೊಬ್ರು ಯಾರೋ ಅಮ್ಮ ನನ್ನ ಹತ್ರ ಹಿಂಗಿದೆ ಏನೋ ಒಂದು ಬೇಕು ನನಗೆ ಹಿಂಗಿದೆ 1,000 ನಡ್ಸು, ನನ್ನ ಹತ್ರ ಇರೋದೇ 1,000 ಕಣಪ್ಪ, ನೀನು 700 ತಗೋ, ನಾನು 300 ಇಟ್ಕೊತೀನಿ, ಇದು ಕಳಿಸ್ತೀನಿ. ನನ್ಗೆ ಯಾರಿಗೂ ಇಲ್ಲ ಅನ್ನೋಕ್ಕೆ ಮನ್ಸು ಬರಲ್ಲ ಸರ್. ಅದು ನಾವು ಮಾಡ್ಕೊಂಡ ತಪ್ಪು. ನಮ್ಮ ಜೀವನದ ಭದ್ರತೆ ಬಗ್ಗೆ ಯೋಚನೆ ಮಾಡಲಿಲ್ಲ. ಈಗ ಆಗ್ತಿರೋ ಸನ್ನಿವೇಶದಲ್ಲಿ ಈಗ ಆಗ್ತಿರೋ ಈ ಅವಮಾನಗಳು, ಈಗ ಆಗ್ತಿರೋ ಈ ಪರಿಸ್ಥಿತಿನ ನೋಡಿದಾಗ ಹೌದು ನಾನು ಹಂಗಿರ್ಬಾರ್ದಾಗಿತ್ತು ಅನ್ನಿಸ್ತಾ ಇದೆ. ಬಟ್ ಕಾಲ ಮೀರೋಗ್ಬಿಟ್ಟಿದೆ. ರಂಗಭೂಮಿಯಲ್ಲಿ ಸಿಗ್ತಿದ್ದಂತಹ ಪಾತ್ರಗಳು ಈಗ ಸಿಗ್ತಿಲ್ಲ. ಇಲ್ಲ ಸರ್, ಅಲ್ಲೂ ಕೂಡ ಈಗ ಹೊಸಬ್ರು ಬರಬೇಕು ಇಲ್ಲ ಅಂತಿಲ್ಲ. ಆ ಹೊಸಬ್ರು ಅಲೆನಲ್ಲಿ ನಾವು ಕೊಚ್ಚೋಗ್ತಾ ಇದ್ವಿ. ಅಂದರೆ ಈಗ ನೋಡಿ, ಹಂಗಂತ ನಾನು ಯಾರನ್ನೂ ದೂಷಣೆ ಮಾಡ್ತಿಲ್ಲ ಸರ್. ಇಲ್ಲಿ ಈಗ ಒಂದು ಪಾತ್ರ, ತಾಯಿ ಪಾತ್ರ ಅಂದರೆ ಈಗ ನಾನು ಹೀರೋಯಿನ್ ಮಾಡ್ತೀನಿ ಅಂತ ನಾನು ಹೇಳ್ತಾ ಇಲ್ಲ. ರಂಗಭೂಮಿ ಆಗಿರ್ಬೋದು, ಕಿರುತೆರೆ ಆಗಿರ್ಬೋದು, ಯಾವುದೇ ಆಗಿರ್ಬೋದು, ನಾನು ಹೀರೋಯಿನ್ ಕೆಲವು ಪಾತ್ರಗಳು ನಾನು ಮಾಡೋಕ್ಕಾಗಲ್ಲ. ನನ್ನ ಶರೀರ ಆಗಿರ್ಬೋದು ಅಥವಾ ನನ್ನ ಏಜ್ ಆಗಿರ್ಬೋದು. ಆದರೆ ನಾನು ಮಾಡೋವಂಥ ಪಾತ್ರಗಳ್ನು ಸಣ್ಣ ವಯಸ್ಸಿನ ಹುಡುಗಿಯರು ಅಥವಾ ಸಣ್ಣ ಮಕ್ಕಳು ಮಾಡೋವಾಗ ನಮ್ಮನ್ನು ಯಾರು ಕರೀತಾರೆ ಸರ್? ಇನ್ನೊಂದೇನಂತಾರೆ, ದಪ್ಪ ಆಗ್ಬಿಟ್ರು, ಅವ್ರು ನಮ್ಗೆ ಸೂಟ್ ಆಗಲ್ಲ. ಪಾತ್ರಕ್ಕೆ ಬೇಕು. ಈಗ ದ್ರೌಪದಿ ಪಾತ್ರ ಮಾಡ್ಬೇಕಂದ್ರೆ ಆಕೆ ಹಂಗೆ ಇರಬೇಕು, ಕುಂತಿ ಗಾಂಧಾರಿ ಮಾಡ್ಬೇಕಂದ್ರೆ ಆಕೆ ಹಂಗೆ ಇರ್ಬೇಕು. ಸಣ್ಣಗಿರ್ತಾರ. ಅನುಭವ ಮುಖ್ಯನಾ ನಿನಗೆ ಇದು ಮುಖ್ಯನಾ ಸರ್? ಹಂಗೆ ಕೇಳೋದಕ್ಕೆ ಆಗೋದೂ ಇಲ್ಲ ಅವ್ರನ್ನ. ಅವ್ರು ದುಡ್ಡು ಖರ್ಚು ಮಾಡ್ತಾ ಇರ್ತಾರೆ, ನಾವು ಹೋಗಿ ಕೇಳೋ ಅಭ್ಯಾಸ ಇಲ್ಲ, ಕೇಳೋದಕ್ಕೂ ಆಗೋದಿಲ್ಲ. ಹಾಗಾಗಿ ನಮ್ಮ ಪಾತ್ರಗಳು ಬೇರೆಯವ್ರಿಗೆ ಹೋಗ್ತಾ ಇದೆ. ಚೆನ್ನಾಗಿ ಅಂದರೆ ನಮ್ಗೆ ಖುಷಿಯಾಗುತ್ತೆ. ನಾನು ಯಾರನ್ನೂ ದೂಷಣೆ ಮಾಡಲ್ಲ, ಯಾರ ಬಗ್ಗೆ ಈರ್ಷ್ಯೆ ಪಟ್ಕೊಳಲ್ಲ. ಚೆನ್ನಾಗಿದ್ದಾರ, ಚೆನ್ನಾಗಿಲ್ಲ, ನನ್ನ ಭಗವಂತ ಇಷ್ಟೇ. ನನ್ನ ಎಲ್ಲೋ ಇದ್ರು ಎಲ್ಲೋ ದಾರಿ ತೋರಿಸ್ತಾನೆ. ಎಸ್ ಅಮ್ಮ, ಈಗ ಹೇಳಿದ್ರಿ ನೀವು ಪ್ರೆಸೆಂಟ್ ಯಾವ ಸೀರಿಯಲ್ಸ್ ಮಾಡ್ತಿದ್ದೀರಾ ಅಂತ. ಸರ್, ಈಗ ಸದ್ಯಕ್ಕೆ ತೆಲುಗುನಲ್ಲಿ ದೀರ್ಘ ಸುಮಂಗಲಿ ಭವ ಅಂತ ಒಂದು ಮಾಡಿ ಜಿ ತೆಲುಗುನಲ್ಲಿ ಬರ್ತಾ ಇದೆ. ಫಸ್ಟ್ ವೀಕ್ 3rd ವೀಕ್ ಅಲ್ಲಿರುತ್ತೆ. ಅದು ಈಗ ಡೇಟ್ಸು ತುಂಬ ಕಮ್ಮಿ ಆಗಿದೆ ಸರ್. ಫಸ್ಟ್ ವೀಕಲ್ಲಿ ಒಂದು 2 ದಿನ, ಅಮ್ಮಮ್ಮ ಅಂದರೆ 3 ದಿನ ಮಾಡ್ತಾರೆ. ಸೆಕೆಂಡ್ ವೀಕಲ್ಲಿ ಒಂದು 3 ದಿನ ಮಾಡ್ತಾರೆ. ಇನ್ನು ಆದರೆ 1 ವಾರ ಹೋಗಲೇಬೇಕು, ಅಲ್ಲಿರಲೇಬೇಕು. ಅದು ಹೋಗೋ ಬರೋ ವ್ಯವಸ್ಥೆ, ಅಲ್ಲಿ ಉಳ್ಕೊಳ್ಳೋ ವ್ಯವಸ್ಥೆ, ಅದೆಲ್ಲ ತುಂಬ ಚೆನ್ನಾಗಿ ಮಾಡ್ತಾರೆ. ಹಾಗೆ ಕೆಲಸನೂ ತೆಗಿತಾರೆ. ಈಗ ನಮಗೆಲ್ಲ ಅನುಕೂಲಗಳನ್ನ ಒದಗಿಸಿದಾಗ ನಾವು ಮಾಡಲ್ಲ, ನಮ್ಮ ಟೈಮ್ ಇಷ್ಟು ಅಂತ ನಾವು ದಿಮಾಗ್ ತೋರ್ಸೋಕ್ಕಾಗಲ್ಲ. ಮಾಡಲೇಬೇಕು. ಅವ್ರು ನಮ್ಗೇನು ಅನುಕೂಲ ಬೇಕು ಎಲ್ಲವನ್ನೂ ಮಾಡಿಕೊಡ್ತಾರೆ. ನಾವು ಕೆಲಸ ಉಸಿರು ಕಟ್ಕೊಂಡು ಮಾಡಬೇಕು. ಅದೊಂದು ಮಾಡ್ತಾ ಇದ್ದೀವಿ. ಅದು ಬಿಟ್ಟರೆ ಕನ್ನಡದಲ್ಲಿ ಅವಕಾಶಗಳಿಲ್ಲ? ಇಲ್ಲ ಸರ್, ಸುಮಾರು ಹೇಳಿದ್ನಲ್ಲ ಸರ್, ಈಗ ಫೋನ್ ಮಾಡ್ತಾರೆ, ಈ ಥರ ಮಾಡ್ತಾ ಇದ್ದೀವಿ, ನಿಮ್ದೊಂದು ಫೋಟೋ ಕಳಿಸಿ, ಲುಕ್ ಟೆಸ್ಟ್ ಬನ್ನಿ ಅಂತಾರೆ. ಏನಪ್ಪ, ನಾನು ಲುಕ್ ಟೆಸ್ಟಿಗೆ ಬರಬೇಕಂದ್ರೆ ಕಡೆಗೆ ಅದನ್ನು ಲುಕ್ ಟೆಸ್ಟ್ ಒಂದಾಗ ಹೋಗೋದು ಬಿಟ್ಟೆ. ಅದಕ್ಕೇನಂತಾರೆ, ಇಲ್ಲಮ್ಮ ನೀವು ಪಾತ್ರಕ್ಕೆ ಫಿಕ್ಸ್ ಆಗಿಬಿಟ್ಟಿದ್ದೀರಾ, ಇದನ್ನ ಚಾನಲಿಗೆ ಕಳಿಸ್ಬೇಕು, ಯಾವ ಥರ ಏನು ನಿಮ್ಮದು ಮೇಕಪ್ ಏನು, ನಿಮ್ಮದು ಹೇರ್ ಸ್ಟೈಲ್, ಡ್ರೆಸ್, ಕಾಸ್ಟ್ಯೂಮ್ಸ್ ಎಲ್ಲ ಹೆಂಗಿರಬೇಕು ಒಂದು ಫೋಟೋ ಕಳಿಸ್ಬೇಕು, ಒಂದು ಸರಿ ಬನ್ನಿ ಅಂತಾರೆ. ಅದು ಕೂಡ ಹೋಗಿ ಎಲ್ಲ ಮಾಡಿದ್ರೆ ಮತ್ತೆ ಅದ್ರ ಬಗ್ಗೆ ಮಾತೇ ಇಲ್ಲ. ಇದೆಯಾ ಇಲ್ವಾ ಏನೂ ಹೇಳಲ್ಲ. ಫೋನ್ಗಳು ಮಾಡಿದ್ರೆ ಅಟೆಂಡ್ ಮಾಡಲ್ಲ. ಕಡೆಗೆ ಯಾವುದೋ ಆ ಸೀರಿಯಲ್ ಹಾಗೆಲ್ಲೋ ಮಾಡಿ ಆ ಪಾತ್ರ ಏನೋ ಟಿ ವಿನೆಲ್ಲ ಅದು ಇದೆಲ್ವ ನಾನು ಮಾಡಿದ್ದು ಅಂದಾಗ ನಮಗೆ ಗೊತ್ತು ನಾವು ಅದಕ್ಕೆ ಸೆಲೆಕ್ಟ್ ಆಗಿಲ್ಲ ಅಂತ. ಫೋಟೋ ಕಳಿಸಿ ಅಂತಾರೆ, ರಿಜೆಕ್ಟ್ ಮಾಡ್ತಾರೆ. ಯಾಕೆ ಅಂತ ಗೊತ್ತಿಲ್ಲ ಸರ್. ಅಥವಾ ನಮಗೆ ಆ ಪಾತ್ರಗಳು ಮಾಡೋ ಯೋಗ್ಯತೆ ಅರ್ಹತೆ ಇಲ್ಲವೋ, ನಾವೇನು ಮಾಡೋದೇ ಇಲ್ವೋ ಅಂತ ನಮಗೆ ನಮ್ಮ ಮೇಲೆ ಅನುಮಾನ ಬಂದ್ಬಿಡುತ್ತೆ. ಏನು ಅನ್ಸುತ್ತಮ್ಮ, ಯಾಕಂತಂದರೆ 45 ವರ್ಷಗಳಿಂದ ನೀವು ನಟನೆಯಲ್ಲಿ ಪಳಗಿರುವಂತಹ ಒಂದು ನಟಿ, ಅಂಥ ಒಂದು ಸಂದರ್ಭದಲ್ಲಿ ಈ ಸಮಯದಲ್ಲೂ ಕೂಡ ಒಂದು ಪಾತ್ರನೂ ಇಲ್ಲ. ಅದು ಕನ್ನಡದಲ್ಲಿ, ಕನ್ನಡ ರಂಗಭೂಮಿ ಕ್ಷೇತ್ರ, ಕನ್ನಡ ಸೀರಿಯಲ್ಸ್ ಕ್ಷೇತ್ರ, ಕನ್ನಡ ಸಿನಿಮಾ ಕ್ಷೇತ್ರದಲ್ಲಿ ಇಷ್ಟೆಲ್ಲ ಕೊಡುಗೆಗಳನ್ನು ಕೊಟ್ಟ ಮೇಲೂ ಕೂಡ ಒಂದು ಪಾತ್ರ ಇಲ್ಲ, ನನ್ನ ಜೀವನವನ್ನು ನಾನು ಸಾಧಿಸೋದಕ್ಕೆ ಅಂತಂದ ಒಂದು ಕ್ಷಣ ಯೋಚನೆ ಮಾಡಿದಾಗ ನಿಮ್ಮ ಮನಸ್ಸಲ್ಲಿ ಏನು ಹೊಡೆಯುತ್ತೆ ಅಂತ? ಏನು ಹೇಳೋದು ಸರ್, ಅವರು ಹೇಳಿದ್ನಲ್ಲ ನಾನು, ಅವರು ಯಾಕೆ ನಮ್ಮನ್ನು ಈ ರೀತಿ ಅಂದರೆ, ನಾನು ಸ್ವಲ್ಪ ನಾಟಕಗಳು ಸ್ವಲ್ಪ ಬ್ಯುಸಿಯಾಗಿದ್ದಾಗ ಅವಾಗ ಸೀರಿಯಲ್ಲು ಬ್ಯಾಕ್ ಟು ಬ್ಯಾಕ್ 5-5 ಸೀರಿಯಲ್ ಮಾಡ್ತಾ ಇದ್ದೆ.
ಅವಾಗೆಲ್ಲ ನಮ್ಮ ರಂಗಭೂಮಿ ಹಳೆ ಕಲಾವಿದರು ಅಥವಾ ಸೀರಿಯಲ್ ಹಳೆಯ ಕಲಾವಿದರು ಕೆಲವರು ಕೆಲಸನೇ ಇಲ್ಲ ಕಣಮ್ಮ ಹಾಗೆ ಹಿಂಗೆ ಅಂತ ಹೇಳ್ಕೊಡೋರು. ಆಗ ನಾನು ಅಂತಿದ್ದೆ, ಇಲ್ಲಮ್ಮ ಏನೋ ಬರುತ್ತೆ ಬಿಡಿ, ನೊಂದ್ಕೋಬೇಡಿ, ಆಗುತ್ತೆ ಅಂತ. ಬಟ್ ಈಗ ನಾನು ಹಂಗೆ ಕೂತಾಗ ಅವರ ನೋವು ಏನು ಅನ್ನೋದು ಈಗ ನನಗೆ ಆಗ ಅರ್ಥ ಆಗಿತ್ತು. ನಾನೇನು ಅವ್ರನ್ನ ಇದಾಗಿ ನೋಡ್ತಾ ಇರಲಿಲ್ಲ, ಈಗ ಅರ್ಥ ಆಗುತ್ತೆ. ಅಂದರೆ ಈಗ ಅದು ಏನಪ್ಪ ಹಿಂಗೆ ಇಷ್ಟೇನಾ, ನಾವೇನು ಸಾಧಿಸೇ ಇಲ್ವಾ ಜೀವನದಲ್ಲಿ, ನಾವೇನು ಮಾಡಲೇ ಇಲ್ವಾ, ಯಾಕೆ ಅವಕಾಶಗಳಿಲ್ಲ? ಕಡೆಗೆ ನೀವು ನಂಬಲ್ಲ ಸರ್, ನನಗೆ ಅಭ್ಯಾಸನೇ ಇಲ್ಲ ಯಾರಿಗೂ ಫೋನ್ ಮಾಡಿ ನನಗೆ ಅವಕಾಶ ಕೊಡಿ ಅಂತ ಕೇಳೋಂಥ ಅಭ್ಯಾಸನೇ ಇಲ್ಲ. ಯಾವಾಗ ಬದುಕು ತುಂಬ ಕಷ್ಟ ಅಂತ ಅನ್ನಿಸ್ತೋ ಫೋನ್ಗಳು ಮಾಡಿ ಕೇಳಿದೆ, ನನಗೆ ಹಿಂಗೆ ಕೊಡ್ರಪ್ಪ ಅವಕಾಶ, ಹಿಂಗೇನೋ ಇದಿದೆ ಅಂತ. ಅದೂ 1 ದಿನ 2 ದಿನ ಫೋನ್ ಅಟೆಂಡ್ ಮಾಡಿ 3ನೇ ಸರಿ ಅಟೆಂಡ್ ಮಾಡೋದು ಬಿಟ್ಬಿಟ್ರು. ಸೊ ನಾನು ಸುಮ್ಮನೆ ಆಗ್ಬಿಟ್ಟೆ. ಸದ್ಯಕ್ಕೆ ಈಗ ಜಿ ತೆಲುಗಲ್ಲಿ ಮಾಡ್ತಾ ಇದ್ದೀರಾ, ಅದು ಬಿಟ್ಟು ಯಾಕಂತಂದರೆ ಈಗ ನಿಮ್ಮ ಒಂದು ಆಲೋಚನೆಗೆ ಬಂದಿರುತ್ತೆ, ನಟನೆಯನ್ನು ಇಷ್ಟು ವರ್ಷಗಳ ಕಾಲ ನಂಬ್ಕೊಂಡ್ರು ಕೂಡ ಅವಕಾಶಗಳಿಲ್ಲ ಅಂತಂದಾಗ, ಯಾಕಂತಂದರೆ ನಿಮ್ಮ ಒಂದು ವಯಸ್ಸಿನವರಿಗಿಂತ ಇನ್ನೂ ಚಿಕ್ಕವರೇ ಆ ಪಾತ್ರಗಳನ್ನು ಮಾಡ್ತಿದ್ದೀನಿ ಅಂತಂದಾಗ ಜೀವನೋಪಾಯಕ್ಕಾಗಿ ಅಥವಾ ಜೀವನವನ್ನು ನಡೆಸೋದಕ್ಕಾಗಿ ಬೇರೆ ಏನಾದರೂ ಆಲ್ಟರ್ನೇಟ್ ಕೆಲಸ ಏನಾದರೂ ಮಾಡ್ತಿದ್ದೀರಾ, ಹಿಂಗೆ ಏನು ಅಂತ? ಸರ್ ನನಗೆ ಬೇರೆ ಕೆಲಸ ಮಾಡಿ ಗೊತ್ತಿಲ್ಲ. ಅಂದರೆ ಗೊತ್ತಿಲ್ಲ ಅನ್ನೋದಕ್ಕೆ ಯಾವ ಕೆಲಸ ಬೇಕಾದರೂ ಮಾಡ್ಬೋದು. ಈಗ ಮನೆ ಕೆಲಸ ಮಾಡೋದಕ್ಕೂ ಏನು ತೊಂದರೆ ಇಲ್ಲ, ಮಾಡ್ಬೋದು. ಆದರೆ ನಾವು ಸಿಕ್ಕಾಕೊಂಡಿರೋ ಇಕ್ಕಟ್ಟಿನ ಪರಿಸ್ಥಿತಿಗೆ ನಾವು ತಗೊಬರೋ ಒಂದು 10,000 20,000 ನಮಗೆ ಸಾಲಲ್ಲ. ದಿನ ದುಡ್ಡು ಬೇಕು ನಮಗೆ, ಏನೋ ಮಾಡಬೇಕು ಮಟ್ಟಬೇಕು ಎಲ್ಲ, ಏನೋ ಒಂದು ಒಟ್ಟುಗೂಡಿಸಿ ಒಂದು ಹೋಟೆಲ್ ಮಾಡಿದ್ವಿ. ಅಂದರೆ ಕಾರ್ಟಲ್ಲಿ ಮನೇನ ಒಂದು ಕಿಚನ್ ಮಾಡ್ಕೊಂಡು ಅಲ್ಲಿ ಇದು ಮಾಡಿ ಹೋಟೆಲ್ ಮಾಡಿ ಚೆನ್ನಾಗಿ ಹೋಯ್ತು. ಒಂದು 6 ತಿಂಗಳು ಅಪ್ಪ ಜೀವನ ಏನೋ ಸ್ವಲ್ಪ ಒಂದು ದಾರಿ ತೋರಿಸ್ದ ಭಗವಂತ. ಅಂದರೆ ಪಟ್ಟಂತ ಪಾತಾಳಕ್ಕೆ ಬಿದ್ದುಬಿಡ್ತು. ಏನಕ್ಕಾಗಿತ್ತು ಅಂತ ಗೊತ್ತಿಲ್ಲ ಸರ್. ಆಗ ನನ್ನ ಮಗನ ಸಿನಿಮಾದ ಅವ್ನು ಸ್ವಲ್ಪ ಓಡಾಡ್ತಾ ಇದ್ದ, ನಾನು ಅವಾಗ ಇದು ಜಿ ತೆಲುಗು ಹೊಸದು ಸ್ಟಾರ್ಟ್ ಆಗಿದೆ. ಅವಾಗ ಸ್ವಲ್ಪ ಡೇಟ್ಸ್ ಚೆನ್ನಾಗಿ 10 ದಿನ 11 ದಿನ ಮಾಡೋರು, ಅಲ್ಲಿ ಹೋಗ್ತಿದ್ದೆ. ಹೀಗೆ ನಮ್ಮ ಮನೆಯವರು ಅವರು ಒಂದು ಸ್ವಲ್ಪ ಅದು ಇದು ಕೆಲಸ ಅಂತ ಕೆಲಸದವ್ರನ್ನ ನಂಬಿ ಬಿಟ್ವಿ. ಎಲ್ಲಿ ಏನು ಎಡವಟ್ಟಾಯ್ತು ಏನಂತ ಗೊತ್ತಿಲ್ಲ. ಪೂರ್ತಿ ನಾವೇನು ಹಾಕಿದ್ವಿ ಎಲ್ಲ ಹೊಟ್ಟೋಯ್ತು. ಇನ್ನೇನಾರ ಮಾಡೋಣ, ಈಗ ಹೊಸದಾಗಿ ಏನಾರ ಮತ್ತೆ ಮಾಡೋಣ ಅಂದರೆ ಬಂಡವಾಳ ಬೇಕು. ಅದಕ್ಕೆ ಈಗ ಸದ್ಯಕ್ಕೆ ನಮ್ಗೆ ಆ ಶಕ್ತಿ ಇಲ್ಲ. ಏನು ಕೆಲಸ ಬೇಕಾದ್ರೂ ಮಾಡೋದು. ನೀನು ಹೋಟ್ಲೆ ಮಾಡಿ ಕಡೆಗೆ ಏನೋ ಒಂದು ಇಡ್ಲಿ ಆ ಥರ ಏನಾರು ಮಾಡಿ ಏನು ಮಾಡೋಕ್ಕಾದ್ರೂ ಒಂದು 20,000 ಆದ್ರೂ ಬೇಡವಾ ಬಂಡವಾಳ ಬೇಕು. ಅದಕ್ಕೆ ಈಗ ಹುಲ್ಲನ್ನೆಲ್ಲ ತಂದು ನೋಡಿ, ಇದೆಲ್ಲ ನಾನೇ ಮಾಡಿರೋದು. ಆ ಥರದ್ದೆಲ್ಲ ಮಾಡಿ, ಆಮೇಲೆ ಜ್ಯುವೆಲ್ರಿ, ಮಣಿನಲ್ಲಿ ಜ್ಯುವೆಲ್ರಿ ಮಾಡ್ತೀನಿ, ತಂಜಾವೂರು ಪೇಂಟಿಂಗ್ ಮಾಡ್ತೀನಿ ಸ್ಯಾರಿ ಮೇಲೆಲ್ಲ. ಆ ಥರದ್ದೆಲ್ಲ ಏನಾರು ಆಗುತ್ತೇನೋ ಅಂತ ಒಂದಷ್ಟು ಪ್ರಯತ್ನಗಳು ಮಾಡ್ತಾ ಇದ್ದೀನಿ. ನೋಡೋಣ ದೇವ್ರೇನು. ಎಸ್, ಈಗ ನೀವು ಹೇಳ್ತಾ ಇದ್ರಿ ಸಾಕಷ್ಟು ಕಷ್ಟಗಳನ್ನು ಪಟ್ಟಿದ್ದೀನಿ ಅಂತ ಹೇಳ್ಬಿಟ್ಟು, ಸಾಲ ಇದೆ ಅಂತ ಹೇಳಿದ್ರಿ. ಎಷ್ಟು ಸಾಲ ಇದೆ, ಎಷ್ಟು ಬಡ್ಡಿ ಕಟ್ತಾ ಇದ್ದೀರಾ ಅನ್ನೋವಂಥದ್ದು? ಇದೆ ಸರ್, ಒಂದು 45 ಲಕ್ಷ ಇದೆ. 45 ಲಕ್ಷ? ಮಗ ಹೋದಾಗೆ ಒಂದು 35 ಲಕ್ಷ ಆಗೋಗಿತ್ತು. ಹೇಳ್ತಾರೆ, ಸಾಲ ಯಾಕೆ ಮಾಡ್ತೀರಾ, ನೀವೇನು ಮನೆ ತೊಗೊಂಡಿದ್ದೀರಾ, ಸೈಟ್ ತೊಗೊಂಡಿದ್ದೀರಾ, ಇಲ್ಲ ಕಾರ್ ತೊಗೊಂಡಿದ್ದೀರಾ, ಮಗನ ಮದುವೆ ಮಾಡಿದ್ದೀರಾ, ಏನಕ್ಕೆ ಸಾಲ ನಿಮಗೆ ಅಂತಾರೆ. ಸಾಲ ಮಾಡಿದವ್ರಿಗೆ ಮಾತ್ರನೇ ಗೊತ್ತು ಅದ್ರ ನೋವು ಸಂಕಟ ಏನು ಅಂತ. ಈಗ ನಿಮ್ಮ ಹತ್ರ 10,000 ಇಸ್ಕೊಂಡಿರ್ತೀನಿ ಸರ್, ನನ್ನ ಅರ್ಜೆಂಟ್ಗೆ 20% ಬಡ್ಡಿ ಇಟ್ಕೊಂಡು, ಅಂದರೆ 8,000 ಕೊಡ್ತಾರೆ, 2,000 ಇಟ್ಕೊಂಡು. ಇನ್ಯಾರಿಗೂ ನಾನು 10,000 ಕೊಡಬೇಕಾಗಿರುತ್ತೆ. ಇಲ್ಲಿ 2,000 ಕಮ್ಮಿ ಆಯ್ತಾ, ಆ 2,000 ಒಂದು ಸಾಕಿ ಇನ್ನೊಂದು ಕಡೆನ, ಅದನ್ನು ಕಟ್ಟಕ್ಕೆ ಇನ್ನೊಂದು ಕಡೆನ, ಹಿಂಗೆ ಆಗಿ ಸುಳಿಲ್ ಸಿಗಾಕೊಂಬಿಟ್ಟಿದೆ ಸರ್. ನನ್ನ ಮಗ ಹಾಸ್ಪಿಟ್ಲಲ್ಲಿ ಇದ್ದಾಗ ಬರೀ 30,000 ಕೈಯಲ್ಲಿ ಇಟ್ಕೊಂಡು ಹೋಗಿದ್ದು ನಾವು. 35 ಲಕ್ಷದವರೆಗೂ ಆಯಿತು. ನಮ್ಮ ರಂಗಭೂಮಿಯವರು ಸ್ವಲ್ಪ ಹೆಲ್ಪ್ ಮಾಡಿದ್ರು, ನನ್ನ ಸ್ನೇಹಜೀವಿಗಳು ಬಳಗ ಅಂತಿದೆ, ಅವ್ರು ಹೆಲ್ಪ್ ಮಾಡಿದ್ರು. ಪ್ರಿಯಾ ಕೃಷ್ಣ ಅವರು, ರಂಗಾಯಣ ರಘು ಅವರು, ಮತ್ತು ಫಾರೆಸ್ಟ್ ಫ್ಯಾಮಿಲಿ ಅಂತ ಶಿವಕುಮಾರ್ ಅವರು ಇದ್ದಾರೆ, ನನ್ನ ಹಸ್ಬೆಂಡ್ ಫ್ರೆಂಡ್ಸ್, ಅವರು ಒಂದಷ್ಟು ಹೆಲ್ಪ್ ಮಾಡಿದ್ರು. ಸುಮಾರು ಜನ ಸರ್ ಒಂದಷ್ಟು ಹೆಲ್ಪ್ ಮಾಡಿದ್ರು, ಒಂದು 6-7 ಲಕ್ಷ ರೂಪಾಯಿವರೆಗೂ ಹೆಲ್ಪ್ ಮಾಡಿದ್ರು. ಮತ್ತು ನಮ್ಮ ಮಗನ ಫ್ರೆಂಡ್ ಪ್ರಸನ್ನ ಅಂತಿದ್ದಾರೆ, ಅವ್ರು ATM ಕಾರ್ಡೇ ಕೊಟ್ಬಿಟ್ಟಿದ್ದಾರೆ. ಅಲ್ಲಿ ಎಷ್ಟು ದುಡ್ಡಿದೆ ಗೊತ್ತಿಲ್ಲಪ್ಪ, ನೀನು ಬೇಕಿರೋ ತಗೋ ಅಂತ. ಅರ್ಸು ಅಂತಾರೆ ಅವರು, ಡೈರೆಕ್ಟ್ರು. ಅನೂಪ್ ಸೇಳಿನ್ ಅಂತ ಅವರು, ಮಹೇಶ್ KR ಪೇಟೆ ಅಂತ ಆ ಪುಣ್ಯಾತ್ಮ, ಅವ್ರ ಬಡ್ಡಿನೇ ಇಲ್ಲ ಸರ್, 10 ಲಕ್ಷ ರೂಪಾಯಿ ಕೊಟ್ಟರು. ಇದುವರೆಗೂ 1 ರೂಪಾಯಿ ಕೊಟ್ಟಿಲ್ಲ. ನಂಬ್ತೀರಾ, ಒಂದು ದಿನ ಕೇಳಲ್ಲ. ಬಂದಾಗ ಅವ್ರು ಮೊದಲು ದಿನ ನಮ್ಮ ಹತ್ರ ಹೇಗೆ ಮಾತಾಡ್ತಿದ್ರು ಈಗಲೂ ಹಾಗೆ ಮಾತಾಡ್ತಾರೆ.
ಅಷ್ಟೇ ವಿಶ್ವಾಸ ಎಲ್ಲ ಮಾತಾಡ್ತಾರೆ. ಕೆಲವರು ಆ ಸಮಯದಲ್ಲಿ ಏನು ಮಾಡಿದ್ರು ಅಂದರೆ ನಮ್ಮ ಪರಿಸ್ಥಿತಿ ಎಲ್ಲ ನೋಡಿಕೊಂಡು ನಮ್ಮ ಎಮರ್ಜೆನ್ಸಿ ನೋಡಿಕೊಂಡು 10%, 20% ಹಿಂಗೆ ವಾರದ ಕಂತು ಅಂದರೆ 20%. ಅಥವಾ ಗೊತ್ತಿರೋರು ಗೊತ್ತಿರುತ್ತೆ, ಅದ್ರ ಅನುಭವ ಇರುತ್ತೆ. ಆ ಸುಳಿನಲ್ಲಿ ಸಿಗಾಕೊಂಡ್ಬಿಟ್ವಿ. ಈಗ ಹೆಂಗೋ ಮಾಡಿ ಬಡ್ಡಿ ಕಟ್ತಾ ಇದ್ರೆ ಸಾಲನ ಕೆಲವ್ರಿಗೆ ಇವಾಗ ಏನಂತಾರೆ ಕೊಡಲ್ಲ ಅಂತೇಳಿ ಹಂಗೆ ಹೇಳೋಕ್ಕಾಗಲ್ಲ ಸರ್. ನಮ್ಮ ಇದಕ್ಕೋಸ್ಕರ ಹೋಗಿ ತಗೊಂಡ್ಮೇಲೆ ಕೊಡ್ತಾ ಇದೀವಿ ಎಲ್ಲಾರ್ಗು, ಲೇಟಾಗಿ ಕೊಡ್ತಾ ಇದ್ವಿ. ಕೆಲವ್ರಂತೂ ಎಷ್ಟು ಅವಮಾನ ಮಾಡ್ತಿದ್ದಾರೆ ಅಂದರೆ ಸರ್, ಕೊಡೋ ದುಡ್ಡು ಕೊಟ್ಟು ಅವ್ರ ಹತ್ರ ಅನ್ನಿಸ್ಕೋಬೇಕಲ್ಲ ಅನ್ನೋ ನೋವು. ಕೊಡ್ತಾ ಇದೀವಿ ಎಲ್ಲಾರ್ಗು, ಆದರೆ ನಿಧಾನ ಆಗ್ತಾ ಇದೆ. 10ನೇ ತಾರೀಕು ಕೊಡೋದು 20ನೇ ತಾರೀಕು ಕೊಡ್ತೀವಿ ಅಂದರೆ ನಮ್ಗೆ ಅಡ್ಜಸ್ಟ್ ಆಗ್ಬೇಕು. ನಮ್ಮ ಪೇಮೆಂಟು ಯಾವಾಗೋ ಬರುತ್ತೆ, ಯಾವಾಗಲೋ ಈಗ ಏನೋ ಹೇಳ್ತಾರಲ್ಲ 50,000 ಕಮಿಟ್ಮೆಂಟ್ ಇದ್ರೆ 15,000 ಬರುತ್ತೆ. ಏನು ಮಾಡೋದು ಅಂತ ಗೊತ್ತಾಗ್ತಿಲ್ಲ. ಭಗವಂತ ಯಾಕೆ ಹಿಂಗೆ ನನಗೆ ನಮಗೆ ಇಷ್ಟೊಂದು ಇದು ಮಾಡ್ತಾನೆ ಅಂತ ಏನೋ ಒಂದು ಹಂಗೆ ತೂಗಿಸ್ಕೊಂಡು ಹೋಗ್ತಾ ಇದೆ. ದಯವಿಟ್ಟು ಸಮಾಧಾನ ಮಾಡ್ಕೊಳ್ಳಿ. ಪುತ್ರ ಶೋಭಂ ನಿರಂತರಂ ಅಂತ ಹೇಳ್ತಾರಮ್ಮ. ಸೊ ಸುಮಾರು ಹತ್ತತ್ರ ನನಗನ್ಸಿರೋ ಪ್ರಕಾರ 40ರಿಂದ 50 ಸಿನಿಮಾಗಳಲ್ಲಿ ಬುಲ್ಲಿಯವರು ಆ್ಯಕ್ಟ್ ಮಾಡಿದರು, ರಾಕೇಶ್ ಅವರು. ಸೊ ಅದರಲ್ಲೂ ಕೂಡ ಚೆಲುವಂಚಿತ್ತಾರ ಅಂದ ತಕ್ಷಣ, ಪಪ್ಪುಸಿ ಅಂದ ತಕ್ಷಣ, ಬುಲ್ಲಿ ಅಂದ ತಕ್ಷಣ ನೆನಪಾಗುವಂಥದ್ದೇ. ಈಗಿನ ಕಾಲದ ಮಕ್ಕಳು ಕೂಡ ಆ ಒಂದು ಕ್ಯಾರೆಕ್ಟರ್ನ ನೋಡ್ಬಿಟ್ಟು ನಗಾಡ್ತಾರೆ, ಎಂಜಾಯ್ ಮಾಡ್ತಾರೆ. ಎಂಥ ಕಲಾವಿದ ಅಂತೇಳ್ಬಿಟ್ಟು ಶಹಬಾಷ್ ಕೊಡ್ತಾರೆ. ಸೊ ಈಗ ನಿಮಗೆ ಎಷ್ಟು ನೆನಪಾಗುತ್ತೆ ಅವ್ರನ್ನ ಅಂತ. ಬಿಕಾಸ್ ಯಾಕಂತಂದ್ರೆ ನೆನಪು ಅನ್ನೋದಕ್ಕಿಂತ ಯಾಕಂತಂದ್ರೆ ಪ್ರತಿದಿನ ನಿಮ್ಮ ಜೊತೆನೇ ಇರ್ತಿದ್ರು ಸರ್. ಮರೆತಿದ್ರೆ ಸರ್ ನೆನಪಾಗೋದಕ್ಕೆ ಅವ್ನು ಯಾವಾಗಲೂ ಈಗಲೂ ಇಲ್ಲೇ ಇದ್ದಾನೆ ಅಂತಾನೆ ಅನ್ನಿಸ್ತಾ ಇದ್ದಾನೆ. ಅಂದರೆ ಅವನು ಇದ್ದಿದ್ರೆ ಅದು ಬೇರೆ ಆಗೋದೇನೋ. ಅವನು ಹೀರೋ ಆಗಿ ಮುಹೂರ್ತ ಆಗಿತ್ತು, ಅವ್ನಿಗೆ ಒಳ್ಳೆ ಆಪರ್ಚುನಿಟಿ ಆಗಲೂ ಸರ್. ಅವ್ನು ಮಾಡೋವಾಗ್ಲೂ ನಾವು ಅಮೌಂಟ್ ಡಿಮ್ಯಾಂಡ್ ಮಾಡ್ತಾ ಇರಲಿಲ್ಲ. ಈಗಿನ ಕೆಲವು ಚೈಲ್ಡ್ ಆರ್ಟಿಸ್ಟ್ಗಳು ಅವರೆಲ್ಲ ಬಂದಾಗ ನೋಡ್ತೀನಲ್ಲ, ಅವ್ರು ಎಷ್ಟು ಡಿಮ್ಯಾಂಡ್ ಮಾಡ್ತಾರೆ, ಎಲ್ಲ ಇದು ಮಾಡ್ತಾರೆ. ನಾನು ಯಾರ ಹತ್ರ ಏನಾರ ಪೇಮೆಂಟ್ ಮಾತಾಡೋಕ್ಕೆ ಭಯ ನನಗೆ ಈಗಲೂ. ಹಂಗಿದ್ದು ಅವನು ಇದ್ದಿದ್ರೆ ಏನೋ ಆಗೋದೇನೋ ಏನೋ ಅಂದರೆ ಅವ್ನು ಉಳಿಸ್ಕೊಳಕ್ಕೆ ನಮಗೆ ಯೋಗ್ಯತೆ ಇರಲಿಲ್ಲ ಅಂತ ಅನ್ನಿಸ್ತು ಅಷ್ಟೇ. ಅವ್ನು ದೈಹಿಕವಾಗಿಲ್ಲ, ನಮ್ಮ ಜೊತೆಗೆ ಯಾವಾಗಲೂ ಇರ್ತಾನೋ. ಅಂದರೆ ನಾನು ಅವನದು ಹಾಸ್ಪಿಟಲ್ದೆಲ್ಲ ಹೇಳ್ಬಾರ್ದು ಅನ್ಕೋತೀನಿ. ಯಾಕಂದ್ರೆ ಎಲ್ಲ ಅವ್ನು ನೊಂದ್ಕೊಂಡ್ಬಿಡ್ತಾನೋ, ನನ್ನಿಂದ ಹಿಂಗೆ ಆಗೋಯ್ತೇನೋ ಅಂತ ನೊಂದ್ಕೊಂಡ್ಬಿಡ್ತಾನೋ ಅಂತ ನಾವೆಲ್ಲೂ ಹೇಳಲ್ಲ. ಈಗಲೂ ಯಾರು ಸ್ವಲ್ಪ ಗುಂಡಿಗೆ ಸ್ವಲ್ಪ ಡಸ್ಕಿ ಸ್ಕಿನ್ ಇದ್ದ ಅವ್ನು ಬುಲ್ಲಿ ಅಂತಾನೆ ಹೆಸರಿಡ್ತಾರೆ. ಅವ್ನು ಕರೆದೆ ನಾನು ಎಲ್ಲೇ ನೋಡೋರು ಅವ್ರ ಹತ್ರ ಒಂದು ಸೆಲ್ಫಿ ತಗೋತೀನಿ. ಆ ಥರ ಹುಡುಗರು ನೋಡಿದ್ರೆ ಅವರೇ ಬಂದು ಮಾತಾಡ್ತಾರೋ, ಬಂದು ಮಾತಾಡ್ಸಿದ್ರೆ ನಾನೇ ಹೋಗಿ ಬರೋ, ಇಲ್ಲಿ ನನ್ನ ಮಗನ ಥರ ಇದೆಯಾ ಬಾರೋ ಅಂತ ಸೆಲ್ಫಿ ತಗೋತೀನಿ. ಏನು ಮಾಡೋದು ಸರ್. ಬುಲ್ಲಿಯವರು ಇರೋ ತನಕ ನಿಮ್ಮ ಜೀವನ ಚೆನ್ನಾಗಿತ್ತು, ಬುಲ್ಲಿಯವರು ಹೋದ ಮೇಲೆ ನಿಮ್ಮ ಜೀವನ ಈ ಥರ ಆಯಿತು ಅಂತ ಯಾವತ್ತಾದರೂ ನಿಮ್ಗೆ ಅನ್ನಿಸ್ತಾ ಬುಲ್ಲಿಯವರು ಅದೃಷ್ಟ ಆಗಿದ್ರು ನಮ್ಮ ಕುಟುಂಬಕ್ಕೆ ಅಂತ? ಹೌದು ಸರ್. ಅಂದರೆ ಅವಾಗಲೂ ಸಣ್ಣ ಪುಟ್ಟ ಇತ್ತು, ಹಂಗಂತ ಏನಿಲ್ಲ. ಬಟ್ ಅವ್ನು ಹೋದ್ಮೇಲೆ ನಮಗೆ ತುಂಬ ನಮ್ಮ ಇದೇ ಹೊಟ್ಟೋಯ್ತು ಸರ್, ಎಲ್ಲ ಹೊಟ್ಟೋಯ್ತು. ಅವನೇ ಹೋದ, ಇನ್ನೇನು ಸರ್, ಇನ್ನೇನು ಉಳ್ಕೊಂಡಿದೆ, ಎಲ್ಲ ಹೋಯ್ತು. ಆಗ 2 ವರ್ಷ ಹುಚ್ಚಿಡ್ದು ಕೂತ್ಬಿಟ್ಟಿದ್ದೆ. ಕೆಲಸ ಇಲ್ಲ, ಮನೆಯಲ್ಲೇ ಇರಬೇಕು, ಏನು ಮಾಡೋದು ಏನೂ ದಾರಿನೇ ಇಲ್ಲ. ಆ ಟೈಮಲ್ಲೇ ಆವಾಗಲೇ ಅದೇ ಹಾಸ್ಪಿಟಲ್ಗೆ ಮಾಡಿದ ದುಡ್ಡು ಕಟ್ಟಬೇಕು, ಏನು ಮಾಡೋದು, ಇವನಿನ್ನೂ ಓದ್ತಿದ್ದ ದೊಡ್ಡವನು, ಏನು ಮಾಡೋದಕ್ಕೂ ದಾರಿ ಇಲ್ಲ. ಅಂಥ ಟೈಮಲ್ಲಿ ಶ್ರುತಿ ನಾಯ್ಡು ಅವ್ರು ಕರೆದು ಕೆಲಸ ಕೊಟ್ಟರು, ನಾಗಮಂಡಲ ಅನ್ನೋ ಸೀರಿಯಲ್. ಅಲ್ಲಿಂದ ಸ್ವಲ್ಪ ಮತ್ತೆ ಜರ್ನಿ ಸ್ಟಾರ್ಟ್ ಆಯಿತು. ಮತ್ತೆ ಹೇಳ್ಕೊಡೋನ್ಗೆ ಏನು ಬರಲಿಲ್ಲ, ಹಾಗೆ ಹಿಂಗೆ ನಡೀತಾ ಇದೆ, ತೊಂದರೆ ಇಲ್ಲ. ಈಗ ಬುಲ್ಲಿಯವರ ಯಾವ ವಸ್ತುವನ್ನ ನೋಡಿದಾಗ ನಿಮ್ಗೆ ಅವ್ರು ನೆನಪಾಗ್ಬಿಡ್ತಾರೆ ಸಡನ್ ಆಗಿ? ಇವಾಗ ಮನೆಯಲ್ಲಿ ಇವಾಗ ಏನೋ ಒಂದು ಸಾಕಷ್ಟು ಥಿಂಗ್ಸ್ ಇದ್ದೇ ಇರುತ್ತೆ ನಿಮ್ಮಲ್ಲಿ. ಅವನ್ ಏನು ನಾವು ತೆಗ್ದಿಲ್ಲ ಸರ್, ಒಂದು ಬಾಕ್ಸ್ ಮಾಡಿ ಇಟ್ಟಿದೀವಿ. ಅವನ್ ನೋಡಿ ಅಲ್ಲೇ ಇದೆ ಅವ್ನ ಫೋಟೋ, ಪುನೀತ್ ರಾಜ್ಕುಮಾರ್ ಅವ್ರದ್ದು, ಎಲ್ಲರದು ಇದೆ. ಅವನಿಗೆ ಡ್ಯಾನ್ಸು ಅಂದರೆ ಪ್ರಾಣ.
ಯಾರು ಯಾವುದೇ ಆ ಹಾಡು ಡ್ಯಾನ್ಸು ಏನಾರು ಬಂದರೆ ಸಾಕು, ಹಿಂದೆ ನಿಮಗೂ ಹೇಳಿ, ನೀವೇ ಕೇಳಿದ್ರಿ ಅನಿಸುತ್ತೆ, ಹೌದು. ನೀವು ರೀಲ್ಸಲ್ಲೇ ಡ್ಯಾನ್ಸ್ ಮಾಡ್ತಾ ಇರ್ತೀರಾ ಏನು ಅಂತ. ಕೆಲವ್ರು ಅದಕ್ಕೂ ಕಮೆಂಟ್ ಮಾಡಿದ್ರು, ಏನೇ ಅಮ್ಮನಿಗೆ ಮಗನ ಕಳ್ಕೊಂಡಿದ್ರೆ ನಿಮ್ಗೇನು ಒಂದು ಸ್ವಲ್ಪನೂ ಅನ್ಸಲ್ವಾ? ಆ ಡ್ಯಾನ್ಸಲ್ಲಿ ನಾನು ನನ್ನ ಮಗನ್ನ ನೋಡ್ತಾ ಇದ್ದೀನಿ. ಡ್ಯಾನ್ಸ್ ಮಾಡಿದ್ರೆ ಅವ್ನಿಗಿಷ್ಟ, ಕಡೆಗೆ ಅದು ಬಿಟ್ಟೆ. ಯಾಕೆ ಸುಮ್ಮನೆ ಅವನ ಹೆಸರು ತರ್ತಾರೆ ಮದ್ಯಕ್ಕೆ ಅಂತ. ಈಗ ಅವ್ನು ಹೋದಾಗ್ಲೇ ಅವ್ನಿಗೆ ಗ್ಯಾಂಗ್ರೀನ್ ಆಗಿತ್ತು, ಡ್ರಗ್ಸ್ ತೊಗೋತಿದ್ದ, ಹಾಗೆ ಹಿಂಗೆ ಅಂತ ಸುಮಾರು ಆಹಾ ಆದರೆ ಬಟ್ ಅದ್ರ ನಿಜವಾದ ಏನು ಅಂತ ನಮಗೆ ಮಾತ್ರನೇ ಗೊತ್ತು. 75 ದಿನ ನಾವು ನರಕ ಅನ್ನೋದು ನೋಡ್ಬಿಟ್ಟಿದ್ದೀವಿ ಹಾಸ್ಪಿಟಲಲ್ಲಿ. ಅದೇ ಅವನು ಹೋಗ್ತಿದ್ದಂಗೆ ನಮ್ಮ ಅದೃಷ್ಟನೂ ಹೋಯ್ತು ಅನ್ಕೋಬೋದು. ಎಲ್ಲೋ ಏನೋ ಬಂತು ಅಂತ ನನ್ನ ದೊಡ್ಡ ಮಗನ ಮೂಲಕ ಬಂತು, ಯಾಕೋ ಮತ್ತೆ ಅದೂ ಹಾಗೆ 7 ಬೀಳಲ್ಲಿ 6 ಏರ್ತಾ ಇಲ್ಲ, 3 ಇಳಿತಾ ಇಲ್ಲ, ಹಾಗಾಗಿದೆ. ಈಗ ಆಕ್ಚುಲಿ ಏನಾಗಿತ್ತು ರಾಕೇಶ್ ಅವರಿಗೆ ಅನ್ನುವಂಥದ್ದು ಎಲ್ರಿಗೂ ಸಾಕಷ್ಟು ಪ್ರಶ್ನೆ ಕಾಡ್ತಾ ಇದೆ. ಇವಾಗ ನೀವೇ ಹೇಳಿದ್ರಿ, ಡ್ರಗ್ಸ್ ತಗೋತಿದ್ರು ಅಂತ ಕೆಲವ್ರು ಮಾತಾಡ್ತಾರೆ, ಗ್ಯಾಂಬ್ರಿನ್ ಆಗಿತ್ತು ಅಂತ ಕೆಲವ್ರು ಮಾತಾಡ್ತಾರೆ, ಇನ್ನು ಏನೋ ಕ್ಯಾನ್ಸರ್ ಅಂತ ಹೇಳ್ಬಿಟ್ಟು ಇನ್ನೊಂದು ಕ್ಯಾನ್ಸರ್ ಅಂದ್ರು, ಅದು ಅಂದ್ರು. ಆಕ್ಚುಯಲ್ ಸಮಸ್ಯೆ, ಆರೋಗ್ಯ ಸಮಸ್ಯೆ, ಅಷ್ಟು ಚೆನ್ನಾಗಿದ್ದಂಥವ್ರು, ಅಷ್ಟು ಚೆನ್ನಾಗಿ ಆಕ್ಟ್ ಮಾಡ್ತಿದ್ದಂಥವ್ರು, ಎಲ್ರ ಜೊತೆ ಮಿಂಗಲ್ ಆಗ್ತಿದ್ದಂಥವ್ರು, ಅಂತ ವ್ಯಕ್ತಿಗೆ ಸಡನ್ ಆಗಿ ಹೈಪರ್ ಆಕ್ಟಿವ್ ಸರ್ ಅವನು ಒಂದ್ಸರಿ ಡ್ಯಾನ್ಸ್ ಕ್ಲಾಸ್ಗೆ ಹೋಗಿ ಡ್ಯಾನ್ಸ್ ಮಾಸ್ಟ್ರು ಅವ್ನು ಹೇಳ್ಕೊಟ್ಟು ಬರೋ ಪಕ್ಕದಲ್ಲೇ ಲ್ಯಾಬ್ರೇಟ್ರಿ ಇದಿತ್ತು. ಅವ್ರೇನು ಮಾಡಿದ್ದಾರೆ, ಎಲ್ರದ್ದು ಸುಮ್ಮನೆ ಗೊತ್ತಲ್ಲ ಫ್ರೆಂಡ್ಸು ಬ್ಲಡ್ ಚೆಕಪ್ ಮಾಡೋಣ, ನೀನು ಜಾಂಡೀಸ್ ಇದೆ ತೋರಿಸು ಅಂತ. ಅಮ್ಮ ನಂಗೆ ಜಾಂಡೀಸ್ ಅಂದರೆ ನಾನು ಬೈದೆ, ಹೋಗ ಏನೋ ಒಂದು ಹೇಳ್ತಾರೆ, ನೀವು ಮಾಡೋ ಕೆಲಸವಿಲ್ಲ ಹಂಗೇನಿದೆ. ಅದಾದಮೇಲೆ ಸ್ವಲ್ಪ ದಿನ ಒಂದು 5-6 ತಿಂಗಳಾದ್ಮೇಲೆ ಅವನು ಸ್ವಲ್ಪ ಸುಸ್ತಾಗಂಗೆ ಇದ್ದ. ಅಲ್ಲಿ ಡ್ಯಾನ್ಸ್ ಇವರು ಗಣೇಶ ಫಂಕ್ಷನ್ ಅದು ಇದು ಅಂದಾಗ ಡ್ಯಾನ್ಸ್ ಟೀಮ್ ಹೋಗೋರು, ಅಲ್ಲಿ 2-3 ಸರಿ ತಲೆ ತಿರುಗಿ ಬಿದ್ದಿದ್ದಾನೆ. ಹೇಳಿಲ್ಲ, ಯಾಕೆ ಅಂದರೆ ಡ್ಯಾನ್ಸ್ ಕ್ಲಾಸಿಗೆ ಕಳಿಸ್ದಿರ ಹೋಗ್ಬಿಡ್ತಾರೆ ಅಮ್ಮ ಅಂದ್ಬಿಟ್ಟು. ನಮ್ಗೆ ವಿಷಯನೇ ಗೊತ್ತಿಲ್ಲ. ಆಮೇಲೆ ಯಾಕೋ ಸುಸ್ತು ಪಡೋನು. ಆವಾಗ ಏನಾಯಿತು, ಒಂದಿನ ತುಂಬಾ ಒಂಥರ ಕಣ್ಣಲ್ಲೇ ಎಲ್ಲ ಹಂಗೆ ಅನ್ನಿಸ್ತು ನನಗೆ. ಇರಪ್ಪ ಯಾವುದಕ್ಕಾಗಲಿ ತೋರಿಸೋಣ, ನಮ್ಮ ಫ್ಯಾಮಿಲಿ ಡಾಕ್ಟರ್, ನಾವು ಮೂಡ್ಲುಪಾಳ್ಯದಲ್ಲಿದ್ದು ಫ್ಯಾಮಿಲಿ ಡಾಕ್ಟ್ರ್ ಇದ್ರು, ಅವ್ರ ಹತ್ರ ಕರ್ಕೊಂಡು ಹೋದಾಗ ಅವ್ರು ಬ್ಲಡ್ ಟೆಸ್ಟ್ ಮಾಡಬೇಕು ಅಂದರು. ಮಾಡಿದರೆ ಪ್ಲೇಟ್ಲೆಟ್ಸು ತುಂಬ ಕಮ್ಮಿ ಇತ್ತು, ಬರೀ 75,000 ಏನೋ ಇತ್ತು. ಅವ್ರಿಗೆ ಯಾಕೋ ಡೌಟ್ ಬಂದು ಇನ್ನೊಂದು ಸರಿ ಮತ್ತೆ ಮಾರನೇ ದಿನ ನನಗೆ ಅಂದರೆ ಅವನಿಗೆ ಸಣ್ಣ ವಯಸ್ಸಲ್ಲಿ ಹುಡುಗರು ಆಡುವಾಗ ಒಂದು 6-7 ವರ್ಷ ಇರ್ಬೋದು, ಯಾವುದೋ ಒಂದು ಕಲ್ಲಿಲ್ಲಿ ಏಟು ಬಿದ್ದುಬಿಟ್ಟು ಬ್ಲಡ್ಡು ಹೋಗ್ತದೆ, ಸಿಕ್ಕಾಪಟ್ಟೆ ಜಾಸ್ತಿ ಓಪನ್ ಆದರೆ ಹೋಗುತ್ತಲ್ಲ ಹಂಗೆ ಬ್ಲಡ್ ಹೋಗ್ತದೆ. ನಾನು ಹೆದರ್ಕೊಂಡು ಹಾಸ್ಪಿಟ್ಲಿಗೆಲ್ಲ ಕರ್ಕೊಂಡೋಗಿ ಅವರೆಲ್ಲ ತೆಗೆದ್ರೆ ಸುಮ್ಮನೆ ಸಣ್ಣ ಹೋಲ್ ಆಗಿರೋದು, ಬಟ್ ಬ್ಲಡ್ ಫ್ಲೋ ಆಗ್ತಾನೆ ಇದೆ, ನಿಲ್ತಾ ಇಲ್ಲ. ಹಂಗಾಗ್ತಿತ್ತು. ನಾವು ಆಗಲೇ ಎಚ್ಚರ ಆಗ್ಬೇಕಾದ್ರೆ ನಮಗೆ ಗೊತ್ತಾಗ್ಲಿಲ್ಲ ಸರ್. ಅದಾದಮೇಲೆ ಅವನು ಅವತ್ತು ಪ್ಲೇಟ್ಲೆಟ್ಸ್ ನಿಲ್ತಾ ಇಲ್ಲಮ್ಮ, ಅವನಿಗೆ ಪ್ಲೇಟ್ಲೆಟ್ಸ್ ಇದು ಮಾಡಬೇಕು, ವೈಟ್ ಪ್ಲೇಟ್ಲೆಟ್ಸ್ ನಿಲ್ತಾ ಇಲ್ಲ ಅಂದರು. ಅದಾದಮೇಲೆ ಮತ್ತೆ ಫೋರ್ಟಿಸ್ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಮಾಡಿ ಎಲ್ಲ ನೋಡಿ, ಏನೂ ಇಲ್ಲ, ಡೆಂಗ್ಯೂ ಇಲ್ಲ, ಏನಿಲ್ಲ, ಏನು ಅಂತ ಗೊತ್ತಾಗ್ತಿಲ್ಲ, ಪ್ಲೇಟ್ಲೆಟ್ಸೇ ನಿಲ್ತಾ ಇಲ್ಲ ಅಂದಾಗ ಬೋನ್ ಮ್ಯಾರೋ ಮಾಡಬೇಕು. ಆ ಟೈಮಲ್ಲಿ ಬೋನ್ ಮ್ಯಾರೋ ಮಾಡೋದೇ ಕ್ಯಾನ್ಸರ್ ಕಾಯಿಲೆಗೆ ಅನ್ನೋದು ಒಂದು ಇದಿತ್ತು. ನಾವು ತುಂಬ ಭಯ ಪಟ್ಕೊಂಡ್ವಿ. ಸರಿ ಬೋನ್ ಮ್ಯಾರೋ ಮಾಡೋದು, ಅವನು ಒಳಗಡೆ ಮೂಳೆಯಿಂದ ತೆಗಿತಾರೆ, ನಿಮಗೆ ಗೊತ್ತಿರ್ಬೋದು, ಬೆನ್ಮೂಳೆಯಿಂದ ಇದು ಮಜ್ಜೆ ತೆಗಿತಾರೆ, ಅದೊಂಥರ ನರಕ ಇದು. ಅದು ತೆಗೆದು ಎಲ್ಲ ಬಂದು ಕಳಿಸಿ ಒಂದು 7 days ಆಗುತ್ತಮ್ಮ ಅದು ಬರೋದಕ್ಕೆ, ರಿಪೋರ್ಟ್ ಬರೋದಕ್ಕೆ ಅಂತ ಹೇಳಿದ್ರು. ಆದರೆ 2 ದಿನ 3 ದಿನ ಅವನ್ನ ಮಂಚದಿಂದ ಕೆಳಗೆ ಇಳಿಯೋಕ್ಕೂ ಬಿಡಬೇಡಿ, ಬೆಡ್ ಪ್ಯಾನ್ ಎಲ್ಲ ಕೊಡಬೇಕು, ಪೇಯ್ನ್ ಇರುತ್ತೆ ತುಂಬ ಅಂತ. ನೀವು ನಂಬಲ್ಲ ಸರ್, ಅರ್ಧ ಗಂಟೆಗೆ ಅವನೇ ಎದ್ದು ವಾಶ್ರೂಮ್ಗೆ ಹೋಗಿದ್ದಾನೆ. ಅಂದರೆ ಅಷ್ಟು ವಿಲ್ ಪವರ್ ಅವನಿಗೆ. ಅದಾದಮೇಲೆ ಇಲ್ಲ, ಏನೂ ಇಲ್ಲ, ಕ್ಯಾನ್ಸರ್ ಥರ ಏನೂ ಇಲ್ಲ, ಅವ್ನಿಗೆ ಯಾಕೆ ಪ್ಲೇಟ್ಲೆಟ್ಸ್ ನಿಲ್ತಾ ಇಲ್ಲ ಅಂತ ನೋಡಬೇಕು ಅಂದರೆ ಶೇಷಾದ್ರಿಪುರಮಲ್ಲೊಬ್ಬರು ಡಾಕ್ಟ್ರ್ ಇದ್ದರು. ಅದು ಇವಾನ್ ಸಿಂಡ್ರೋಮ್ ಅಂತ ಒಂದು ಕಾಯಿಲೆ. ಅಂದರೆ ಬೇರೆಯವ್ರಿಗೆ ಪ್ಲೇಟ್ಲೆಟ್ಸ್ ಹುಟ್ಟಿ ಇಷ್ಟು ದಿನ ಆದಮೇಲೆ ಅಂತ, ಇವನ್ಗೆ ಅವಾಗಲೇ ಹುಟ್ಟಿ ಅವಾಗಲೇ ಸಾಯೋದು, ಪ್ಲೇಟ್ಲೆಟ್ಸ್ ನಿಲ್ತಾ ಇರಲಿಲ್ಲ, ಆ ಥರ ಅದೊಂದು. ಅದಕ್ಕೆ ಟ್ರೀಟ್ಮೆಂಟ್ ತೊಗೊಳಕ್ಕೆ ಶುರು ಮಾಡಿದೆ ಶೇಷಾದ್ರಿಪುರಮಲ್ಲಿ. ಅದಕ್ಕೆ ಅವರು ಹೈ ಡೋಸೇಜ್ ಡ್ರಗ್ಸ್, ಅಂದರೆ ಟ್ಯಾಬ್ಲೆಟಲ್ಲಿ ಹೈ ಡೋಸೇಜ್ ಅಂದರೆ ಡ್ರಗ್ಸ್ ಅಂತಲೇ ಅಂತಾರಲ್ಲ, ಅದನ್ನ ಹೈ ಡೋಸೇಜ್ ಕೊಟ್ಟರು. ಆ ಮಾತ್ರೆ ತೊಗೊಂಡ್ರೆ ಏನಾಗುತ್ತೆ, ಮುಖ ಸ್ವೆಲ್ ಆಗುತ್ತೆ, ದಪ್ಪ ಆಗ್ತಾರೆ, ಆ ಥರದ್ದೆಲ್ಲ ಒಂದಷ್ಟು. ಮುಖ ಎಲ್ಲ ದಪ್ಪ ಆಗಿ ಸ್ವಲ್ಪ ದಪ್ಪನೂ ಆಗ್ಬಿಟ್ಟು ಮುಖ ಎಲ್ಲ ಸ್ವೆಲ್ ಆಗ್ಬಿಟ್ಟು ರಾತ್ರಿ 1 ಗಂಟೆ 2 ಗಂಟೆ ಕನ್ನಡಿ ಮುಂದೆ ನಿಂತ್ಕೊಂಡು ಅಳೋನು. ನನಗೊಂದು ಸೂಜಿ ಬಿದ್ದರೂ ಎಚ್ಚರ ಆಗುತ್ತೆ. ಯಾಕಪ್ಪ ಏನಂದ್ರೆ ನಾನು ದಪ್ಪ ಆಗ್ಬಿಡ್ತಮ್ಮ, ಮತ್ತೆ ನಾನು ಸಿನಿಮಾ ಮಾಡೋಕ್ಕಾಗಲ್ವಾ, ಅದು ಮಾಡೋಕ್ಕಾಗಲ್ಲ, ಏನಾಗಲ್ಲ, ಹೋಗೋ ಸಣ್ಣಗೆ ಇದೇನು ಕಾಮಿಡಿ ಆಗ್ತಾನೆ ಮಾಡೋದೇನು, ಸಣ್ಣ ಇರಬೇಕು ಅಂತಾನೆ, ಹಂಗೆ ಹಿಂಗೆ. ಅದಾಯಿತು. ಒಂದಷ್ಟು ದಿನ ಅವರು ಟ್ರೀಟ್ಮೆಂಟ್ ಮಾಡ್ತಾ ಇದ್ದಿದ್ದಂಥ ಡಾಕ್ಟ್ರ್ ಏನು ಮಾಡಿಬಿಟ್ರು, ಇದ್ದಕ್ಕಿದ್ದಂಗೆ ನಮಗೆ ಸಿಗಲಿಲ್ಲ, ಅವ್ರು ಫಾರಿನ್ಗೆ ಹೊಟ್ಟೋದ್ರು. ಹಾಗೆ ಏನು ಮಾಡೋದು ಅಂತಂದಾಗ ಸೆಂಟ್ ಜಾನ್ ಹಾಸ್ಪಿಟ್ಲಿಗೆ ಈ ಥರ ಕರ್ಕೊಂಡು ಹೋಗಿ ಅಲ್ಲಿ ನೋಡಿ, ಅಲ್ಲಿ ಹೋಗ್ತಾ ಇದ್ದ, 1 ತಿಂಗಳು ಒಂದ್ಸಲಿ ಟ್ಯಾಬ್ಲೆಟ್ಸ್ ತೊಗೊಂಡು ಬರ್ತಾ ಇದ್ದ, ಎಲ್ಲ ಮಾಡ್ತಾ ಎಲ್ಲ ಆಯಿತು. ಒಂದಿನ ಸಿಕ್ಕಾಬಟ್ಟೆ ಸುಸ್ತ ಅಂತ ಅಂದ್ಬಿಟ್ಟು ಹೇಳ್ದೆ.
ಸರಿ ನಡಿಗೆಪ್ಪ ಹಾಸ್ಪಿಟ್ಲಿಗೆ ಹೋಗೋಣ ಅಂತ ನಾನು ನಮ್ಮ ಮನೆಯವ್ರವನು ಹೋದ್ವಿ. ನಮ್ಮ ಹತ್ರ 800 ಕಾರ್ ಇತ್ತು ಆಗ. ಅದ್ರಲ್ಲಿ ಹೋದರೆ ಎಲ್ಲ ಇಮಿಡಿಯೇಟ್ ಅಡ್ಮಿಟ್ ಆಗಿಬಿಡಿ, ಪ್ಲೇಟ್ಲೆಟ್ಸ್ ತುಂಬ ಕಮ್ಮಿ ಇದೆ. ಆವಾಗ ಅವ್ರೇನಂದ್ರು ಡಾಕ್ಟ್ರು, ಹಿಂದೆ ಸ್ಪ್ಲೀನ್ ಅಂತ ಒಂದಿರುತ್ತೆ, ಈ ಬ್ಯಾಕ್ ಸೈಡಲ್ಲಿ ಸ್ಪ್ಲೀನ್ ಅಂತ ಬರುತ್ತೆ, ಅದನ್ನು ರಿಮೂವ್ ಮಾಡಿಬಿಟ್ರೆ ಈ ಏನು ಪ್ಲೇಟ್ಲೆಟ್ಸ್ ಅವಾಗೆ ಹುಟ್ಟಿ ಅವಾಗೆ ಸಾಯ್ತಾ ಇದೆಯಲ್ಲ ಅದು ಸ್ವಲ್ಪ ಸ್ಟೇಬಲ್ ಆಗುತ್ತೆ. ಆದರೆ ಸ್ವಲ್ಪ ಕೋಲ್ಡು ಜ್ವರ ಅಂತೆಲ್ಲ ಬಂದಾಗ ನೀವು ಸ್ವಲ್ಪ ಕೇರ್ ತೊಗೋಬೇಕಾಗುತ್ತೆ ಅಂತಂದು ಆಪ್ರೇಷನ್ ಮಾಡಿಬಿಡೋಣ ಅದು. ಆಯಿತು ಅಂತ 10 ದಿನ ಅವ್ನಿಗೆ ಪ್ಲೇಟ್ಲೆಟ್ಸ್ ಕೊಟ್ಟು ಅದು ಕೊಟ್ಟು ಬ್ಲಡ್ ಎಲ್ಲ ಕೊಟ್ಟು ಸ್ವಲ್ಪ ರಿಕವರ್ ಮಾಡಿದ್ರು. 10 ದಿನ ಚೆನ್ನಾಗಿದ್ದ ಸರ್. 11ನೇ ದಿನ ಅವರು ಆಪ್ರೇಷನ್ಗೆ, ಅಂದರೆ ಕೈ ಆಪ್ರೇಷನ್ ಮಾಡಿದ್ರೆ ಒಂದು ವಾರ 15 ದಿವಸ ಇರಬೇಕಾಗುತ್ತೆ, ಇದ್ರದ್ದು ಮಿಷಿನ್ ಆಪ್ರೇಷನ್ ಮಾಡಿಬಿಡೋಣ, ಸ್ವಲ್ಪ ಕಾಸ್ಟ್ಲಿ ಆಗುತ್ತೆ, ಬೇಗ ಹೋಗ್ಬೋದು, ಇವನು ಡ್ಯಾನ್ಸ್ ಕ್ಲಾಸ್ಗೆ ಹೋಗ್ಬೇಕಮ್ಮ ಬೇಗ ಮಾಡಿಸ್ಬಿಡಮ್ಮ ಅಂತಿದ್ನಲ್ಲ ಅಂದ್ಬಿಟ್ಟು. ಆದ್ರಾಗಲಿ ಅಂದ್ಬಿಟ್ಟು ಒಪ್ಕೊಂಡ್ವಿ ಸರ್. ನಾವು ಅಲ್ಲಿ ಮಾಡಿದ ತಪ್ಪು, ಅವ್ರ ಸ್ಟೂಡೆಂಟ್ಸ್ ಕೈಲಿ ಆಪ್ರೇಷನ್ ಮಾಡಿಸಿದ್ರು ಲ್ಯಾಪ್ರೋಸ್ಕೋಪಿಕ್. ಅದು ಒಳಗಡೆ ಹಿಂಗೆ ಹೋಗುತ್ತಲ್ಲ, ಸಣ್ಣ ಕರಳನ್ನು ಕಟ್ ಮಾಡ್ಕೊಂಡು ಹೊಟ್ಟೋಗ್ಬಿಟ್ಟಿದೆ. ಸ್ಟೂಡೆಂಟ್ ಮಾಡಿರೋ ನಮಗೆ ಆಚೆ ಆಪ್ರೇಷನ್ 2 ಅವರ್ 1 ಅವರ್ 4 ಅವರ್ 6 ಅವರ್ ಆದರೂ ಬರಲಿಲ್ಲ ಆಚೆ. ಆಮೇಲೆ ಬಂದಮೇಲೆ ಡಾಕ್ಟ್ರ್ ಕರೆದ್ಬಿಟ್ಟು ಏನು ಹೇಳಿದ್ರು, ಇಲ್ಲ ಏನು ಪ್ರಾಬ್ಲಮ್ ಇಲ್ಲ, ಸ್ವಲ್ಪ ಸಣ್ಣ ಕರಳಿಗೆ ಏಟಾಗ್ಬಿಟ್ಟಿದೆ, ಕೊಳ್ತೋಗ್ಬಿಟ್ಟಿದೆ, ಹಂಗೆ ಕೊಳ್ತೋಗೋದೇನು, ಚೆನ್ನಾಗೇ ಇದ್ದು ಹುಡುಗ, ಏನಾಗಿದೆ ಅಂತ ಅಂದ್ಬಿಟ್ಟು ನಮ್ಗೆ ಗೊತ್ತಾಗ್ಲಿಲ್ಲ. ಆಮೇಲೆ ಪ್ರತಿ ಆಪ್ರೇಷನ್ ವಿಡಿಯೋ CD ಕೊಡ್ತಾರಂತೆ, ನಮಗೆ ಕೊಡಲಿಲ್ಲ. ಆಪ್ರೇಷನ್ ಮಾಡೋವಾಗೆಲ್ಲ ಸೈನ್ ಹಾಕ್ಸ್ಕೊಂಡು ಕರ್ಕೊಂಡು ಹೋಗ್ತಾರೆ, ಹಿಂಗೆ ನಮ್ದೇನು ಇದಿಲ್ಲ ಅಂತ ಸೈನ್ ಮಾಡಿಸ್ತಾರೆ. ನಮಗೇನು ಗೊತ್ತಿಲ್ಲ ಸರ್, ನಮ್ಮ ಬ್ಲೈಂಡಾಗಿ ಎಲ್ಲ ಇದು ಮಾಡ್ಕೊಂಡು ಮಾಡಿದ್ಮೇಲೆ ನೋಡಿದ್ರೆ 3 ದಿನ ಚೆನ್ನಾಗಿದ್ದ. 3ನೇ ದಿನ ಸ್ವಲ್ಪ ಇಡ್ಲಿ ಏನಾರು ಕೊಡಿ ಅಂದರೆ ಇಡ್ಲಿ ಕೊಟ್ಟರೆ ತಕ್ಷಣ ಹೊಟ್ಟೆ ನೋವು ಅಂದ. ಡಾಕ್ಟ್ರು ಬಂದರು, ಓಡಾಡಿದ್ರು, ಇದು ಮಾಡಿದ್ರು, ಆಪ್ರೇಷನ್ ಮಾಡಬೇಕು. ಏನು ನಮಗೇನು ಗೊತ್ತಿಲ್ಲ, ಏನೂ ಹೇಳ್ತಾ ಇಲ್ಲ, ಎಲ್ಲ ಬಂದು ಗಾಬರಿ ಮಾಡ್ತಾರೆ, ಯಾರೂ ಜೊತೆಗಿಲ್ಲ, ನಾನು ನಮ್ಮ ಮನೆಯವರು ನನ್ನ ಮಗ 3 ಜನ, ಏನು ಮಾಡ್ಬೇಕು ಎಲ್ಲೋಗ್ಬೇಕು ಏನು ಗೊತ್ತಿಲ್ಲ ಸರ್. ಹಿಂದೆ 7 ಆಪ್ರೇಷನ್ ಮಾಡಿದ್ರು. 3ನೇ ಆಪ್ರೇಷನಲ್ಲಿ ಇಲ್ಲಿಂದ ಇಲ್ಲಿವರೆಗೂ ಓಪನ್ ಇಟ್ಬಿಟ್ರು. ಬಂದು ದಿನ ತೆಗಿಯೋದು, ಒಳಗಡೆ ಎಲ್ಲ ಪಾತ್ರೆ ತೊಳೆದಂಗೆ ಎಲ್ಲ ಕ್ಲೀನ್ ಮಾಡೋದು, ಮತ್ತು ಮೇಲೊಂದು ಬಟ್ಟೆ ಹಾಕ್ಬಿಟ್ಟು ಹೋಗೋದು, ಫುಲ್ಲು ಓಪನ್ ಇತ್ತು ಸರ್. ಅವ್ನಿಗೆ ಎಷ್ಟು ನೋವು ತಿಂತಿದ್ದಂದರೆ ಡಾಕ್ಟ್ರ್ ಬಂದು ಅವಾಗ್ಲೂ, ಏನಪ್ಪ ನಿಂಗೆ ಎಷ್ಟು ನೋವಿದೆ, 10ನಲ್ಲಿ ಎಷ್ಟು ಬರುತ್ತೆ ಅಂದರೆ ಬರೀ 2 ಅನ್ನೋನು. ಡಾಕ್ಟ್ರುಗಳು ನರ್ಸ್ಗಳು ಎಲ್ಲರೂ ಫಿದಾಗಿ, ಇಂಥ ವಿಲ್ ಪವರ್ ಇರೋ ಹುಡುಗ ಯಾರಿಗೂ. ನನಗೆ 2ನೇ ಆಪ್ರೇಷನ್ಗೆ ಹೋದಾಗಲೇ ಗೊತ್ತಾಯ್ತು ಸರ್ ಇವನು ಉಳಿಯಲ್ಲ ಅಂತ. ನಾನು ನನ್ನ ಮಗ ನಮ್ಮ ಮನೆಯವ್ರಿಗೆ ಹೇಳಿದ್ರೆ ಅವರೆಲ್ಲಿ ಇದು ಮಾಡ್ತಾರೋ ಅಂತ ನಾನು, ಅವರಿಬ್ರಿಗೂ ಗೊತ್ತಿತ್ತು ಫಸ್ಟ್ನೇ ಆಪ್ರೇಷನಲ್ಲಿ ಇವನು ಉಳಿಯಲ್ಲ, ನಾನೆಲ್ಲಿ ನೊಂದ್ಕೊಂಡ್ಬಿಡ್ತೀನಿ ಅಂತ ಅವ್ರು. ಅದೇ ಸಮಯಕ್ಕೆ ನನಗೆ ತಮಿಳಿಂದ ಒಂದು ಆಫರ್ ಬಂತು, ಇಲ್ಲಿ ದುಡ್ಡು ಬೇಕು, ಮಗನ್ ಬಿಟ್ಟು ಹೋಗಕ್ಕೆ ದುಡ್ಡುಗಳು ಪ್ರತಿದಿನ ಪ್ರತಿ ಇದಕ್ಕೂ ಬೇಕು, ಅದು ಬಿಟ್ಟು ಆಗಲ್ಲ ಅಂದ್ಬಿಟ್ಟು ಆ ಕಡೆ ನಮ್ಮ ಮನೆಯವ್ರೆ ನಾವು ನೋಡ್ಕೊಳ್ತೀವಿ ಇರ್ತೀವಿ, ನೀನು ಹೋಗಮ್ಮ ಅಂದರು. ಅಲ್ಲಿ ಹೋದರೆ ಈ ಮಗುನ ಕಳ್ಕೊಂಡು ಹುಚ್ಚಿಯಾಗಿರೋ ತಾಯಿ ಪಾತ್ರ. ಎಷ್ಟು ನರಕ ಅನುಭವಿಸಿದೀನಿ ಅಂದರೆ ಸರ್, ಆ ಪಾತ್ರ ಮಾಡುವಾಗ ಯಾರಿಗೂ ಗೊತ್ತಿಲ್ಲ ಮಗ ಹಿಂಗಿದ್ದಾನೆ ಅಂತ. ಅಲ್ಲಿ ಮಾಡೋದು ಓಡ್ ಬರೋದು, ಆಗಿದ ತಕ್ಷಣ ನಿಲ್ತಿರ್ಲಿಲ್ಲ. ಬಸ್ ಸಿಕ್ಕರೆ ಬಸ್ಸು, ಲಾರಿನಲ್ಲಿ ಬಂದಿದ್ದೀನಿ ಒಂದೊಂದ್ಸಲ, ಎಷ್ಟು ಬೇಗ ಆಗತ್ತೆ ನನ್ನ ಮಗನ್ನ ನೋಡಬೇಕು ಅಂತ. ಅಷ್ಟೆಲ್ಲ ಪ್ರಯತ್ನ ಪಟ್ಟು ಉಳಿಸ್ಕೊಳಕ್ಕಾಗಲಿಲ್ಲ ಅಂತ. ಅಲ್ಲಿ ಹೋಯ್ತು ಎಲ್ಲ ಹಿಂದಿಂದ ಅದು ಇದು ಕಡೆ. ನಾವು ಅವ್ರ ಬಗ್ಗೆ ಏನು ಗಲಾಟೆ ಮಾಡೋ ಶಕ್ತಿ ಏನು ಮಾಡ್ತಿರೋ ಸರ್. ಸೆಂಟ್ ಜಾನ್ ಅಂತ ಹಾಸ್ಪಿಟ್ಲು ಎದುರುಗಡೆ ನಿಂತ್ಕೊಳ್ಳೋ ಶಕ್ತಿ ನಮಗಿಲ್ಲ, ಸಪೋರ್ಟ್ ಇಲ್ಲ ಮೇಯ್ನು ನಮಗೆ. ನಾವೇನೇ ಮಾಡಿದ್ರು ನಮ್ಮ 3 ಜನ ಫ್ರೆಂಡ್ಸ್ ಇದ್ದಾರೆ, ಕೆಲವರು ಎಷ್ಟು ಎಲ್ಲಿವರೆಗೆ ಆಗುತ್ತೆ ಅಲ್ಲಿವರೆಗೆ ಸಪೋರ್ಟ್ ಮಾಡ್ತಾರೆ. ತೀರಾ ಸಪೋರ್ಟ್ ಮಾಡಿದ್ದ ನಮ್ಮ ಅವ್ರನ್ನ ಕೇಳೋಕ್ಕೂ ಆಗ. ಅದಾದಮೇಲೆ ಅವನು ಹೊಟ್ಟೋದ. ತುಂಬ ಹೇಳಿದ್ರು ಅವ್ನು ಕ್ಯಾನ್ಸರ್ ಅಂತೆ, ಅದಂತೆ ಇದಂತೆ. ಮಾತಾಡೋರು ಏನು ಸರ್ ಮಾತಾಡ್ಕೊಳ್ಳಿ, ಅನ್ಭವಿಸೋರಿಗೆ ಗೊತ್ತಲ್ವಾ ನೋವೇನು ಅಂತ. ದಯವಿಟ್ಟು ಧೈರ್ಯ ತಗೊಳ್ಳಿ, ಬಿಕಾಸ್ ಯಾಕೆಂದರೆ ಈಗ ನೀವು ಏನೇ ಮಾಡಿದ್ರು ಕೂಡ ಹೋಗಿರೋಂಥ ಮಗ ಬರೋದಿಲ್ಲ. ಅವರ ನೆನಪುಗಳು, ಅವ್ರು ಆ್ಯಕ್ಟ್ ಮಾಡಿರೋಂಥ ಸಿನಿಮಾಗಳನ್ನು ನೋಡಿಬಿಟ್ಟೆ ನೀವು ಜೀವನ ಸಾಗಿಸ್ಬೇಕಾಗುತ್ತೆ. ನಾವು ಹೇಳ್ಬೋದು ಮೇಲ್ಮಾತಿಗೆ, ಅಮ್ಮ ಚೆನ್ನಾಗಿರ್ತಾರೆ, ಟೈಮ್ ಬರುತ್ತೆ, ದೇವರಿದ್ದಾರೆ ಅಂತ ಹೇಳ್ಬಿಟ್ಟು. ಬಟ್ ಆ ತಾಯಿ ನೋವು, ಆ ಮಗನ್ನ ಕಳ್ಕೊಂಡಿರೋಂಥ ನೋವು ಅನುಭವಿಸಿದಾಗ ನಿಮಗೆ ಮಾತ್ರ ಗೊತ್ತಿರುತ್ತೆ ಆ ನೋವು ಸಂಕಟ ಏನು ಅಂತ ಹೇಳ್ಬಿಟ್ಟು. ಇದಾದ ನಂತರ ಚಂದನ್ ಅವರು ಒಂದು ಸಿನಿಮಾದಲ್ಲಿ ರೀಸೆಂಟಾಗಿ ಆ್ಯಕ್ಟ್ ಮಾಡ್ತಾರೆ, ರಾಜ ರತ್ನಾಕರ್ ಅಂತ. ಅದಕ್ಕೆ ಮುಂಚೆ ತಕ್ಸಾಫ್ ರಾಮಗಢ ಅಂತ ಒಂದು ಹೀರೋ ಆಗಿ ಮಾಡ್ದ. ಅದಕ್ಕೆ ಮುಂಚೆ ಚೈಲ್ಡ್ ಆರ್ಟಿಸ್ಟ್ ಆಗಿ ಮಾಡಿದ್ದ.
ಅವನು ಅಷ್ಟೇ ಸರ್, ಆಗ್ಲಿಂದನೂ ಕಾಲೇಜ್ಗೆ ಸೇರಿಸಿದ್ವಿ. ಫಸ್ಟ್ SLCವರೆಗೂ ಅವನು ಕ್ರಿಕೆಟರ್ ಆಗಬೇಕು ಅನ್ನೋದು ತುಂಬ ಇಷ್ಟ ಇತ್ತು. ಚಂದನ್ ಅವರು ಚಂದನ್ ಸಾಯಿ ಗ್ರೌಂಡಲ್ಲಿ ಕ್ರಿಕೆಟ್ ಕೋಚಿಂಗ್ ಕೂಡ ಸೇರ್ಕೊಂಡಿದ್ದ. ಅದಾದಮೇಲೆ ಒಂದಿನ ಸಿದ್ಲಿಂಗು ಪಿಕ್ಚರ್ಗೆ ನಮ್ಮ ಮನೆಯವ್ರ ಫ್ರೆಂಡು ದೇವರಾಜ್ ಅಂತಿದ್ದಾರೆ, ಈ ಥರ ಡೈರೆಕ್ಟ್ರು ಇನ್ನೊಂದು ಕ್ಯಾರೆಕ್ಟರ್ ಇದೆ, ಹೀರೋ ಚಿಕ್ಕ ವಯಸ್ಸು ಕ್ಯಾರೆಕ್ಟ್ರು ಮಾಡ್ತಾನ ಅಂತ. ಆಗ ಅವನಿಗೆ ಈ ನಾಟಕ ಸಿನಿಮಾ ಅವೆಲ್ಲ ಇಷ್ಟನೇ ಇದೆ, ಕ್ರಿಕೆಟರ್ ಆಗಬೇಕು ಅಂತ. ಸರಿ ಕೇಳಿದೆ, ನೋಡಪ್ಪ ಇದೊಂದು ಸೀನ್ ನಾನು ಮಾಡಿಬಿಡು ಹೋಗಪ್ಪ ಸಿದ್ಲಿಂಗು ಅಂತ ಪಿಕ್ಚರು. ಆ ಟೈಮಲ್ಲಿ SLC ಆಗಿ ಅವನಿಗೆ ಹಾಲಿಡೇಸ್ ಇತ್ತು. ಆ ಪಿಕ್ಚರಲ್ಲಿ ಗುಂಡೋಡಿಸ್ಕೊಳ್ಳೋದು ಒಂದು ಸೀನ್ ಇದೆ, ಅದು ಮಾಡ್ಬೇಕಂತ. ಹೋಗಮ್ಮ ಮಾಡಲ್ಲ, ಹೋಗೋ ಕಲಾವಿದರೆಲ್ಲ ಮಾಡಬೇಕು, ನನ್ನ ಬಲ್ವಂತಕ್ಕೆ ಮಾಡೋದು. ಆ ಸಿನಿಮಾ ಆಗಿದ್ಮೇಲೆ ಅವನಿಗೆ ಕ್ರಿಕೆಟಿನ ಹುಚ್ಚು ಹೊಟ್ಟೋಯ್ತು, ನಾನು ಆ್ಯಕ್ಟ್ರ್ ಆಗಬೇಕು. ಅವತ್ತು ಅವನು ಉಸಿರಾಡಕ್ಕೆ ಸ್ಟಾರ್ಟ್ ಮಾಡಿದ ಸಿನಿಮಾ ಅಂತ ಈ ಕ್ಷಣದವರೆಗೂ ಸಿನಿಮಾ ಅಸಿಸ್ಟೆಂಟ್ ಡೈರೆಕ್ಟರ್ ಕೆಲಸ ಮಾಡ್ದ, ಒಂದು 2-3 ಸಿನಿಮಾಗೆ ಹಾಡುಗಳು ಬರ್ದ, ಎಲ್ಲ ಮಾಡ್ದ. ತಕ್ಸಾ ಫ್ರಾಮ್ಗಢ ಅನ್ನೋ ಒಂದು ಸಿನಿಮಾದು ಹೀರೋ ಆಗಿ ಮಾಡ್ದ. ಅದು ಏನಂತ ಇದಾಗ ಹೋಗಲಿಲ್ಲ. ಮತ್ತು 2ನೇ ಮೂವಿ ಅವನಿಗೆ ರಾಜರತ್ನಾಕರ ಅಂತ ಸಿಕ್ತು. ತುಂಬ ಹೆಸರು ಮಾಡ್ತು, 25 ದಿನ ಓಡ್ತು, ಒಳ್ಳೆ ಹೆಸರು ಮಾಡ್ತು. ಪ್ರೊಡ್ಯೂಸರ್ಗೆ ಹಣ ಆಗಲಿಲ್ಲ, ಡೈರೆಕ್ಟರ್ಗಾಗಲಿ ಮಗನಿಗಾಗಲಿ ಅವಕಾಶಗಳು ಸಿಗಲಿಲ್ಲ. ನೀವೇ ಅದನ್ನು ನೋಡಿದಿರಿ ಸಿನಿಮಾ, ಅದ್ರ ಬಗ್ಗೆ ಇಂಟರ್ವ್ಯೂ ಕೂಡ ಮಾಡಿದಿರಿ, ತುಂಬ ಅದ್ರ ಬಗ್ಗೆ ನೀವೆಲ್ಲ ಸಪೋರ್ಟ್ ಮಾಡಿದ್ರಿ. ಆ ಸಮಯದಲ್ಲಿ ನಿಮ್ಮ ಮೀಡಿಯಾಗಳ ಕಡೆಯಿಂದ ಇನ್ನೊಂದು ಅಂದರೆ ಎಲ್ಲರೂ ನಾನು ದೂಷಣೆ ಮಾಡ್ತಾ ಇಲ್ಲ ಸರ್, ಅಂದರೆ ಎಲ್ಲರೂ ಸಪೋರ್ಟ್ ಕೇಳ್ತಾರಲ್ವ, ನಮ್ದೊಂದು ಸಿನಿಮಾದೊಂದು ಇದು ಮಾಡಿಕೊಡಿ ಅಂತಲ್ಲ, ನೀವುಗಳೆಲ್ಲ ಮಾಡಿದ್ರಿ. ಕೆಲವರು ತುಂಬ ಇವ್ರದ್ದು ಏನು ಮಾಡೋದು ಅಂತ ತುಂಬ ದುಡ್ಡು ಕೇಳಿದ್ರು, ಜಾಸ್ತಿ ಪೇಮೆಂಟ್ ಕೇಳಿದ್ರು, ಅಂದರೆ ಇವರು ಅಷ್ಟು ಕೊಡೋಕ್ಕಾಗಲ್ವಲ್ಲ ಅಂತ. ಇನ್ನು ಕೆಲವರು ಫೆಮಿಲಿಯರ್ ಫೇಸ್ ಅಲ್ಲ, ಫೇಸ್ ವ್ಯಾಲ್ಯೂ ಇಲ್ಲ, ಅದಕ್ಕೆ ಮಾಡಲ್ಲ ಅಂತಂದು. ನನಗೆ ಅವಾಗ ಅನಿಸಿದ್ದೇನು ಅಂದರೆ, ಸರ್ ಫೇಸ್ ವ್ಯಾಲ್ಯೂ ಇಟ್ಕೊಂಡು ಮಾಡೋ ಅಂಥದ್ದೇನು ಸರ್? ಈಗ ನೀವು ಮಂಜುನಾಥ್ ಅವರು ಇದನ್ನು ಮಾಡ್ತಾರೆ ಅಂದರೆ ನಿಮ್ಮ ಫೇಸ್ ವ್ಯಾಲ್ಯೂಯಿಂದ ನಿಮ್ಮ ಚಾನಲ್ನ ನೋಡ್ತಾರೆ, ಅದು ನಿಮಗಿರೋ ಫೇಸ್ ವ್ಯಾಲ್ಯೂ. ಈಗ ನೀವು ಒಬ್ಬ ಭಿಕ್ಷುಕ ಇರ್ತಾನೆ ಅನ್ಕೊಳ್ಳೋರು, ಯಾರಿಗೂ ಗೊತ್ತೇ ಇರೋದಿಲ್ಲ, ಅವನಿಗೂ ಏನೋ ಒಂದು ಲೈಫ್ ಸ್ಟೋರಿ ಇರುತ್ತೆ. ಕರ್ಕೊಂಬಂದು ಕೂರಿಸಿ ಹಿಂಗಲ್ಲ ಹಿಂಗೆ ಅಂತ ಕೇಳಿದಾಗ ನಿಮ್ಮ ಫೇಸ್ ವ್ಯಾಲ್ಯೂಯಿಂದ ಅವನಿಗೂ ಫೇಸ್ ವ್ಯಾಲ್ಯೂ ಬರುತ್ತೆ ಹೊರತು, ಫೇಸ್ ವ್ಯಾಲ್ಯೂ ಇರೋರ್ನ ಕೂರಿಸಿ ನೀವು ಫೇಸ್ ವ್ಯಾಲ್ಯೂ ತೊಗೊಳ್ಳೋವಂಥದ್ದೇನು ಸರ್? ಹೊಸಬ್ರು ಬರಬೇಕು, ಕನ್ನಡ ಇಂಡಸ್ಟ್ರಿ ಉದ್ಧಾರ ಆಗಬೇಕು ಅಂತೀರಾ, ಹೊಸಬ್ರಿಗೆ ಎಲ್ಲ ಅವಕಾಶ ಕೊಡ್ತಾ ಇದ್ದೀರಾ ನೀವು? ಇಲ್ಲಿ ನಿಮ್ಮ ಜೀವನದಲ್ಲಿ ನೋಡಿ, ಇಲ್ಲಿ ಸಾಕಷ್ಟು ಅನುಭವ ಹೊಂದಿರುವಂತ ನಿಮಗೂ ಆದ್ಯತೆ ಇಲ್ಲ. ಹೌದು, ಹೊಸ ಪ್ರತಿಭೆ ಚಂದನ್ ಅವ್ರಿಗೂ ಆದ್ಯತೆ ಇಲ್ಲ. ಮಾತೆತ್ತಿದ್ರೆ ಹೇಳ್ತಾರೆ ಹೊಸಬರು ಬರಬೇಕು ಅಂತ. ಖಂಡಿತ ಅಮ್ಮ, ನಾನು ಈಗ್ಲೂ ಕೂಡ ಹೇಳ್ತೀನಿ, ಎಂತ ಆಕ್ಟಿಂಗ್ ಅಂತಂದ್ರೆ ನಿಜವಾಗ್ಲೂ ರಾಜರತ್ನಾಕರ ಸಿನಿಮಾದಲ್ಲಿ ನಾನೇ ಒಂದು ಕ್ಷಣ ನಾನು ಫುಲ್ ಕಂಪ್ಲೀಟ್ ಆಗೋ ತನಕನೂ ಕೂಡ 2 ದಿನ ನಾನು ನೋಡಿದ್ದೀನಿ ಆ ಸಿನಿಮಾನ. ಒಂದು ಈ ಪೌರ ಕಾರ್ಮಿಕರಿಗೋಸ್ಕರನೇ ಅಂತ ಹೇಳ್ಬಿಟ್ಟು ಒಂದಿನ ಅರೇಂಜ್ ಮಾಡಿದ್ರು ಚಾಮುಂಡೇಶ್ವರಿ ಸ್ಟುಡಿಯೋದಲ್ಲಿ. ಆವತ್ತು ಅದಾದ ನಂತರ ಪ್ರಸನ್ನ ಥಿಯೇಟರ್ ಫಸ್ಟ್ ಡೇ ಬಂದಿದ್ರಿ. ಫಸ್ಟ್ ಶೋ ಅಲ್ಲಿ ಅವತ್ತು ಕೂಡ ನಾನು ನೋಡಿದೆ. ಒಬ್ಬ ನಟ ಈಗೂ ಮಾಡಬಹುದಾ? ಆ ಓಡ್ ಬರೋ ಸೀನ್ಸ್ ಆಗಿರ್ಬೋದು, ತಾಯಿ ಪ್ರೀತಿನ ಹಂಬಲಿಸುವಂಥದ್ದಾಗಿರ್ಬೋದು, ಬೇಜವಾಬ್ದಾರಿತನ ಆಗಿರ್ಬೋದು, ಆ ಪಾತ್ರಕ್ಕೆ ಅವರು 100% ಅಲ್ಲ 200%, 300% ಹೆಚ್ಚಾಗಿ ಒತ್ತನ್ನ ಕೊಟ್ಟಿದ್ದಾರೆ. ಇವ್ರು ನಿಜವಾಗ್ಲೂ ಅವರೇನಾ ಅಂತ ಅನ್ನಿಸ್ಬಿಡ್ತು ನನಗೆ, ಆ ಮಟ್ಟಕ್ಕೆ ಆಕ್ಟ್ ಮಾಡಿದ್ದಾರೆ. ಅದಾದ ನಂತರನೂ ಕೂಡ ರಾಜರತ್ನಾಕರ ಎಲ್ಲೆಡೆ ಸೌಂಡ್ ಮಾಡ್ತು, ಬಟ್ ಅವಕಾಶಗಳಲ್ಲಿ ಅವಕಾಶಗಳಿಲ್ಲ ಸರ್. ನಿರ್ದೇಶಕರು ಊರಿಗೆ ಹೊರಟೋಗಿದ್ದಾರೆ. ನಾನು ಅದೇ ಹೇಳೋದು, ಈಗ ನೋಡಿ ನಮ್ಮ ಕನ್ನಡ ಇಂಡಸ್ಟ್ರಿ ಬೆಳಿಬೇಕು, ಹೊಸಬ್ರು ಬರಬೇಕು ಅಂತ ಎಲ್ಲರೂ ಹೇಳ್ತೀರಾ. ಈಗ ಯಾರೋ ಒಬ್ರು ಎಕ್ಸಾಂಪಲ್, ಈಗ ನೀವೇ ಅನ್ಕೊಳ್ಳಿ, ನೀವು ಬರೋವಾಗ ಹೊಸಬ್ರೆ, ನೀವೀಗ ಒಂದು ಲೆವೆಲ್ಗೆ ಹೋಗಿದ್ದೀರಾ, ನಿಮ್ಗೆ ಹೆಸರಿದೆ, ನೇಮು ಫೇಮು ಎಲ್ಲ ಇದೆ. ಹೊಸದಾಗಿ ಬರೋರ್ನ ನೀವೊಂಚೂರು ಕೈ ಹಿಡಿದು ಪುಷ್ ಮಾಡಿದ್ರೆ ನಿಮ್ಮ ಫೇಸ್ ವ್ಯಾಲ್ಯೂಯಿಂದ ಅಥವಾ ನಿಮ್ಮ ಇದರಿಂದ ಏನೋ ಒಂದಷ್ಟು ಆಗುತ್ತಲ್ವ ಸರ್? 100%. ನಾ ಎಲ್ದಂಗೆ ಅಲ್ದಿದ್ದೀವಿ ಸರ್ ಎಲ್ಲ ಕಡೆ. ನನ್ನ ಮಗನಿಗೆ ಒಂದು ಇದೇನಂದ್ರೆ, ನಾನು ಯಾವತ್ತೂ ಯಾರ ಮನೆ ಬಗ್ಲಿಗೂ ಹೋದೋಳಲ್ಲ. ಅಮ್ಮ ಇದೊಂದು ಸಿನಿಮಾಗೋಸ್ಕರ ನೀನು ಒಂಚೂರು ಸಪೋರ್ಟ್ ಮಾಡಮ್ಮ. ಎಲ್ಲರ ಮನೆಗೆ ನಾಯಿ ಥರ ಅಲ್ದಿದ್ದೀವಿ, ಯಾರು ಸಪೋರ್ಟಿಗೆ ಬರಲಿಲ್ಲ. ಕೆಲವ್ರು ಬಂದರು, ಯೋಗಿ ಅವ್ರು ಬಂದರು, ಒಂದು ಮಾತು ಮನೆ ಬರ್ತೀನಿ ಹೋಗಿಮ್ಮ ಅಂತ ಬಂದರು. ಕೆಲವೊಂದಷ್ಟು ಜನ ಬಂದರು. ಕೆಲವರು ಮನೇಲಿದ್ರು ಇಲ್ಲ ಅನ್ಸೋದು. ನಾವೇನು ಅವ್ರ ಹತ್ರ ದುಡ್ಡು ಕಾಸು ಕೇಳಕ್ಕೆ ಹೋಗಿರ್ಲಿಲ್ಲ, ಬಂದೇನೋ ಒಂಚೂರು ಸಪೋರ್ಟ್ ಮಾಡಿ ಅಂತ ಕೇಳಕ್ಕೆ ಹೋಗಿದ್ದು. ಮಾತಾಡೋ ಸೌಹಾರ್ದತೆನೂ ತೋರಿಸ್ಲಿಲ್ಲ ಕೆಲವರು. ಒಂದ್ ಕಾಲದಲ್ಲೆಲ್ಲ ಅವ್ರು ನಮ್ಮ ಜೊತೆಗೆ ಆಕ್ಟ್ ಮಾಡ್ದಂಥವ್ರು, ಅವ್ರು ಹೆಂಗಿದ್ರು ಅಂತ ನನಗೆ ಗೊತ್ತು. ಈಗ ದೇವ್ರು ಚೆನ್ನಾಗಿಟ್ಟಿದ್ದಾನೆ, ಒಂಚೂರು ಪುಷ್ ಮಾಡ್ಬೋದಾಗಿತ್ತು. ಯಾರು ಅವಾಗ ಸಪೋರ್ಟ್ ಮಾಡಲಿಲ್ಲ ಸರ್. ಎಷ್ಟು ಬೇಜಾರಾಗೋಯ್ತು ಅಂದರೆ,
ಯಾರೋ ಜನಗಳು ಬಂದವರೆಲ್ಲ ಸರ್ ಥಿಯೇಟ್ರಿಗೆ ದಿನ ಹೋಗಿ ಥಿಯೇಟ್ರ್ ಹತ್ರ ಕೂತ್ಕೊಳ್ಳಿ. ನಾನು ಯಾವತ್ತು ನನ್ನ ಸಿನಿಮಾಗಳಿಗೆ ಯಾವ್ದಾರು ಆಕ್ಟ್ ಮಾಡಿದಕ್ಕೂ ಹೋಗ್ತಾ ಇರ್ಲಿಲ್ಲ. ನಾನು ಹೋಗಿ ದಿನ ಕೂತ್ಕೊಂಡು ಜನ ಬರ್ತಾರ, ಅವ್ರು ಬರ್ತಾರೆ, ಬಂದವರೆಲ್ಲ ನೋಡಿದವರೆಲ್ಲ ಎಲ್ಲೋ ಹೋಗಿದ್ದೆ ಗುರು, ತಲೆನೋವು ಬಂತು ಅಂತ ಬಂದೆ, ಇಂಥ ಸಿನಿಮಾ ನೋಡಿ ಮೇಲೆ ನಂಗೆ ನಮ್ಮ ಅಮ್ಮನ ನಾನು ಚೆನ್ನಾಗಿ ನೋಡ್ಕೊಳ್ತೀನಿ ಅಂದವ್ರು ಎಷ್ಟೋ ಜನ ಇದ್ದಾರೆ. ನನ್ನ ತಾಯಿ ಬೆಲೆ ಏನು ಗೊತ್ತಾಯ್ತು ನನಗೆ, ಫ್ರೆಂಡ್ಸು ಇವ್ರ ಜೊತೆ ಸೇರ್ಕೊಂಡು ಹಾಳಾಗ್ತಿದ್ದೆ. ಈಗಲೂ ಸರ್ ಎಷ್ಟೋ ಜನ ಆಟೋ ಡ್ರೈವರ್ಗಳು ಅವರು ಇವರು, ನೀವು ರಾಜರತ್ನಾಕರ್ ನಿಮ್ಮ ಮಗನೇ ಅಲ್ವಾ ಅಮ್ಮ ಅಂತ ಮಾತಾಡ್ತಾರೆ. ಈಗ ನೀವುಗಳೆಲ್ಲ ಒಂದಷ್ಟು ವಿಡಿಯೋಗಳು ನಾವು ಇದು ಮಾಡಿದ್ದೆಲ್ಲ ಅದನ್ನೆಲ್ಲ ನೋಡಿರೋರು ನಿಮ್ಮ ಮಗನೇ ತಾನೇ ಅವರು, ನಿಮ್ಮ ಮಗನೇ ತಾನೇ ಅವರು ಅಂತ ಮಾತಾಡ್ತಾರೆ. ಹೆಸರು ಮಾಡ್ತು, ದುಡ್ಡು ಮಾಡಲಿಲ್ಲ ಪ್ರೊಡ್ಯೂಸರ್ಗೆ, ಅದು ಆ ನೋವಿದೆ ನಮಗೆ. ಅವಕಾಶಗಳು ಇಲ್ಲ. ಇನ್ನೊಂದು ನಮ್ಮ ಕನ್ನಡ ಇಂಡಸ್ಟ್ರಿ ದೊಡ್ಡ ಇದು ಏನಂದ್ರೆ ಸರ್, ನಾನು ನೋಡಿರೋಂಗೆ ತಮಿಳ್ ಮಾಡಿದ್ದೀನಿ, ತೆಲುಗು ಮಾಡಿದ್ದೀನಿ, ಅಲ್ಲಿ ರೈಟರ್ಗಳನ್ನ ತುಂಬಾ ಚೆನ್ನಾಗಿ ಸಾಕ್ತಾರೆ, ಅಂದ್ರೆ ಚೆನ್ನಾಗಿ ಅವ್ರನ್ನ ನೋಡ್ಕೊಳ್ತಾರೆ. ಇನ್ನು ನಮ್ಮ ಕನ್ನಡ ಇಂಡಸ್ಟ್ರಿ ರೈಟರ್ಗಳಿಗೆ ಎಲ್ಲಿದೆ ಸರ್ ಬೆಲೆ? ಅವ್ರು ಮಾಡಿರೋ ಕೆಲ್ಸಕ್ಕೆ ಪೇಮೆಂಟ್ಗಳು ಕೊಡಲ್ಲ ಸರ್. ಒಂದೊಂದ್ಸಲ 100 ರೂಪಾಯಿ ಬಸ್ ಚಾರ್ಜ್ ಇಲ್ಲ ನಡ್ಕೊಂಡು ಹೋದವ್ರನ್ನ ನಾನು ನೋಡಿದ್ದೀನಿ, ರೈಟರ್ಗಳನ್ನ. ಅವ್ರನ್ನ ಚೆನ್ನಾಗಿ ಇಟ್ಕೊಂಡು ನೀವು ಅವ್ರಿಗೆ ಪುಷ್ ಮಾಡಿದ್ರೆ ಅವ್ರು ಒಳ್ಳೊಳ್ಳೆ ಸಬ್ಜೆಕ್ಟ್ ಬರೀತಾರೆ, ಅವ್ರು ಒಳ್ಳೊಳ್ಳೆ ಇದು ಮಾಡ್ತಾರೆ, ಅವಾಗಲ್ವಾ ಸರ್ ಇದು. ಹೊಸದಾಗಿ ಬರೋರನ್ನ ಬೆಳೆಸಿ. ಈಗ ನಾನು ಇನ್ನೆಷ್ಟು ದಿನ ಇರ್ಬೋದು ಸರ್, ಒಂದು 5 ವರ್ಷ ಇರ್ತೀನ, ಅದಾದ್ಮೇಲೆ ನಾನು ಇರಲ್ಲ. ನನ್ನ ಪಾತ್ರ ಮಾಡೋಂಥವ್ರು ಯಾರೋ ಬರ್ಬೇಕಲ್ವಾ? ಹೌದು. ಈಗ ನಾನೇ ಇರಬೇಕು, ನಾನೊಬ್ಳೇ ಬೆಳಿಬೇಕು, ನಂದೇ ಆಗಿರ್ಬೇಕು ಅನ್ನೋದು ಎಷ್ಟರ ಮಟ್ಟಿಗೆ ಸರಿ? ಕಡೆಗೆ ನನ್ನ ಮಗ ಇಲ್ಲಿಗೆ ಬಂದ ಅಂದರೆ ನಾನು ಕೂಡ ಬೇಡಪ್ಪ, ಹೀರೋ ಬೇಡ, ಅಟ್ಲೀಸ್ಟ್ ವಿಲನ್ ಕ್ಯಾರೆಕ್ಟರ್ಗಳು ಕೊಡ್ರಪ್ಪ. ಬಾಯ್ಬಿಟ್ಟು ಕೇಳಿದ್ವಿ ಸರ್, ವಿಲನ್ ಕ್ಯಾರೆಕ್ಟರ್ ಆದ್ರೂ ಸರಿ, ಅಟ್ಲೀಸ್ಟ್ ಲೀಡ್ ಕ್ಯಾರೆಕ್ಟರ್ ಅಂತದ ಒಂದು ಸ್ವಲ್ಪ ಚೆನ್ನಾಗಿ ನೋಡ್ಕೊಳ್ಳೋಂಥ ಕ್ಯಾರೆಕ್ಟರ್ ಆದ್ರೂ ಸರಿ. ಫೋನ್ ಮಾಡ್ತೀವಿ ಅಂದರೆ ಫೋನೇ ಅಟೆಂಡ್ ಮಾಡಲ್ಲ. ಇನ್ನೆಷ್ಟು ಅವ್ರ ಕೈಕಾಲು ಹಿಡಿಯೋಕ್ಕಾಗುತ್ತೆ ನಾವು? 1 ವರ್ಷ ಹಂಗೂ ಕಾದ, ಅದು ಇದು ಮಾಡ್ದ, ಹೋಟೆಲ್ ಮಾಡ್ದ, ಅದು ಲಾಸ್ ಆಯಿತು. ಏನು ಮಾಡೋಕ್ಕೂ ಆಗದೆ ನಾನೊಂದಷ್ಟು ಕಡೆ ಎಲ್ಲ ಕಡೆ ನೋಡಿ ನಮ್ಮ ಟೈಮ್ ಎಷ್ಟು ಕೆಟ್ಟದಾಗಿದೆ ಅಂದರೆ, ಅವಕಾಶಗಳು ಬಂದಾಗ ಇವನು ಸಿನಿಮಾ ಮಾಡ್ತಾ ಇದ್ದ, ಒಂದಷ್ಟು ಸೀರಿಯಲ್ಲು ವೆಬ್ ಸೀರೀಸ್ಗೆ ಅವಕಾಶ ಬಂದಾಗ. ಇನ್ನೊಂದು ಏನು ಅಂದ್ಬಿಟ್ರು ಆಗ ಅಂದರೆ, ನೀವು ಸೀರಿಯಲಲ್ಲಿ ಮಾಡಿದ್ರೆ ಸಿನಿಮಾದಲ್ಲಿ ನಿಮ್ಮ ಫೇಸ್ ಇದಾಗಲ್ಲ, ಬೇಡ ಮಾಡಬೇಡಿ ಅಂತ ಒಂದಷ್ಟು ಜನ ತೊಡದ್ರು. ಏನೋ ಒಂದು ದೊಡ್ಡ ಕನಸು ಇಟ್ಕೊಂಡಾಗ ನಾವು ಅದ್ರ ಕಡೆ ಗಮನ ಕೊಡಬೇಕಾಗುತ್ತಲ್ವಾ, ಹಂಗಾಗಿ ಇದು ಮಾಡಲಿಲ್ಲ. ಈಗ ಮಾಡ್ತೀನಿ ಅಂದರೂ ಅವಕಾಶಗಳಿಲ್ಲ. ಈಗ ಏನು ಮಾಡ್ತಾ ಇದ್ದಾನೆ ಗೊತ್ತಾ ಸರ್, ನನ್ನ ಮಗ ಆಟೋ ಓಡಿಸ್ತಾ ಇದ್ದಾನೆ. ಅದರಿಂದ ನನಗೇನು ಬೇಜಾರಿಲ್ಲ. ನಾನು ಅವ್ನಿಗೆ ಹೇಳಿದ್ದು ಒಂದೇ, ಬಂದೊಂದು ದಿನ ಕುತ್ಕೊಂಡ, ಅಮ್ಮ ನಾನು ಏನೋ ಒಂದು ಡಿಸೈಡ್ ಮಾಡಿದ್ದೀನಿ, ಏನು ಮಾಡಲಿ ಅಂದ. ಹೇಳಪ್ಪ, ನಾನು ಯಾವತ್ತೂ ನಮ್ಮ ಮಕ್ಕಳ ಬಗ್ಗೆ ನಾನಾಗಲಿ ನಮ್ಮ ಮನೆಯವರಾಗಲಿ ಚಿಕ್ಕ ವಯಸ್ಸಿಂದ ಅಷ್ಟೇ ಸರ್, ಅದು ಮಾಡಬೇಡ ಇದು ಮಾಡಬೇಡ, ನಾವು ಹೇಳೋದು ಇಷ್ಟೇ, ಯಾರ ಮನ್ಸಿಗೂ ನೋವು ಕೊಡಬೇಡ, ಕೆಟ್ಟ ದಾರಿಗೆ ನಿನ್ನಿಂದ ಒಬ್ರಿಗೆ ಅರ್ಥ ಆಗಬಾರ್ದು. ಏನು ಮಾಡೋದಿದ್ರು ನ್ಯಾಯ ನೀತಿ ಧರ್ಮ, ಒಬ್ರಿಗೆ ಒಳ್ಳೇದಾಗೋಂಗೆ ಮಾಡು. ನಿನಗೆ ಕಷ್ಟ ಆದ್ರೂ ಪರವಾಗಿಲ್ಲ, ನಿನಗೆ ನೋವಾದ್ರೂ ಪರವಾಗಿಲ್ಲ, ಬೇರೆಯವ್ರಿಗೆ ನಿನ್ನಿಂದ ನೋವಾಗಬಾರ್ದು, ಅದೊಂದೇ ನಾವು ಹೇಳಿ ಬೆಳೆಸಿರೋದು ಅವ್ರಿಗೆ. ಹಿಂಗೆ ಆಟೋ ಓಡಿಸ್ಬೇಕು ಅಂತಿದ್ದೀನಿ ಇನ್ನು, ಓಡಿಸಪ್ಪ. ನಾನು ಅವತ್ತೇ ಹೇಳಿದೆ, ನೋಡು ತಲೆ ಹಿಡಿಬೇಡ, ತಲೆ ಹೊಡಿಬೇಡ, ಒಬ್ರಿಗೆ ನೋವು ಕೊಡಬೇಡ. ನೀನು ಬೂಟ್ ಪಾಲಿಶ್ ಮಾಡಿದ್ರು ನನಗೆ ನೋವಿಲ್ಲ. ಯಾರೋ ಒಬ್ರಂದ್ರು ಆಶಾರಾಣಿಯವ್ರ ಮಗ ಹಿಂಗೆ ಆಟೋ ಓಡಿಸ್ತಿದ್ದಾನೆ ಅಂತಂದರೆ ಏನು ತಪ್ಪು? ಯಾಕೆ ಆಟೋ ಓಡಿಸೋರೆಲ್ಲ ಮನುಷ್ಯರಲ್ವಾ? ಅವ್ರಿಗೆ ಅದು ಒಂದು ಇದಿಲ್ವಾ? ಓಡಿಸೋ. ಈಗ 1-2 ತಿಂಗಳಿಂದ ಆಟೋ ಓಡಿಸ್ತಾ ಇದ್ದಾನೆ. ನೀವು ಹುಟ್ಟತಾನೆ ಬಣ್ಣದ ಬದುಕನ್ನ ನೋಡಿದಂಥವ್ರು, ಬೆಳೀತಾ ಬೆಳೀತಾ ಸಾಕಷ್ಟು ಪಾತ್ರಗಳೆಲ್ಲ ಅಭಿನಯಿಸಿದಂಥವ್ರು, ಮಕ್ಕಳನ್ನು ಅದೇ ಸ್ಥಾನದಲ್ಲಿ ನೋಡಬೇಕು ಅಂತ ಆಸೆಗಳನ್ನ ಇಟ್ಕೊಂಡಿದ್ದಂಥವ್ರು, ಇವತ್ತು ಆ ಆಸೆಗಳೆಲ್ಲನೂ ಕೂಡ ಕಮರಾಗಿ ಇವತ್ತು ಆಟೋ ಡ್ರೈವರ್ ತಂದಾಗ ನೇನು ಒಂದು ಸಿನಿಮಾ ಸಿಗ್ತಲ್ಲ ಬಿಡು ಅಂತ ಹೇಳ್ಬಿಟ್ಟು ಚೆನ್ನಾಗಾಗುತ್ತೆ, ಮತ್ತೆ ಅವಕಾಶಗಳು ಸಿಗುತ್ತೆ ಸಿನಿಮಾ ರಂಗದಲ್ಲಿ, ನನ್ನ ಮಗನೂ ಹೀರೋ ಆಗ್ತಾನೆ ಅಥವಾ ನನ್ನ ಮಗನೂ ನಟ ಆಗಿ ಸಿನಿಮಾ ರಂಗದಲ್ಲಿ ಸರ್ವೈವ್ ಆಗ್ತಾರೆ, ನಮ್ಮ ಜೀವನ ಚೆನ್ನಾಗಿರುತ್ತೆ ಅಂತ ಅನ್ಕೊಂಡಿದ್ದಂಥವ್ರು ಇವಾಗ ಆಟೋ ಡ್ರೈವರ್ ಅಂತಂದಾಗ ತಾಯಿ ಪ್ರೀತಿಗೆ ಎಲ್ಲೋ ಒಂದು ಕಡೆ ನೋವಾಗಿರುತ್ತಲ್ಲಮ್ಮ? ಆಗುತ್ತೆ ಸರ್, ಖಂಡಿತ ಆಗುತ್ತೆ. ಯಾಕೆಂದರೆ ಅವನು ನಿಂತ್ರೆ ಸಿನಿಮಾ, ಕೂತ್ರೆ ಸಿನಿಮಾ, ಇದು ಸಿನಿಮಾ ಮಮ್ಮಿ ಅದೊಂದು ಮಾಡ್ಕೊಂಡಿದ್ದೀನಿ, ಈ ಥರ ಮಾಡಿದ್ರೆ ಹೆಂಗಿರುತ್ತೆ, ಆ ಥರ ಆ ಸಿನಿಮಾ ಶೂಟಿಂಗ್ ಹೋಗುವಾಗಲೂ ಅವನು ಎಷ್ಟು ಪ್ರಿಪೇರ್ ಆಗಿ ಹೋಗ್ತಾ ಇದೆ ಅಂದರೆ, ಅದು ಹಾಗೆ ಇದು ಹಿಂಗೆ ಮಮ್ಮಿ ಹಿಂಗೆ ಮಾಡಿದ್ರೆ ಚೆನ್ನಾಗಿರುತ್ತೆ, ಹಂಗೆ ಮಾಡೋದು ಚೆನ್ನಾಗಿರುತ್ತೆ, ನೀವು ಹೇಳಿ ಹಂಗೆ ಹೆಂಗೆ ಅಂತ ಎಲ್ಲ ಅಷ್ಟು ತಲೆ ಕೆಡಿಸ್ಕೊಂಡು ಸಿನಿಮಾಗೋಸ್ಕರನೇ ಅವ್ನು ಬದುಕ್ಬಿಟ್ಟು ನಿನಗೆ ಬಂದಿದ್ದು ಬೇರೆ ಅವಕಾಶಗಳನ್ನ ಕೆಲಸ ಎಲ್ಲ ಮತ್ತೊಂದು ಎಲ್ಲ ಬಿಟ್ಟ ಸರ್ ಸಿನಿಮಾ ರಂಗಕ್ಕೋಸ್ಕರ ಅವನು. ನಾನಲ್ಲಿ ಎಲ್ಲರೂ ಕೆಲ್ಸಕ್ಕೆ ಸೇರಿಕೊಂಡ್ರೆ ಸಡನ್ನಾಗಿ ಶೂಟಿಂಗ್ ಕರೆದ್ರೆ ಹೋಗೋಕ್ಕಾಗಲ್ಲ, ಅವ್ರಿಗೆ ತೊಂದರೆ ಕೊಡೋಕ್ಕಾಗಲ್ಲ. ಈಗ ಸೀರಿಯಲ್ ಮಾಡ್ತಾ ಇರ್ತೀನಿ, ಅವ್ರು ಯಾವಾಗ ಡೇಟ್ಸ್ ಹೇಳ್ತಾರೋ ಗೊತ್ತಿಲ್ಲ, ಬಟ್ ಇವ್ರು ಸಡನ್ನಾಗಿ ಶೂಟಿಂಗ್, ಇವ್ರಿಗೂ ತೊಂದರೆ ಆಗುತ್ತೆ, ಅವ್ರಿಗೂ ತೊಂದರೆ ಆಗುತ್ತೆ, ನಾನು 2 ದೋಣಿ ಮೇಲೆ ಕಾಲಿಡೋಕ್ಕಾಗಲ್ಲ. ಆ ಥರದ್ದೆಲ್ಲ ಅಂದ್ಕೊಂಡು ನೀನು ಆ ಇಂಡಸ್ಟ್ರಿಗೋಸ್ಕರ ಅಷ್ಟು ಇದು ಮಾಡಿದಾಗ ನೀನು ಕಷ್ಟ ಹೋಗ್ಲಿ, ನಿನ್ನ ಯೋಗ್ಯತೆ ಇಲ್ವಾ, ನೀನು ಚೆನ್ನಾಗಿ ಮಾಡಿಲ್ವ, ನೀವೇ ನೋಡಿದ್ದೀರ.
ಆ ಸಿನಿಮಾ ನೋಡಿದ್ರೆ ಕಣ್ಣೀರಾಗದೆ ಯಾರೂ ಹೋಗಿಲ್ಲ. ಹೌದು. ಅಷ್ಟು ಅವ್ನ ಡೆಡಿಕೇಶನ್ ಆಗಿ ಮಾಡಿ ಅವನಿಗೆ ಸಾಮರ್ಥ್ಯ ಶಕ್ತಿ ಎಲ್ಲ ಇದ್ದೂ ಅವಕಾಶಗಳಿಲ್ಲ ಅಂದರೆ ಎಲ್ಲಿ ಏನು ತಪ್ಪಾಗಿದೆ, ಎಲ್ಲಿ ಏನು ಆಗ್ತಾ ಇದೆ, ಮತ್ತು ಯಾಕೆ ಹೊಸಬ್ರು ಬರಬೇಕು ಇಂಡಸ್ಟ್ರಿ ಉದ್ಧಾರ ಮಾಡಬೇಕು ಅಂತ ಕೇಳ್ಕೊಳ್ತೀರಾ? ಈಗ ಮಲಯಾಳಂನಲ್ಲಿ ನೋಡಿ ಸರ್, ಎಷ್ಟು ಹೊಸಬ್ರು ತಂಡಗಳು ಕೊಡ್ತಾರೆ, ಸಣ್ಣ ಮೂವಿ ಹೊಸಬ್ರಿಗೆ ಅವಕಾಶ ಕೊಡ್ತಾರೆ. ತೆಲುಗುನಲ್ಲಿ ಹೊಸಬ್ರಿಗೆ ಅವಕಾಶ ಕೊಡ್ತಾರೆ. ನಮ್ಮ ಕನ್ನಡದಲ್ಲಿ ಯಾಕಿಲ್ಲ? ತಮಿಳಲ್ಲೂ ಹೊಸಬ್ರು ಅವ್ರಿಗೆ ಗೊತ್ತೇ ಇರಲ್ಲ, ಅವ್ರಿಗೂ ಅವಕಾಶ ಇರುತ್ತೆ. ಕನ್ನಡದಲ್ಲಿ ಹೊಸಬ್ರು ಬಂದರೆ ಯಾಕೆ ಅವಕಾಶಗಳು ಕೊಡ್ತಾ ಇಲ್ಲ ನೀವು? ಈ ಆಟೋ ಓಡಿಸೋಕೆ ಮುಂಚೆ 1-2 ತಿಂಗಳು ರ್ಯಾಪಿಡೋ ಮಾಡ್ದ, ಮುಖಕ್ಕೆ ಮಾಸ್ಕ್ ಹಾಕೊಂಡು ರ್ಯಾಪಿಡೋ ಮಾಡ್ದ. ಅದು ನನಗೆ ಗೊತ್ತೇ ಇಲ್ಲ ವಿಷಯ. ಅಮ್ಮ ಬೇಜಾರು ಮಾಡ್ಕೊಳ್ತಾರೆ ಅಂತ ದಿನ ಗಾಡಿ ಎತ್ಕೊಂಡು ಹೋಗೋ. ಒಂದು 2 ವೀಲರ್ ನಮ್ಗೆ ಎಲ್ಲೆಲ್ಲಾರು ಓಡಾಡಕ್ ಬೇಕಾಗುತ್ತೆ, ಆ ಗಾಡಿ ಎತ್ಕೊಂಡು ಹೋಗೋ. ನಮ್ಗೆ 2 ವೀಲರ್ ಇಲ್ಲ ಅಂತ ಸ್ವಲ್ಪ ಮನೆ ದೂರ ಇಲ್ಲ, ಏನ್ ಬೇಕಂದ್ರು. ಯಾಕೆ ಏನ್ ಮಾಡ್ತಿದ್ದಾನೆ ಅಂತಂದಾಗ ನಮ್ಮ ಮನೆಯವ್ರ ಆಗ ಬೇಜಾರು ಮಾಡ್ಕೋಬೇಡ, ರ್ಯಾಪಿಡೋ ಮಾಡ್ತಾ ಇದ್ದಾನೆ. ತಪ್ಪೇನಿದೆ ಅದ್ರಲ್ಲಿ? ತಪ್ಪಿಂಗೆ ಕಳ್ತನ ಮಾಡ್ತಾ ಇಲ್ಲ, ದರೋಡೆ ಮಾಡ್ತಾ ಇಲ್ಲ, ತಪ್ಪೇನು? ಈ ರ್ಯಾಪಿಡೋ ಮಾಡೋರು, ಆಟೋ ಓಡಿಸೋರೆಲ್ಲ ಮನುಷ್ಯರೇ ತಾನೆ ಅಲ್ಲ? ಹೀರೋ ಅಂದ್ರೆ ಹಂಗೆ. ಅವಾಗ ನಾನು ಹೇಳ್ದೆ ಅವನ ಮೇಲೆ, ಅವನಿಗೆ ಅರಿವಾಯ್ತು, ನಾನೇನು ಹೇಳಕ್ ಹೋಗ್ಲಿಲ್ಲ ಅವ್ನಿಗೆ. ಅವಾಗ ಅಂದ, ನೋಡಮ್ಮ ನನ್ನ ಮಗ ಏನು ಮಾಡ್ತಾನೆ, ಧೈರ್ಯವಾಗಿ ಹೇಳಿ ಆಟೋ ಓಡಿಸ್ತಾ ಇದ್ದಾನೆ ಅಂತ. ಮಾಸ್ಕ್ ಹಾಕೊಂತಿದ್ದನ್ ಬಿಟ್ಟ. ಏನಕ್ಕೆ ಮಾಸ್ಕ್ ಹಾಕೋಬೇಕು ನಾನು? ಯಾಕೆ ಮುಖವಾಡ ಹಾಕೊಂಡು ಬದುಕಬೇಕು? ಬೇಕಾಗಿಲ್ಲಮ್ಮ ನಂಗೆ ಮುಖವಾಡದ ಬದುಕು. ನಾನು ಏನಿದ್ದೀನೋ ನಾನು ಅದೇ ಇದ್ದೀನಿ ಸರ್. ರಾಜ ರತ್ನಾಕರ ಸಿನಿಮಾ ಆಗೋವರೆಗೂ ನಮ್ಮ ಸುತ್ತಮುತ್ತ ಇದ್ದಂಥ ಜನ, ಅವನ ಸ್ನೇಹಿತರು ಎಲ್ಲರೂ ಯಾವಾಗ ಆ ಸಿನಿಮಾ ಅಂದರೆ ದುಡ್ಡು ಕಾಸು ಮಾಡಲಿಲ್ಲ, ಅವಕಾಶ ಸಿಗಲಿಲ್ಲ, ಸೋಲು ಅಂತ ನಾನು ಹೇಳಲ್ಲ, ಯಾವಾಗ ಇದಾಯ್ತೋ ಎಲ್ಲ ದೂರ ಹೊಟ್ಟೋದ್ರು ಸರ್. ಅಂದರೆ ಒಬ್ಬ ಮನುಷ್ಯ ಗೆದ್ದರೆ ಮಾತ್ರ ನೀವು ಅವನ ಜೊತೆಗಿರ್ತೀರಾ? ಸೋಲು ಗೆಲುವು ಯಶಸ್ಸು ಎಲ್ಲರ ಜೀವನದಲ್ಲೂ ಬರುತ್ತಲ್ವ ಸರ್. ಸೋತ್ರೆ ಹೆಂಗೆ ಜೊತೆಗಿರಲ್ಲ? ಗೆದ್ದರೆ ಮಾತ್ರ ಅದೇ ನನ್ನ ಫ್ರೆಂಡ್ ಹೀರೋ, ನನ್ನ ತಮ್ಮ ಹೀರೋ, ಅವ್ನ ಹೀರೋ, ಇವ್ನ ಹೀರೋ ಅಂದ್ಕೊಂಡಿರ್ತೀರ ಜೊತೆಗೆ. ಅವನಿಲ್ಲ, ಏನು ಕೆಲಸ ಇಲ್ಲ ಅಂದಾಗ ಯಾಕೆ ದೂರ ಆಗ್ತೀರಾ? ಅಂದರೆ ಅವನ ಇದನ್ನ ನೋಡಿ, ಕೆಲಸ ಅವ್ನ ಯಶಸ್ಸು ನೋಡಿ ಮಾತ್ರ ಬರ್ತೀರಾ ನೀವು? ಅವನಿಗೆ, ಅವನ ಪ್ರೀತಿಗೆ, ಅವನ ಮನುಷ್ಯ ಇದಕ್ಕೇನು ಬೆಲೆ ಇಲ್ವಾ ಹಂಗಾರೆ? ಎಲ್ಲ ದೂರ ಹೊಟ್ಟೋದ್ರು ಸರ್. ನಾನು ಹೇಳ್ದೆ ಅವಾಗ, ಗೆದ್ದವನ್ನ ಪ್ರಪಂಚ ನೋಡುತ್ತೆ, ಸೋತವನ್ಗೆ ಇಡೀ ಪ್ರಪಂಚ ಏನೋ ಅನ್ನೋದು ಗೊತ್ತಾಗುತ್ತೆ. ಈಗ ಯಾರ್ಯಾರು ಹೆಂಗೆ ಯಾರ್ಯಾರ ಮುಖವಾಡ ಏನು ಅಂತ ಒಂದಷ್ಟು ಜನದ್ದು ಇದು ಗೊತ್ತಾಯ್ತು ನಮಗೆ. ಈಗ ಯಾರ್ಯಾರ ಎಲ್ಲೆಲ್ಲಿ ಇಡ್ಬೇಕು ಅಲ್ಲೆಲ್ಲಿ ಇಟ್ಟಿದ್ದೀರಾ? ಅನ್ಕೋತೀವಿ ಸರ್, ಇಡಕ್ಕಾಗಲ್ಲ, ಬರಲ್ಲ, ನಮಗೆ ಕಲ್ತಿಲ್ಲ ನಾವು. ಅದನ್ನು ಕಲ್ತಿಲ್ಲ. ಯಾರು ಏನು ಬಂದರೂ ಬನ್ನಿ, ಬನ್ನಿ. ಅವರಿಂದ ನಮ್ಗೇನಾರು ನೋವು ಆದಾಗಲೇ ಅಯ್ಯೋ ಥೂ ಇನ್ನು ಏನಪ್ಪ ಹಿಂಗಾಗೋಯ್ತಲ್ಲ ನೋವು, ಮತ್ತವ್ರು ಬಂದು ಏನಾರು ಬರ್ತಾರ ಮತ್ತೆ ಕರಿ, ಅದೇ ನಮ್ಮ ತಪ್ಪು. ಬಟ್ ಈಗ ಸ್ವಲ್ಪ ಬುದ್ಧಿ ಕಲಿತಾ ಇದ್ದೀವಿ. ಮಗನೂ ಅದೇ, ಬೇಡ ಬಿಡಮ್ಮ, ನಮ್ಮ ಜೊತೆಗಿದ್ದು ನಮ್ಮ ಸರ್ ಫ್ರೆಂಡ್ಸ್ ಆಗಲಿ ಯಾರಾಗಲಿ ಮನೆಯವರಾಗಲಿ ಕಷ್ಟದಲ್ಲಿ ಇದ್ದಾಗಲೇ ಅಲ್ವಾ ಸರ್ ಗೊತ್ತಾಗೋದು ಯಾರ್ಯಾರು ಏನೇನು ಅಂತ, ಯಾರು ನಿನಗೆ ಸಪೋರ್ಟ್ ಆಗಿ ನಿಲ್ತಾರೆ ಅಂತ. ಬರೀ ದುಡ್ಡು ಕಾಸು ಹೆಸರು ಗೆಲುವು ಇದ್ರ ಜೊತೆಗಿದ್ದವ್ರು ಯಾಕೆ ಬೇಕು ನಮ್ಗೆ? ಎಲ್ಲ ಹೊಟ್ಟೋದ್ರು. ಒಂದು ರಾಜ ರತ್ನಾಕರ ಸಿನಿಮಾದ ಸೋಲು, ಸಿನಿಮಾ ಸೋತಿಲ್ಲ, ದುಡ್ಡು ಮಾಡಿಲ್ಲ ಅಷ್ಟೇ. ಅವನಿಗೆ ಅವಕಾಶ ಇಲ್ಲ, ಮತ್ತೆ ಯಾವುದು ಬಂದಿಲ್ಲ ಅನ್ನೋ ಒಂದಿದು ಅವನಿಂದ ಎಲ್ಲರನ್ನೂ ದೂರ ಮಾಡ್ಬಿಡ್ತು, ಪ್ರತಿಯೊಬ್ಬರನ್ನು ದೂರ ಮಾಡ್ಬಿಡ್ತು. ಆ ವಿಷಯದ ಒಂದು ಸ್ವಲ್ಪ ಖುಷಿಯಾಗೇ ಇದ್ದೀವಿ ಈಗ ನಾವು. ಹೋಗ್ಲಿ ಬಿಡು, ಎಲ್ಲ ಚೆನ್ನಾಗಿರ್ಲಿ ಅಲ್ಲ. ಆ ಒಂದು ವಿಚಾರದಲ್ಲಿ ನೀವು ಒಂದ್ ಸ್ವಲ್ಪ ಅದೃಷ್ಟವಂತರೇ ಅಂತ ಅನ್ಕೋಬಹುದು. ಖಂಡಿತ ಸರ್. ಯಾಕೆಂತಂದ್ರೆ ಎಷ್ಟೋ ಜನರ ಸಿನಿಮಾಗಳು ಇವತ್ತು ರಿಲೀಸ್ ಆದ್ರೂ ಕೂಡ 1-2 ದಿನ ಇರಲ್ಲ, ಅಂತದ್ರಲ್ಲಿ 25 ದಿನ ಓಡಿದೆ. ಅಂತದ್ರಲ್ಲಿ ಚಂದನ್ ಅವರ ಅಭಿನಯ ಅಂತ ಪ್ರತಿಯೊಬ್ಬರ ಮನಸ್ಸಿಗೆ ಮುಟ್ಟುತ್ತೆ. ಸೊ ಅದರಲ್ಲಿ ಅದೃಷ್ಟವಂತರೇ ಅಂತ ನಾನು ಭಾವಿಸ್ತೇನೆ. ಖಂಡಿತ ಸರ್, ಅದ್ರ ಬಗ್ಗೆ 2 ಮಾತಿಲ್ಲ. ಒಬ್ಬ ಪ್ರೊಡ್ಯೂಸರು ನನ್ನ ಮಗನ್ ನಂಬಿ ಅಷ್ಟು 2.5 ಕೋಟಿ 3 ಕೋಟಿ ತನಕ ದುಡ್ಡು ಹಾಕಿ ಮಾಡಿ ಅವ್ರು ಎಲ್ಲೆಲ್ಲಿಂದ ತಂದಿರ್ತಾರೋ. ನಮ್ಗೆ ಆಗಿದ್ ನೋವೇನಂದ್ರೆ ಸರ್, ಆ ಪ್ರೊಡ್ಯೂಸರ್ಗೆ ಹಣ ಆಗ್ಲಿಲ್ವಲ್ಲ. ಈಗ ಅವ್ರಿಗೆ ಹಣ ಆಗಿದ್ರೆ ಅವ್ರು ಇನ್ನೊಂದಷ್ಟು ಸಿನಿಮಾಗಳು ಮಾಡೋರು, ಇನ್ನೊಂದಷ್ಟು ಜನ, ನನ್ನ ಮಗನ್ಗೆ ಅವಕಾಶ ಕೊಡ್ಬೇಕು ಅಂದ್ರೆ ಇನ್ನೊಂದು ಯಾರಿಗೋ ಒಬ್ರಿಗೆ ಅವಕಾಶ ಸಿಕ್ಕಿರೋದು, ಇನ್ನೊಂದು 100-150 ಜನ ಬದುಕು ಕಟ್ಕೊಂಡಿರೋರು. ಯಾಕೆ ಹಿಂಗಾಗ್ತಿದೆ, ಎಲ್ಲಿ ಏನು ತಪ್ಪಾಗ್ತಿದೆ ಅಂತಾನೆ ಗೊತ್ತಾಗ್ತಿಲ್ಲ ಸರ್. ಸಿನಿಮಾ ರಂಗ ನಂಬ್ಕೊಂಡಿರೋದೇ ತಪ್ಪ ನಾವು. ಈಗ ಅವನ ಅದ್ರ ಬಗ್ಗೆ ಯೋಚನೆ ಮಾಡೋದೇ ಬಿಟ್ಬಿಟ್ಟಿದೀನಿ ಅಂತಾನೆ. ಬಟ್ ಅದ್ರ ಗೊತ್ತು ನನಗೆ, ತಾಯಿಯಾಗಿ ಮಗ ಏನ್ ನೋವು ತಿಂದಿದ್ದಾನೆ ಅಂತ ಗೊತ್ತು ನನಗೆ. ಅವ್ನು ನಮ್ಮ ಮುಂದೆ ಏನು ತೋರಿಸ್ಕೊಳಲ್ಲ, ಬಿಡಮ್ಮ ಅಂತಾನೆ. ಬಟ್ ಅವ್ನ ಒಳಗಿರೋ ನೋವು ಏನು ಅಂತ ನನಗೆ ಗೊತ್ತು. ಅವ್ನು ತುಂಬಾ ಫೀಲ್ ಮಾಡೋದು. ಸಿನಿಮಾಗಳು ಮನೆಗೆ ಬಂದ್ರೆ ಆ ಸಿನಿಮಾ ನೋಡಿ, ಈ ಸಿನಿಮಾ ನೋಡಿ, ಟಿವಿನಲ್ಲಿ ನಮ್ಗೆ ಬಿಡ್ತಾನೆ ಇರ್ಲಿಲ್ಲ. ಈ ಶಾರ್ಟ್ ಹಿಂಗಿದೆ, ಬರ್ರಿ ಅದೇ. ಈಗ ಟಿವಿ ನೋಡೋದೇ ಬಿಟ್ಬಿಟ್ಟಿದ್ದಾನೆ ಅವ್ನು.
ಆದರೂ ಸಿನಿಮಾನ ಉಸಿರಾಡ್ತಾರೆ. ಮೊನ್ನೆನೂ ಹೇಳ್ತಿದ್ದೆ, ಹಿಂಗೊಂದು ಸ್ಟೋರಿ ಇದೆ, ಹಂಗೊಂದು ಸ್ಟೋರಿ ಇದೆ ಅಮ್ಮ, ಮಾಡಬೇಕು. ಮಾಡೋಣಪ್ಪ, ಮಾಡೋಣ. ಇನ್ನೂ ಏನು ಕಾಲ ಮಿಂಚೋಗಿಲ್ಲ, ಮಾಡೋಣ. ಖಂಡಿತ ದೇವ್ರು ಒಳ್ಳೇದು ಮಾಡಿ. ಭಗವಾನ್ಗೆ ಗರ್ಮೆ ದೇರ್ ಹೇ ಅಂದೇರ್ ನಹಿ ಅಂತಾರಲ್ಲ, ಇವೆಲ್ಲ ನಮಗೆ ಅಂದರೆ ಸರ್, ನಾವೀಗ ನಾನು ಅಂದ್ಕೊಂಡಿರೋದು ಏನಂದರೆ, ನಮ್ಮ ಸುತ್ತ ಜನ ಇದ್ರಲ್ಲ, ಒಂದಷ್ಟು ಜನ ಇದ್ದರು, ನಾವೆಲ್ರಿಗೂ ಅಂದರೆ ಏನೋ ಒಂದಷ್ಟು ಪ್ರೀತಿ ತೋರಿಸ್ತಿದ್ವು ಅಥವಾ ಇನ್ನೊಂದು ಏನೋ ಮಾಡ್ತಾ ಇದ್ವಿ. ಹಿಂಗೆ ಇದ್ಬಿಟ್ಟಿದ್ದು, ನಾವು ಒಳ್ಳೆ ಲೆವೆಲ್ಗೆ ಹೋಗ್ಬಿಟ್ಟಿದ್ರೆ ನಮ್ಗೆ ಅವ್ರ ಯೋಗ್ಯತೆಗಳೇನು ಅಂತ ಗೊತ್ತಾಗ್ತಾ ಇರಲಿಲ್ಲ. ಆಗ್ಲೂ ಇನ್ನೊಂದಷ್ಟೇ ನಾವು ಸುತ್ತಾಕೊಂಡು ನಾವು ಕೂತ್ಕೊಂತಿರ್ತಿದ್ವಿ. ಈಗ ಗೊತ್ತಾಗಿರೋದ್ರಿಂದ ನೀವು ಅವಾಗಲೇ ಹೇಳ್ದಂಗೆ ಯಾರನ್ನೆಲ್ಲಿಟ್ಟಿರ್ಬೇಕು ಅಲ್ಲಿ ಇಟ್ಬಿಟ್ಟು ಆಕ್ಚುಲಿ ಅದು ಕಲಿಬೇಕಮ್ಮ ನೀವು. ಖಂಡಿತ ಸರ್, ಕಲಿಬೇಕು, ಖಂಡಿತ ಕಲಿಬೇಕು. ಈಗಿನ ಕಾಲದಲ್ಲಿ ಹಂಗೆ ಕಲ್ತಿರೋರೇ ಇವಾಗ ಉದ್ಧಾರ ಆಗಿರೋರು ಸರ್. ಅವರೇನೆ ನೀವು ಅವಾಗ ಏನು ಹೇಳಿದ್ರಲ್ಲ, ಹೈಫೈ ಜೀವನಲ್ಲಿ ಇವಳು ಲೀಡ್ ಮಾಡ್ತಿದಾರ ಅಂಥವ್ರು. ಅಂದರೆ ಯಾರನ್ನ ಎಲ್ಲೆಲ್ಲಿ ಇಟ್ಟಿರ್ಬೇಕು, ಏನು ಮನಿ ಮೈಂಡೆಡ್ ಅಂದರೆ ತಪ್ಪಾಗಿ ಹೇಳ್ತಿಲ್ಲ ನಾನು, ಇರಬೇಕು ಅದು ಸ್ವಲ್ಪ. ಇಲ್ಲ, ಇವಾಗ ಏನಾಗುತ್ತೆ ಅಂತಂದ್ರೆ, ಇವಾಗ ಯಾರು ಹೆಂಗಿರ್ತಾರೆ ಅಂತ ಹೇಳಕ್ಕಾಗಲ್ಲ. ಒಬ್ರು ನಂಬಿದ್ರೆ ಕಷ್ಟ, ನಂಬಿಲ್ಲ ಅಂದ್ರೂ ಕಷ್ಟ. ಅಂತ ಒಂದು ಸಿಚುವೇಶನ್ ಅಲ್ಲಿ, ಅಂತ ಒಂದು ಕಾಲಘಟ್ಟದಲ್ಲಿ ನಾವು ಬದುಕ್ತಾ ಇದ್ವಿ. ಸೊ ನಾವಾಯ್ತು, ನಮ್ಮ ಬದುಕಾಯ್ತು. ಆ ಒಂದು ಡಿಸಿಷನ್ ಯಾವಾಗ ಬರುತ್ತೋ ಅವರು ಈಗಿನ ಒಂದು ಕಾಲಕ್ಕೆ ಒಂಥರ ಉದ್ಧಾರ ಆಗುವಂಥವ್ರು. ಸರ್, ಒಂದು ಕ್ರಿಕೆಟು ಈಗ ಈ ಮೊನ್ನೆ IPL T20 ನಡೀತು. ಫೈನಲ್ ಮ್ಯಾಚಲ್ಲಿ ಕರೆದು ಫೋನ್ ಮಾಡಿ ನನ್ನ ಹತ್ರ ಬೈಸ್ಕೊಂಡು ಹೋಗೋನು, ನೀನು ರಾತ್ರಿ ಎಷ್ಟೊತ್ತಿಗೆ ಬರ್ತೀಯೋ ಏನೋ ಅಂತ ಬೈಸ್ಕೊಂಡು ಹೋಗಿ ಕೂರಿಸ್ಕೊಂಡು ಬೆಲ್ಲ ನೋಡೋರು. ಈ ಸರಿ ಒಬ್ಬರು ಒಂದು ಫೋನ್ ಮಾಡಿ ಕರೆದಿಲ್ಲ. ನೋಡಮ್ಮ, ಒಬ್ಬರು ನನ್ನ ಕರೀಲಿಲ್ಲ, ಅವರೆಲ್ಲರೂ ಸೇರಿ ಬೇಡ ಬಿಡಪ್ಪ, ನಾನು ನೀನು ನೋಡೋಣ ಬಾ ಇವತ್ತು. ಮನೆಯಲ್ಲೇ ನೋಡಿದ್ರ? ಮನೆಯಲ್ಲೇ. ಹಾಗೆ ಅಂದರೆ ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ. ಗೆದ್ದಿದ್ರೆ ಎಲ್ಲರೂ ಕರ್ಕೊಂಡು ಹೋಗ್ತಾರೆ, ನನ್ನ ಫ್ರೆಂಡ್ ಇರೋ ಅಂತ ಅಲ್ವಾ ಸರ್? ನನ್ನ ಫ್ರೆಂಡ್ ಇರೋ, ಹಂಗೆ ಬೇಡ ಬಿಡಿ. ಆಗುತ್ತೆ. ಬಟ್ ಕಾಲಾಯ ತಸ್ಮೈ ನಮಃ ಅಂತ ದೇವರು ಹೇಳಿದ್ದಾರೆ, ಹಾಗೆ ದೊಡ್ಡವರು ಕೂಡ ಹೇಳಿದ್ದಾರೆ. ಕಾಲ ಪ್ರತಿಯೊಬ್ಬರಿಗೂ ಪ್ರತಿಯೊಂದು ಟೈಮಲ್ಲೂ ಕೂಡ ಕೊಡುತ್ತೆ ಉತ್ತರ ಅಂತ ಹೇಳ್ತಾ, ಫೈನಲ್ ಆಗಿ ಅಭಿಮಾನಿಗಳಿಗೆ ಏನಾದರೂ ಹೇಳೋದಾದರೆ, ಸಾಕಷ್ಟು ಜನ ಅಭಿಮಾನಿಗಳಿದ್ದಾರೆ. ನಿಮ್ಮ ಮಾತಿನ ಮೂಲಕ ಬುಲ್ಲಿಯವರ ಮಾತನ್ನು ಕೇಳ್ತಿರುವಂಥ ಅಭಿಮಾನಿಗಳಿದ್ದಾರೆ. ಯಾಕಂದರೆ ನಾನು ಆಗ್ಲೇನೂ ಕೂಡ ಹೇಳಿದೆ, ಈಗಿನ ಮಕ್ಕಳು ಕೂಡ ಆ ಒಂದು ಕ್ಯಾರೆಕ್ಟರ್ನ ಬಂದ ತಕ್ಷಣ ನಗಾಡ್ತಾರೆ. ಆ ನಗುವಿನಲ್ಲೂ ರಾಕೇಶ್ ಅವರು ಇದ್ದಾರೆ. ಈಗಲೂ ಹೇಳ್ತಾರೆ ಸರ್, ನೀವು ಆಶಾರಾಣಿಯವ್ರ ಮಗ ಅಂತ ಯಾರು ಹೇಳಲ್ಲ, ಅಥವಾ ಚಂದನ್ ಅವ್ರ ತಮ್ಮ ಅಂತ ಯಾರು ಹೇಳಲ್ಲ. ಬುಲ್ಲಿಯವ್ರ ಅಣ್ಣ ಅಲ್ವಾ ನೀವು, ಬುಲ್ಲಿಯವ್ರ ಅಮ್ಮ ಅಲ್ವಾ ನೀವು? ಅದ್ ನನಗೆ ಹೆಮ್ಮೆ. ಮಕ್ಕಳು ಹೆಸರಿಂದ ಕರ್ಸ್ಕೋಬೇಕು ಅಂದ್ರೆ ಎಷ್ಟು ಪುಣ್ಯ ಮಾಡಿರ್ಬೇಕು ಸರ್. ಈಗ ಗೆದ್ದವರು ಗೆದ್ಲಿಲ್ಲ ಅಂತಾರಲ್ಲ ಸರ್. ನನ್ನ ಮಕ್ಳಿಬ್ರು ಚಿಕ್ಕ ವಯಸ್ಸಲ್ಲೇನೆ, ಅಂದ್ರೆ ಸಣ್ಣ ವಯಸ್ಸಲ್ಲೇನೆ ಗೆದ್ದು ಯಶಸ್ಸನ್ನು ತೋರಿಸಿ ಈಗ್ಲೂ ಅವ್ರ ಹೆಸರು ಇದೆ ಅಂದ್ರೆ ಅವ್ರು ಗೆದ್ದಿದ್ದಾರೆ ಅಂತಾನೆ ಅರ್ಥ. ಈಗ ಹೊಸದಾಗಿ ಗೆಲ್ಬೇಕಾಗಿರೋ ಅವಶ್ಯಕತೆ ಇಲ್ಲ ಅವ್ರಿಗೆ. ಆದ್ರೆ ಅದನ್ನ ಅರ್ಥ ಮಾಡ್ಕೋತಿಲ್ಲ ಜನ ಅಷ್ಟೇನೆ. ಅವಕಾಶಗಳು ಕೊಡ್ತಾ ಇಲ್ಲ, ಇದು ಮಾಡ್ತಾ ಇಲ್ಲ. ನಾನು ಹೇಳದ್ ಸರ್, ಮನುಷ್ಯನಾಗಿ ಹುಟ್ಟೋದೇನೆ ಕಷ್ಟಪಡೋದಕ್ಕೆ. ಅಂದ್ರೆ ಜೀವನ ಒಂದು ಹೋರಾಟ, ಸ್ಟ್ರಗಲ್ಲು. ನೀವು ಹೋರಾಟ ಮಾಡಿದ್ರೆ ಯಾವ್ದು ಅಷ್ಟು ಈಸಿಯಾಗಿ ಸಿಗಲ್ಲ. ಆ ಹೋರಾಟ ಮಾಡಿ ಸಿಗೋವಂಥದ್ದು ಇದೆಯಲ್ಲ, ಅದ್ರ ಒಂದು ಇದೇ ಬೇರೆ. ಆ ರೋಮಾಂಚನ ಏನಂತಾರಲ್ಲ, ಅದೇ ಬೇರೆ. ಈಗ ಸಾಲ ಸೋಲ ಮಾಡದಿರೋ ವ್ಯಕ್ತಿಗಳು ಯಾರೂ ಇಲ್ಲ ಸರ್. ನಾನು ಎಲ್ರಿಗೂ ಏನು ಹೇಳ್ತೀನಿ ಅಂದರೆ, ಯಾರೋ ನಿಮ್ಮ ಫ್ರೆಂಡು, ನಿಮ್ಮ ಅಕ್ಕಪಕ್ಕದವರೋ, ರಿಲೇಟಿವ್ ಯಾರೇ ಆಗಿರ್ಬೋದು ಸರ್. ಈಗೇನೋ ಒಂದು ಸಾಲ ಮಾಡ್ಕೊಂಡಿದ್ದಾರೆ ಅಂತ ನಿಮ್ಮ ಹತ್ರ ಏನೋ ಒಂದು ಹೆಲ್ಪ್ ಕೇಳ್ತಾರೆ ಅಂದ್ಕೊಡಿ. ಅವ್ನು ಕೇಳ್ತಾನೋ ಬಿಡ್ತಾನೋ ಸುಳ್ಳೋ, ಅದು ಅವ್ನ ಕರ್ಮ. ನಿಮ್ಮ ಕೈಲಾಗತ್ತಾ ಹೆಲ್ಪ್ ಮಾಡಿ? ಇದ್ರೂ ಕೊಡೋ ಮನಸ್ಸಿಲ್ವಾ? ಪರವಾಗಿಲ್ಲ, ಒಂದೆರಡು ಸಮಾಧಾನ ಮಾತಾಡಿ. ಬೇಡ, ಏನೋ ಆಗಲ್ಲ, ಯೋಚನೆ ಮಾಡಬೇಡ, ಏನೋ ಒಂದು ದಾರಿ ಕಾಣುತ್ತೆ ಅಂತ. ಅದನ್ನ ಬಿಟ್ಟು ಅಲ್ಲಿ ಏನೋ ಮಾತಾಡ್ಬಿಟ್ಟು ಫೋನು ಅಂದರೆ, ಹಿಂಗೆ ಮಾಡಿದ್ರಪ್ಪ, ಹಂಗೆ ಮಾಡಿದ್ರಪ್ಪ, ಕೀಳಂಗೆ ಮಾತಾಡೋದು, ಅವಮಾನಗಳು ಮಾಡೋದು ದಯವಿಟ್ಟು ಮಾಡಬೇಡಿ. ಆ ನೋವು ಎಷ್ಟು ನೋವಿರುತ್ತೆ ಅಂದರೆ ಸರ್, ಅನುಭವಿಸಿದವ್ರಿಗೆ ಗೊತ್ತಾಗುತ್ತೆ ಆ ನೋವು. ನಮ್ಮ ಜೊತೆ ಇದು ಮಾಡಿದವರು, ನಮ್ಮ ಹತ್ರ ಸಹಾಯ ತೊಗೊಂಡವರು, ನನ್ನ ಗಂಡನಾಗಲಿ ನಾನಾಗಲಿ ಮಾಡಿರೋ ಹೆಲ್ಪ್ ಅಂದರೆ ಹೇಳ್ಕೋಬಾರ್ದು. ಈ ಸಮಯದಲ್ಲಿ ನಾವು ಕೊಟ್ಟಿರೋ ದುಡ್ಡು ವಾಪಸ್ ಕೊಟ್ಟರೆ 3 ಬಿಲ್ಡಿಂಗ್ ಇಟ್ಕೋಬೋದು ಸರ್. ಅಷ್ಟು ಕಳ್ಕೊಂಡಿದ್ದೀರ? ಕೊಡ್ಲಿ ಅಂತ ಯಾರಿಗೂ ಕೊಡಲಿಲ್ಲ ನಾವು. ಆದರೆ ಇವತ್ತು ನಾವು ಏನಕ್ಕಾರ ಅಂದರೆ ಬರೀ ಹಣಕ್ಕೆ ಫೋನ್ ಮಾಡಲ್ಲ, ಬೇರೆ ಕಷ್ಟ ಸುಖ ವಿಚಾರ ಏನೋ ಒಂದು ವಿಷಯಕ್ಕೆ ಫೋನ್ ಮಾಡ್ತೀವಿ. ಅಟ್ಲೀಸ್ಟ್ ಫೋನ್ ಅಟೆಂಡ್ ಮಾಡಲ್ಲ, ಎದುರುಗಡೆ ಸಿಕ್ಕರೆ ಮಾತಾಡಲ್ಲ. ಈಗ ಇನ್ನೊಂದು ಏನಂತಾರೆ, ಅಪ್ಪ ಮಗ ಮಾಡಿದ್ದ ಅಪ್ಪ ಮಗನ ಮೀರಿಸ್ತಾನೆ ಮಗ ಸಾಲ ಮಾಡೋದ್ರಲ್ಲಿ ಏನೋ ವಿಷಯ. ಅಂದರೆ ಆ ಪರಿಸ್ಥಿತಿ ಏನಿರುತ್ತೆ ಅಂತ ಅವ್ರಿಗೆ ಗೊತ್ತಿಲ್ಲ. ಅದಕ್ಕೆ ನಾನು ಹೇಳೋದು, ಯಾರಿಗೂ ಕೀಳಾಗಿ ನೋಡಬೇಡಿ, ಅವಮಾನ ಮಾಡಬೇಡಿ. ನಿಮ್ಮ ಕೈಲಿ ಸಾಧ್ಯವಾದರೆ ಹೆಲ್ಪ್ ಮಾಡಿ. ಮಾಡೋಕ್ಕಾಗಲಿಲ್ವಾ ಒಂದು ಸಮಾಧಾನದ ಮಾತಾಡಿ. ಅದು ಬಿಟ್ಟು ಮುಂದೆ ಒಂಥರ ಹಿಂದೆ ಒಂಥರ ಮಾತಾಡೋದು, ಅವ್ರನ್ನ ತೀರಾ ಕೀಳಾಗಿ ನೋಡೋದು ಸರ್, ಅದು ದಯವಿಟ್ಟು ಮಾಡಬೇಡಿ. ಕರ್ಮ ರಿಟರ್ನ್ಸ್ ಅಂತಾರಲ್ವಾ, ಯಾರಿಗೂ ಅದು ಇದಾಗಲ್ಲ.
ನಮ್ಮವರೇ ನಮಗೆ ಮಾಡೋ ಅವಮಾನಗಳಿದೆಯಲ್ಲ ಸರ್, ಅದನ್ನು ತಡ್ಕೊಳಕ್ಕಾಗಲ್ಲ. ಬೇರೆ ಯಾರೋ ಮಾಡಿದ್ರೆ ಬಿಡು, ಅವನಿಗೆ ನನ್ನ ಬಗ್ಗೆ ಗೊತ್ತಿರಲ್ಲ, ಮಾತಾಡಿದ್ರು ಬಿಡು. ನೀನು ನನ್ನ ಬಗ್ಗೆ ಎಲ್ಲ ಗೊತ್ತಿದ್ದು ಮಾತಾಡಿದಾಗ ಆಗೋ ನೋವಿದೆಯಲ್ಲ, ಅದು ಹೇಳಕ್ಕಾಗಲ್ಲ. ಸಮಾಧಾನ ಮಾಡ್ಕೊಳ್ಳಿ. ಯಾಕಂತಂದ್ರೆ ಇಷ್ಟು ವರ್ಷಗಳ ಕಾಲ ನೀವು ಜೀವನ ಮಾಡ್ತಿದ್ದೀರಾ ಅಂತಂದಾಗ ದೇವರು ಎಲ್ಲೋ ಒಂದ್ ಕಡೆ ದೇವರ ಅನುಗ್ರಹ ಇದೆ. ಎಷ್ಟೋ ನಾವು ಬೇರೊಬ್ಬರನ್ನ ಕಂಪ್ಯಾರಿಸನ್ ತಗೋಬೇಕಮ್ಮ. ಯಾಕಂತಂದ್ರೆ ಕೆಲವೊಂದ್ಸಲ ನಾನು ಹೇಳ್ತಾ ಇರ್ತೀನಿ, ಇನ್ನೊಬ್ಬರ ಜೊತೆ ನಾವು ಕಂಪ್ಯಾರಿಸನ್ ಮಾಡ್ಕೋಬಾರ್ದು ಅಂತ ಹೇಳ್ಬಿಟ್ಟು. ಬಟ್ ಖಂಡಿತ ಸರ್, ಖಂಡಿತ. ನಾನು ಯಾವಾಗಲೂ ನನಗಿಂತ ಮೇಲಿರೋರು ನೋಡೋದೇ ಇಲ್ಲ, ನನಗಿಂತ ಕೆಳಗಿರೋ ಹಿಂಗ. ಅವ್ರು ಊಟ ಇಲ್ಲದೆ ಇದೆ, ನನ್ಗೆ ಇವತ್ತು ಊಟ ಆದ್ರೂ ಸಿಕ್ಕಿದೆಯಲ್ಲಪ್ಪ ಭಗವಂತ, ಇಷ್ಟಾದ್ರೂ ಇದೆ. ಈಗ ನಮ್ದೇನೋ ಇಷ್ಟೆಲ್ಲ ಕಷ್ಟ, ಇಷ್ಟೆಲ್ಲ ಇದ್ರ ಸಮಸ್ಯೆಗಳ ಸುಳಿಲು ಎಲ್ಲ ಒಂದ್ ಕಡೆ ಭಗವಂತ ದೇವ್ರು ತೋರಿಸ್ಕೊಂಡು ದಾರಿ ತೋರಿಸ್ಕೊಂಡು ಹೋಗ್ತಿದ್ದಾನೆ ಅಂತಂದ್ರೆ ನಾನು ಮಾಡಿರೋ ಅಂದ್ರೆ ನಮ್ ಭಗವಂತ ನಮ್ ಜೊತೆ ಇದ್ದಾನೆ, ಯಾರೋ ನಮ್ಮ ಹಿರಿಯರ ಆಶೀರ್ವಾದ ನಮ್ಮ ಜೊತೆ ಇದೆ ಅಂತ. ಕೆಲವ್ರಿಗೆ ಅದು ಇರಲ್ವಲ್ಲ, ಹೆಂಗಿರ್ತಾರೆ, ಹೆಂಗ್ ಇದನ್ನೆಲ್ಲ ಫೇಸ್ ಮಾಡ್ತಾರೆ ಅವರು. ದೇವ್ರೇ ಅವ್ರಿಗೆ ಒಳ್ಳೇದ್ ಮಾಡಪ್ಪ, ಅಂಥವ್ರಿಗೆಲ್ಲ ಒಳ್ಳೇದ್ ಮಾಡಪ್ಪ. ದೀಪ ಹಚ್ಚುವಾಗ್ಲೆಲ್ಲ ಅದೇ ಕೇಳ್ತೀನಿ. ಬೆಳಗ್ಗೆ 3 ಗಂಟೆಗೆ ಎದ್ದೇಳ್ತೀನಿ ಸರ್ ನಾನು. ಲಲಿತಾ ಸಹಸ್ರನಾಮ, ತ್ರಿಶತಿ, ಖಡ್ಗಮಾಲ ಎಲ್ಲ ಓದ್ತೀನಿ, ವಿಷ್ಣು ಪಾರಾಯಣ ಮಾಡ್ತೀನಿ, ಅಗ್ನಿಹೋತ್ರಿ ಹೋಮ ಮಾಡ್ತೀನಿ, ಎಲ್ಲ ಮಾಡ್ತೀನಿ. ಅವಾಗ ಕೇಳೋದು ಫಸ್ಟ್ ನಮ್ಗೆ ಮಾಡು ಅಂತ ನಾನು. ಇದು ನಾನು ಸುಳ್ಳಾದ್ರು ಅನ್ಕೊಳ್ಳಿ, ನಿಜ ಆದ್ರೂ ಅನ್ಕೊಳ್ಳಿ, ಭಗವಂತ ನಮ್ಮಂಗೆ ಕಷ್ಟ ಪಡ್ತಿರೋ ಜನಕ್ಕೆಲ್ಲ ಒಳ್ಳೇದು ಮಾಡಪ್ಪ ತಂದೆ. ನಮ್ಮನ್ನ ಯಾರ್ಯಾರು ಅವಮಾನ ಮಾಡ್ತಾರೋ ಅವ್ರಿಗೆಲ್ಲ ಅವ್ರ ಕುಟುಂಬನೆಲ್ಲ ಚೆನ್ನಾಗಿಡು, ಅವ್ರ ಮಕ್ಕಳು ಮರಿ ಚೆನ್ನಾಗಿರ್ಬೇಕು. ಯಾಕೆಂದ್ರೆ ನಮ್ಗೆ ಜೀವನದ ಪಾಠ ಕಲಿಸ್ತಾ ಇದಾರೆ ಅವ್ರು. ಯಾವಾಗ್ಲೂ ಹೊಗಳದವ್ರನ್ನ ಪಕ್ಕಕ್ಕೆ ಇಟ್ಕೊಂಡು ತೆಗಳದವ್ರನ್ನ ಮನ್ಸಲ್ಲಿ ಇಟ್ಕೊಂಡು ನಡಿಬೇಕು. ಆಗ್ಲೇ ನಮ್ಗೆ ಜೀವನ ಪಾಠ ಕಲಿಸೋದು. ಅಂದ್ರೆ ನಾವು ಏನ್ ಮಾಡ್ಬೇಕು ಅನ್ನೋದು ಸರಿ ದಾರಿಲೋ ಹೆಂಗೆಂಗೋ ಹೋಗ್ಬಿಡ್ತೀವಿಲ್ಲ ಅಂದ್ರೆ. ಇವೆಲ್ಲ ಇದ್ರೇನೆ ನಾವು ಸರಿ ದಾರಿನಲ್ಲಿ ಹೋಗಕ್ ಸಾಧ್ಯ. ಕೆಲವೊಂದ್ಸಲ ನಮ್ಮ ಇದ್ರಲ್ಲೆಲ್ಲ ಹೋದಾಗ ಅವ್ರಷ್ಟು ನಾವು ಲೆವೆಲಲ್ಲಿ ಇಲ್ಲ ಅಂತ ಕೀಳಾಗಿ ನೋಡಿದ್ದಿದ್ದೆ. ತುಂಬಾ ಕೀಳಾಗಿ ನೋಡ್ತಾರೆ. ನಮ್ಮ ಪ್ರೀತಿಗೆ, ನಮ್ಮ ಇದಕ್ಕೆ ಅವ್ರಿಗೆ ಬೆಲೆನೇ ಇರಲ್ಲ. ಹಂಗಾಗಿ ಎಲ್ಲೂ ಹೋಗೋದೇ ಬಿಟ್ಬಿಟ್ಟಿದ್ದೀನಿ ನಾನು, ಯಾರ ಜೊತೆ ಎಲ್ಲೂ ಹೋಗೋದ್ ಬಿಟ್ಬಿಟ್ಟಿದ್ರ ಅಂತ ಹೇಳಿದ್ರಲ್ಲ, ಅದು ಆಕ್ಚುಲಿ ಒಳ್ಳೆ ಡಿಸಿಷನ್. ಹೋಗಿ ಅವಮಾನ ಪಡಿಸ್ಕೊಳ್ಳೋದಕ್ಕಿಂತ ಹೋಗ್ದೇನೆ ನಾವು ಬಂದಿಲ್ಲ. ಹೌದು, ಏನಿದ್ರು ನಾನು, ನನ್ನ ಮಗ, ನಮ್ಮ ಮನೆ ಎಲ್ಲರೂ ಹೋಗ್ಬೇಕಾ ಅಂದ್ರೆ ಹೋಗಲ್ಲ, ಹೋಗೋ ಪರಿಸ್ಥಿತಿನಲ್ಲಿ ಇಲ್ಲ. ಹೋದ್ರೆ ಹೋಗೋಣ ಅಷ್ಟೇ, ನೆಲ್ಲೂ ಬೇಡ, ಮನೆಯಲ್ಲಿ ಇದ್ರೆ ಆಯ್ತು. ಎನಿವೆ, ಥ್ಯಾಂಕ್ ಯು ಸೋ ಮಚ್. ಸಾಕಷ್ಟು ವಿಚಾರಗಳನ್ನ ತಿಳಿಸ್ಕೊಟ್ರಿ. ಆದಷ್ಟು ಬೇಗ ಒಳ್ಳೊಳ್ಳೆ ಪಾತ್ರಗಳು ಬರಬೇಕು, ನಿಮ್ಗಾಗಿರ್ಬೋದು, ಚಂದನ್ ಅವ್ರಿಗಾಗಿರ್ಬೋದು. ಅವರ ಸಿನಿಮಾ ರಂಗದಲ್ಲಿ ಮಿಂಚಬೇಕು, ನೀವು ಹಾಗೇನೆ ಸೀರಿಯಲ್ಸ್ ಹಾಗೆ ಸಿನಿಮಾಗಳಲ್ಲಿ ಮಿಂಚಬೇಕು ಅನ್ನೋವಂಥದ್ದೇ ಈ ಇಂಟರ್ವ್ಯೂ ನೋಡ್ತಿರುವಂಥದ್ದು. ಹಾಗೂ ನಮ್ಮ ಸುಮನ್ ಟಿವಿ ಹಾಗೂ ಎಲ್ಲ ಕರ್ನಾಟಕ ಜನತೆಯ ಒಂದು ಆಸೆ, ಆಕಾಂಕ್ಷೆ ಆಗಿರುವಂಥದ್ದು. ನನಗಿಂತ ಸರ್ ನನ್ನ ಮಗನಿಗೆ ಅವಕಾಶಗಳು ಸಿಗ್ಲಿ, ನಾನು ಹೀರೋ ಆಗ್ಬೇಕು ಅಂತೇನೆ. ಒಳ್ಳೆ ವಿಲನ್ ಆಗು ಮಾಡ್ಬೋದು ಅವನು. ಈಗ ವಿಲನ್ಗಳು ಕೊರತೆ ಇದೆ, ಅದನ್ನು ಮಾಡ್ಬೋದು. ಅವನಿಗೆ ಸಿಕ್ಕರೆ ಅವಕಾಶ ಸಾಕು ನನಗೆ. ನಮ್ದು ಹೆಂಗೋ ಬಿಡಿ, ಮುಗೀತು ಕತೆ. ಇವತ್ತಿರ್ತೀವಿ, ನಾಳೆ ಹೋಗ್ತೀವಿ. ಅವನು ಒಂದು ಇದಾಗಬೇಕಷ್ಟೆ. ನೀವು ಭಾಳಷ್ಟು ಸಪೋರ್ಟ್ ಮಾಡಿದ್ದೀರಿ ನಮಗೆ. ಇವಾಗಲೂ ಇಂಟರ್ವ್ಯೂ ಮಾಡೋ ಸುಮಾರು 2 ತಿಂಗಳಿಂದ ಕೇಳ್ತಾ ಇರೋದು ನೀವು. ಈಗ ನೆನ್ನೆ ಕೂಡ ಬರೋಕ್ಕಾಗಲಿಲ್ಲ ನನಗೆ. ನಿಮಗೆ, ನಿಮ್ಮ ಚಾನಲ್ಗೆ ನಿಜವಾಗ್ಲೂ ನಾನು ತುಂಬ ಹೃದಯದ ಕೃತಜ್ಞತೆಗಳನ್ನ ಹೇಳ್ತೀನಿ ಸರ್. ಥ್ಯಾಂಕ್ ಯು ಸೋ ಮಚ್ ಅಮ್ಮ. ನನ್ನ ಒಂದು ಇಂಟೆನ್ಷನ್ ಇಷ್ಟೇ. ಯಾಕಂತಂದರೆ ನಮ್ದು ಸುಮನ್ ಟಿವಿ ಆಗಿರ್ಬೋದು ಅಥವಾ ನನ್ನ ಇಂಟೆನ್ಷನ್ ಆಗಿರ್ಬೋದು, ಈ ಥರ ಒಂದು ಸಿಚುವೇಶನ್ನ ಫೇಸ್ ಮಾಡ್ತಿರೋವಂಥ ಕಲಾವಿದರಿಗೆ ಯಾವುದೋ ಒಂದು ಪಾತ್ರ ನಮ್ಮ ಇಂಟರ್ವ್ಯೂ ಮೂಲಕ ಸಿಗುತ್ತೆ ಅನ್ನೋದಾದರೆ ಅದಕ್ಕಿಂತ ದೊಡ್ಡ ಖುಷಿ ನಮಗಿನ್ಯಾವುದೂ ಇಲ್ಲ. ಯಾಕಂತಂದರೆ ನಿಮ್ಮ ಅಳು ನೋಡಬೇಕು ಅಂತ ಹೇಳ್ಬಿಟ್ಟು ನಾವು ಇಂಟರ್ವ್ಯೂ ಮಾಡಲ್ಲ, ಅಥವಾ ನಿಮ್ಮ ಕಷ್ಟ ನೋಡಬೇಕು ಅನ್ನೋವಂಥದ್ದು ಇಂಟರ್ವ್ಯೂ ಮಾಡಲ್ಲ. ಕಲಾವಿದರ ಬದುಕು ಹಿಂಗೂ ಇರುತ್ತೆ, ಕಲಾವಿದರು ಹಿಂಗೂ ಇರ್ತಾರೆ ಅನ್ನೋವಂಥದ್ದಕ್ಕೆ ಒಂದೊಳ್ಳೆ ಸಂದೇಶವನ್ನು ಕೊಡೋದಕ್ಕೆ. ಹಾಗೆಯೇ ನಮ್ಮ ಇಂಟರ್ವ್ಯೂ ಮೂಲಕ ಒಬ್ಬರಿಗೆ ಯಾವುದೋ ಒಂದು ಪಾತ್ರ ಸಿಕ್ಕಿ ಅವರಲ್ಲಿ ಜೀವನದಲ್ಲಿ ಒಂದು ಟರ್ನಿಂಗ್ ಪಾಯಿಂಟ್ ಸಿಕ್ಕಿದ್ರೆ ನಮ್ಗೆ ಅದಕ್ಕೆ ಸಿಗುವಂಥ ಬೆಲೆ ನಮ್ಗೆ ಇನ್ಯಾವುದಕ್ಕೂ ಸಿಗಲ್ಲ. ಆದಷ್ಟು ಬೇಗ ದೇವರು ಇದ್ದೇ ಇರ್ತಾರೆ, ರಾಯರು ಇದ್ದೇ ಇರ್ತಾರೆ. ನಾನು ನಂಬುವಂಥ ರಾಯರು ಖಂಡಿತವಾಗ್ಲೂ ಸಿಕ್ಕೇ ಸಿಗುತ್ತೆ. ಇಲ್ಲೇ ಇದ್ದಾರೆ ನೋಡಿ, ಅಲ್ಲೇ ಇದ್ದಾರೆ, ನಿಮ್ಮ ಹಿಂದೆನೇ ಇದ್ದಾರೆ, ಸಿಗುತ್ತೆ. ಬಟ್ ಏನಂತಂದ್ರೆ ಪಾಸಿಟಿವ್ ಇರಿ. ನೀವು ನಿಮ್ಮ ಮಗನಿಗೆ ಧೈರ್ಯವನ್ನು ತುಂಬಿ. ಅವನಿಗೆ ಧೈರ್ಯ, ಅವನೇ ನಮಗೆ ಧೈರ್ಯ ತುಂಬ್ತಾನೆ ಸರ್. ನಮ್ಗೇನಿಲ್ಲ. ನಾನು ನೀವು ಬರೋಕ್ ಮುಂಚೆ ಅಳ್ಳೇಬಾರ್ದು ಅಂತ ಅನ್ಕೊಂಡೆ. ಬಟ್ ಕೆಲವಷ್ಟು ಮಾತಾಡುವಾಗ ಯಾರ ಹತ್ರ ಏನು ಹೇಳ್ಕೊಡಲ್ಲ. ಬಟ್ ಅದು ಆಚೆ ಬರುವಾಗ ಬಂದೇ ಬಿಡುತ್ತೆ, ಏನು ಮಾಡೋಕ್ಕಾಗಲ್ಲ ನಾವು. ಅದರಲ್ಲೂ ನಾನಂತೂ ದೊಡ್ಡ ಎಮೋಷನಲ್ ಫುಲ್. ನನ್ನನ್ನು ತಡಿಯೋಕ್ಕೆ ಆಗಲ್ಲ. ಎಲ್ಲೋ ಬೀದಿಲಿ ಹೋಗ್ತಿರೋ ಒಂದು ನಾಯಿ ಏಟಾದ್ರೆ ಹತ್ಕೊಂಡು ಕೂತ್ಕೊಂಡಿರ್ತೀನಿ ನಾನು. ಅಯ್ಯೋ ಇದು ಹಿಂಗಾಗೋಯ್ತಲ್ಲ ಅಂತ. ಹಾಗೆ ನಾನು ಸ್ಕ್ರೀನ್ ಮೇಲೆ ನೋಡಿದವರು ಗಟ್ವಾಣಿ ಹಂಗೆ ಅಂತ ಅನ್ಕೋಬೋದು. ಬಟ್ ನಂದು ಆ ಮುಖ ಅಲ್ವೇ ಅಲ್ಲ. ಹಂಗಾಗಿ ನಾನು ಹೇಳೋದಷ್ಟೇ ಸರ್, ಇದು ಏನೋ ಹೌದು, ನಮ್ಮ ಅವಶ್ಯಕತೆಗಳಿಗೆ ನಾವು ಮಾಡ್ಕೊಂಡಿದ್ದೀವಿ. ಬಟ್ ದಯವಿಟ್ಟು ಯಾರನ್ನು ಕೀಳಾಗಿ ನೋಡಬೇಡಿ, ಅವಮಾನ ಮಾಡಬೇಡಿ ಅಷ್ಟೇ. ಥ್ಯಾಂಕ್ ಯು ಮಾ, ಥ್ಯಾಂಕ್ ಯು ಸೋ ಮಚ್. ಇಷ್ಟೊತ್ತು ನಮ್ಮ ಸುಮನ್ ಟಿವಿಗೆ ಒಂದಷ್ಟು ಸಮಯವನ್ನು ಕೊಟ್ಟು ನಿಮ್ಮ ಜೀವನದ ಒಂದಷ್ಟು ಅನುಭವಗಳನ್ನು ಶೇರ್ ಮಾಡೋದಕ್ಕೆ ಒಳ್ಳೆಯದಾಗಲಿ. ಮತ್ತಷ್ಟು ಅವಕಾಶಗಳ ಮೂಲಕ ನೀವು ಅಂದ್ಕೊಂಡಿರೋ ಹಾಗೆ
ಒಳ್ಳೊಳ್ಳೆ ಪಾತ್ರಗಳ ಮೂಲಕ ಇಬ್ಬರಿಗೂ ಕೂಡ ಒಳ್ಳೇದಾಗ್ಲಿ. ಆದಷ್ಟು ಬೇಗ ನೀವು ಅನ್ಕೊಂಡಿರುವಂತಹ ಪಾತ್ರಗಳು ಸಿಗ್ಲಿ. ಧನ್ಯವಾದ. ಥ್ಯಾಂಕ್ ಯು ಸೊ ಮಚ್ ಸರ್. ಥ್ಯಾಂಕ್ ಯು ಸೋ ಮಚ್. ಸತತ 45 ವರ್ಷಗಳಿಂದನೂ ಕೂಡ ಕಲಾ ಸೇವೆಯಲ್ಲಿ ತಮ್ಮದೇ ಆದಂತಹ ಪ್ರಾಮುಖ್ಯತೆ, ಹಾಗೆಯೇ ಕಲಾ ಒಂದು ರಸಿಕರಿಗೆ ತಮ್ಮ ಒಂದು ಅತ್ಯದ್ಭುತ ಪಾತ್ರಗಳ ಮೂಲಕ, ಅಭಿನಯದ ಮೂಲಕ ಎಂಟರ್ಟೈನ್ ಮಾಡ್ತಾ ಇದ್ದಂತಹ ಆಶಾರಾಣಿಯವರ ಬದುಕಿನ ಒಂದಷ್ಟು ರಿಯಲ್ ಕಹಾನಿ ಇದಾಗಿತ್ತು. ನಾನು ಕೇಳ್ಕೊಳ್ಳುವಂಥದ್ದು ಸ್ಯಾಂಡಲ್ವುಡ್ ಸಿನಿಮಾ ರಂಗದಲ್ಲಿ ಬರ್ತಾ ಇರುವಂತಹ ಹೊಸ ನಿರ್ದೇಶಕರಿಗಾಗಿರ್ಬೋದು, ನಿರ್ಮಾಪಕರಿಗಾಗಿರ್ಬೋದು, ಹಾಗೆಯೇ ಈಗ ಯಾರೆಲ್ಲ ನಿರ್ದೇಶಕರು ನಿರ್ಮಾಪಕರಿದ್ದಾರೋ ಅವರಿಗೆ ರಾಜರತ್ನಾಕರ ಅನ್ನುವಂತಹ ಒಂದು ಸಿನಿಮಾವನ್ನ ನೋಡಿ ನೀವು ನಟ ಚಂದನ್ ಅವರ ಅಭಿನಯ ಎಂಥದ್ದು ಅನ್ನುವಂಥದ್ದು ನಿಮ್ಗೆಲ್ರಿಗೂ ಕೂಡ ಗೊತ್ತಾಗುತ್ತೆ. ಹಾಗೆಯೇ ಆಶಾರಾಣಿ ಅಮ್ಮ ಅವರ ಬದುಕು ಆಗಿರ್ಬೋದು, ಹಾಗೆಯೇ ಅವ್ರು ಮಾಡಿರುವಂತಹ ಪಾತ್ರಗಳು ಆಗಿರ್ಬೋದು, ಸಾಕಷ್ಟು ಜನರಿಗೆ ಒಂದು ಸ್ಫೂರ್ತಿದಾಯಕ ಬದುಕನ್ನ ಕೊಟ್ಟಿರುವಂಥದ್ದು. ಅವರ ಅಭಿನಯಕ್ಕೆ ನಾವು ಎಷ್ಟೇ ಹೇಳಿದ್ರು ಕೂಡ ಕಡಿಮೆ ಆಗುತ್ತೆ. ದಯವಿಟ್ಟು ನಾನು ಕೇಳ್ಕೊಳ್ತಿರುವಂಥದ್ದು ಏನಂತಂದ್ರೆ, ಎಂತೆಂಥ ರೀಲ್ಸ್ ಮಾಡ್ತಾ ಇರುವಂಥವ್ರಿಗೆ, ಎಂತೆಂಥ ಕ್ರಿಂಜ್ ಕಂಟೆಂಟ್ನ ಸೋಷಿಯಲ್ ಮೀಡಿಯಾದಲ್ಲಿ ಪ್ರೆಸೆಂಟ್ ಮಾಡ್ತಿರೋವಂಥವ್ರಿಗೆ ನೀವು ಅವಕಾಶಗಳನ್ನು ಕೊಡ್ತೀರಾ. ರಿಯಲ್ ಟ್ಯಾಲೆಂಟ್ ಇರುವಂಥವ್ರಿಗೆ ಒಂದು ಅವಕಾಶವನ್ನು ಕೊಟ್ಟರೆ ಖಂಡಿತವಾಗ್ಲೂ ಅವರ ಬದುಕಲ್ಲಿ ಒಂದು ಟರ್ನಿಂಗ್ ಪಾಯಿಂಟ್ ಆಗುತ್ತೆ ಅನ್ನುವಂಥದ್ದೇ ನಮ್ಮ ಸುಮನ್ ಟಿವಿಯ ಕಳಕಳಿಯ ಒಂದು ಮನವಿ. ದಯವಿಟ್ಟು ಯಾರೆಲ್ಲ ನಿರ್ದೇಶಕರು ಹಾಗೂ ನಿರ್ಮಾಪಕರಿದ್ದಾರೋ ಒಂದು ಅವಕಾಶವನ್ನು ಕೊಟ್ಟು ನೋಡಿ, ಅವರ ಜೀವನಕ್ಕೆ ಒಂದು ಟರ್ನಿಂಗ್ ಪಾಯಿಂಟ್ ತಂದುಕೊಡುತ್ತೆ ಅಂತ ಹೇಳ್ತಾ, ಇದಾಗಿತ್ತು ಇವತ್ತಿನ ಸುಮನ್ ಟಿವಿಯ ಸ್ಪೆಷಲ್ ಸೆಗ್ಮೆಂಟ್. ಮುಂದಿನ ಎಪಿಸೋಡ್ನಲ್ಲಿ ಮತ್ತೋರ್ವ ಸೆಲೆಬ್ರಿಟಿಯೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ನೋಡ್ತಾನೆ ಇರಿ ಸುಮನ್ ಟಿವಿ ಕನ್ನಡ. ಧನ್ಯವಾದಗಳು.